ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ಭಾಗವತ ಮಹಾಪುರಾಣದ ಷಷ್ಠ ಸ್ಕಂದದಲ್ಲಿ ನಾರಾಯಣ ವರ್ಮದ ಮಹಿಮೆಯನ್ನು ಹೇಳ್ತಾ, ಸಪ್ತಮ ಸ್ಕಂದದಲ್ಲಿ ಲಕ್ಷ್ಮೀ ನರಸಿಂಹ ಪ್ರಹ್ಲಾದನ ಚರಿತ್ರೆಯನ್ನು ತಿಳಿಸ್ತಾ ಬರ್ತಾರೆ. ಅದರಲ್ಲಿ ಷಷ್ಠ ಸ್ಕಂದದಲ್ಲಿ ನಾರದರು ಮಾಡಿದ ಶಬಲಾಶ್ವ ಹರಿಯೇಶ್ವರನ ಕುರಿತು ಆಧ್ಯಾತ್ಮಿಕ ಪ್ರಶ್ನೆಗಳು, ಅವರು ಕೊಟ್ಟಂಥ ಆಧ್ಯಾತ್ಮಿಕವಾದ ಉತ್ತರ, ಅದೊಂದು ಭಾಗವನ್ನು ಅನುಸಂಧಾನ ಮಾಡಬೇಕು. ನಾರದರು ತ್ರಿಲೋಕ ಸಂಚಾರಿಗಳು. ಯಾರ ಬಳಿಗಾದರೂ ಬರ್ತಾರೆ ಅಂದರೆ ಆ ವ್ಯಕ್ತಿ ಮಾಡಬೇಕಾದ ಕೆಲಸದಲ್ಲಿ ಮತ್ತಷ್ಟು ಪ್ರವೃತ್ತಿ ಮಾಡಬೇಕು, ಅಥವಾ ಮಾಡಬೇಕಾದ ಕೆಲಸವನ್ನು ಅವನು ಮಾಡಲಿಕ್ಕೆ ಅರ್ಹನಿರಲ್ಲ, ಅದರಿಂದ ಅವನು ನಿವೃತ್ತನಾಗಬೇಕು. ಎರಡರೊಳಗೆ ಒಂದು ಕೆಲಸ ಮಾಡಿರ್ತಾರೆ. ಪ್ರವೃತ್ತಿ ಅಥವಾ ನಿವೃತ್ತಿ, ಅದು ಭಗವಂತನ ಸಂಕಲ್ಪಾನುಸಾರ ಮಾಡ್ತಿರ್ತಾರೆ. ದಕ್ಷ ಬ್ರಹ್ಮದೇವರಿಂದ ಆದಿಷ್ಟನಾಗಿ ಪ್ರಜಾಸಂತತಿಯನ್ನು ವೃದ್ಧಿ ಮಾಡಬೇಕು ಅಂತ ಹೊರಟು ತನ್ನ ಪತ್ನಿಯಲ್ಲಿ ಸಾವಿರಾರು ಜನ ಮಕ್ಕಳನ್ನು ಪಡೆದುಬಿಟ್ಟ. ಹರಿಯಶ್ವ ಅಂತ ಮಕ್ಕಳ ಗುಂಪಿಗೆ ಹೆಸರಿಟ್ಟನಂತೆ. ಹರಿಯಶ್ವ ಸಂಜ್ಞಾನ್ ಅಯುತಾನ್ ಅಂತಾರೆ. ಸಂಸ್ಕೃತದಲ್ಲಿ ಅಯುತ ಅಂದರೆ 10,000 ಅಂತ ಅರ್ಥ. 10,000 ಮಕ್ಕಳನ್ನು ಪಡೆದಿದ್ದಾನೆ ಅಂತದೆ ಭಾಗವತ. ಆ ರೀತಿ ಮಕ್ಕಳನ್ನು ಪಡೆದು ಹರಿಯಶ್ವ 1, ಹರಿಯಶ್ವ 2 ಅಂತ ಮಾಡಬೇಕಾಯ್ತು. ಈ ಜನಗಣತಿ ಅಂತ ಮಾಡುವಾಗ ಸಮಸ್ಯೆ ಬರಬಾರ್ದಲ್ಲ. ಅವ್ರಿಗೆ ಹೇಳ್ದ, ನನ್ನನ್ನು ಹುಟ್ಟಿಸಿದ್ದು ಬ್ರಹ್ಮದೇವರು, ಪ್ರಜಾಸಂತತಿ ವೃದ್ಧಿ ಮಾಡುವಂಥ ಪ್ರಜಾಪತಿಯನ್ನು ಮಾಡಿದ್ದಾರೆ, ನೀವು ಅದನ್ನು ಮಾಡಿರಿ ಅಂತಂದ. ಅವರು ಕನ್ಯೆ ಕೊಟ್ಟರೆ, ವಿವಾಹ ಮಾಡಿಕೊಂಡ್ರೆ ಮಾಡಲಿಕ್ಕೆ ಬರ್ತದೆ, ಕನ್ಯೆ ಯಾರು ಕೊಡೋರು ಅಂತಂದ್ರಂತ. ಬ್ರಹ್ಮದೇವರನ್ನೇ ಕೇಳ್ಕೊಳ್ರಿ ಅಂತಂದ್ಬಿಟ್ಟ. ನಾರಾಯಣ ಸರೋವರಕ್ಕೆ ಬಂದು ಶಬಲಾಶ್ವ ಹರಿಯಶ್ವ ಅಂತ ಹೇಳ್ತದೆ ಭಾಗವತ. ಅದರಲ್ಲಿ ಹರಿಯಶ್ವರು ಬಂದು ತಪಸ್ಸಿಗೆ ಕೂತ್ಕೊಂಡ್ರು. ಹಾಗೆಯೇ ಶಬಲಾಶ್ವರು ಅಂತ ಮತ್ತೆ ಒಂದಿಷ್ಟು ಮಕ್ಕಳನ್ನು ಪಡೆದಿದ್ದ. ಅವರು ಸಾವಿರಾರು ಜನ ಇದ್ದರು. ಅವರಿಗೆ ಹೇಳ್ದ, ನೀವು ನಿಮ್ಮ ಅಣ್ಣಂದ್ರಂತೆ ಆಗಬೇಡ್ರಿ, ಅವರು ತಪಸ್ಸಿಗೆ ಹೋಗ್ತೇವೆ ಅಂತ ಹೋದವ್ರು ಬಂದೇ ಇಲ್ಲ ಇನ್ನು ಅಂತ. ಹೌದಾ, ನಾವು ತಪಸ್ಸಿಗೆ ಹೋಗ್ತೇವೆ ಅಂತ ಅವರು ಹೋದರು, ಅವರೂ ಬರಲಿಲ್ಲ. ಯಾಕೆ ಬರ್ತಿರಲ್ಲ ಅಂತ ವಿಚಾರಿಸಿದ ದಕ್ಷ. ಇಲ್ಲ, ನಿನ್ನ ಮಕ್ಕಳು ತಪಸ್ಸಿಗೆ ನಾರಾಯಣ ಸರದಲ್ಲಿ ಕೂತಾಗೆಲ್ಲ ನಾರದರು ಬರ್ತಾರೆ, ಅವರೇನೋ ಒಂದಿಷ್ಟು ಪ್ರಶ್ನೆ ಕೇಳ್ತಾರೆ, ಇವರು ಉತ್ತರ ಹೇಳುತ್ತಾರೆ, ಉತ್ತರ ಹೇಳಿದ ಮೇಲೆ ಅವ್ರಿಗೆ ಯಾರಿಗೂ ಮನೆಗೆ ಬರಬೇಕು ಅಂತ ಅನ್ನಿಸ್ತಾ ಇಲ್ಲ, ಅದಕ್ಕೆ ಬರ್ತಿಲ್ಲ ಅಂತ ಅಂದ್ಬಿಟ್ಟು.
ನಾರದರು ಈ ಕೆಲಸ ಮಾಡ್ತಿದ್ದಾನೆ ಅಂತ ಗೊತ್ತಾಗಿ ಸಿಟ್ಟು ಬಂತು ದಕ್ಷನಿಗೆ. ನನ್ನ ಮಕ್ಕಳಿಗೆ ಬುದ್ಧಿ ಪರಿವರ್ತನೆ ಮಾಡ್ತಾನೆ ಈತ. ಅಹೋ ಅಸಾಧೋ ಸಾಧೂನಾಂ ಸಾಧುಲಿಂಗೇನ ನಸ್ತ್ವಯ ಅಸಾಧ್ವಕಾರ್ಯರ್ಭಕಾಣಾಂ ಭಿಕ್ಷೋ ಮಾರ್ಗ ಪ್ರದರ್ಶಿತ ಭಿಕ್ಷೋರ್ಮಾರ್ಗ ಪ್ರದರ್ಶಿತ. ಯಾವ ಕಾಲದಲ್ಲಿ ಯಾವ ಮಾರ್ಗದರ್ಶನ ಮಾಡಬೇಕು ಅದನ್ನು ಮಾಡದೇನೆ ಈ ನಾರದ ಭಿಕ್ಷುಗಳ ಮಾರ್ಗವನ್ನು ಪ್ರದರ್ಶನ ಮಾಡಿ ನನ್ನ ಮಕ್ಕಳನ್ನು ಮನೆಗೆ ಬರದೇ ಇರೋ ಹಾಗೆ ಮಾಡ್ತಿದ್ದಾನೆ. ಇವನಿಗೇನಾದರೂ ಬುದ್ಧಿ ಕಲಿಸ್ಬೇಕು ಅಂಥೇಳಿ ಸಿಟ್ಟಾಗಿ ಶಾಪ ಹಾಕಿದ ಅಂತಿದೆ ದಕ್ಷ. ಶಾಪ ಸ್ವೀಕಾರ ಮಾಡಿದ್ರಂತೆ. ಏನು ಶಾಪ? ಸ್ಥಿರವಾಗಿ ಒಂದು ಕಡೆ ಇರೋದು ಬೇಡ ಅಂತ ಶಾಪ ಹಾಕಿಬಿಟ್ನಂತೆ. ಎಲ್ಲಾದರೂ ಹೋದ ಕೂಡಲೇ ನಾರದ್ರು ಇಂಥ ಉಪದೇಶ ಮಾಡಬೇಕು, ಅವರಿಗೆ ಮದುವೆ ಬೇಡ ಅಂತ ಅನ್ನಿಸ್ಬೇಕು, ಮನೆಗೆ ಹೋಗೋದು ಬೇಡ ಅಂತ ಅನ್ನಿಸ್ಬೇಕು. ಹೀಗೆ ಮುಂದುವರೆದ್ರೆ ಮನೆಯೊಳಗೆ ಯಾರೂ ಸಂತತಿ ವೃದ್ಧಿನೇ ಮಾಡಲಿಕ್ಕಿಲ್ಲ ಅಂತ ಆಗ್ತದೆ. ಅದಕ್ಕೆ ಆತ ನಾರದರಿಗೆ ಒಂದೆಡೆ ಸ್ಥಿರ ನೆಲೆ ಇರೋದೇ ಬೇಡ ಅಂತ ಶಾಪ ಹಾಕಿದ. ತಸ್ಮಾ ಲೋಕೇಶು ತೇ ಮೂಢ ನ ಭವೇದ್ ಭ್ರಮತಃ ಪದಂ ಭ್ರಮತಃ, ಸದಾ ಭ್ರಮಣ ಮಾಡ್ಕೊಂಡು ಇದ್ದುಬಿಡು, ಒಂದೇ ಕಡೆಯಲ್ಲಿ ಇರಬೇಡ ಅಂತ ಶಾಪ ಹಾಕಿಬಿಟ್ಟ. ನಾರದರು ಪ್ರತಿಜಗ್ರಾಹ ತದ್ಬಾಢಂ ನಾರದ ಸಾಧು ಸಂಹತಃ. ನಾರದರಿಗೂ ಗೊತ್ತಿತ್ತು ನಾನು ಹೀಗೆ ಮಾಡಿದರೆ ಶಾಪ ಹಾಕ್ತಾನೆ ಅಂತ. ಗೊತ್ತಿಲ್ಲದೆ ಏನು ಮಾಡಿರಲ್ಲ ನಾರದರು. ಅವನ ಬಾಯಲ್ಲಿ ಶಾಪ ತೊಗೊಂಡ್ರೂ ಪರವಾಗಿಲ್ಲ, ನಾನು ಮಾಡಬೇಕಾದ ಕೆಲಸ ಮಾಡೇ ಮಾಡ್ತೀನಿ ಅಂತ ಮಾಡಿಬಿಟ್ರಂತೆ. ಪರೀಕ್ಷಿತ್ ರಾಜನಿಗೆ ಕುತೂಹಲ ಆಯಿತು. ನಾರದರ ಶಾಪದ ವೃತ್ತಾಂತ ಬೇಡ, ದಕ್ಷ ಶಾಪ ಹಾಕಿದ ಅನ್ನೋದು ಬೇಡ, ನಾರದರು ಏನು ಪ್ರಶ್ನೆ ಮಾಡಿದ್ರು ಅದನ್ನು ಹೇಳ್ರಿ ಅಂತಂದಾತ. ಶುಕಾಚಾರ್ಯರು ನಾರದರು ಮಾಡಿದ ಶಬಲಾಶ್ವ ಹರಿಯೇಶ್ವರನ ಕುರಿತು ಪ್ರಶ್ನೆಗಳನ್ನು ಹೇಳ್ತಾರೆ. ಉತ್ತರ ಅವ್ರೇನು ಹೇಳಿದ್ರು ಅದನ್ನು ಹೇಳ್ರಿ ಅಂತಂದ. ಉತ್ತರನೂ ಹೇಳ್ತಾರೆ. ಶ್ರೀ ಶುಕ ಉವಾಚ. ನಾರದರು ಬಂದು ಪ್ರಶ್ನೆ ಮೊದಲು ಮಾಡುವಾಗ ಅದೃಷ್ಟ್ವಾಂತಂ ಭುವೋ ಯೂಯಂ ಬಾಲಿಶಾಬತ ಪಾಲಕಾಃ. ಮೊದಲನೇ ಪ್ರಶ್ನೆ, ಒಂದು ಬಿಲ ಇದೆ, ಅದು ಒಂದು ಭೂಮಿಯ ನಾಶ ಎಂದು ಅಂತ ಹೇಳ್ರಿ. ಭುವಃ ಅಂತಂ ಅದೃಷ್ಟ್ವ, ಭೂಮಿಯ ನಾಶ ಎಂದಾಗ್ತದೆ ಹೇಳ್ರಿ ಅಂತ ಮೊದಲನೇ ಪ್ರಶ್ನೆ ಕೇಳಿದ್ರಂತೆ. ಎರಡನೇ ಪ್ರಶ್ನೆ, ತಥೈಕ ಪುರುಷಂ ರಾಷ್ಟ್ರಂ, ಒಬ್ಬನೇ ಪುರುಷ ಆಳ್ತಾ ಇರುವಂಥ ಒಂದು ರಾಷ್ಟ್ರ ಇದೆ, ಆ ರಾಷ್ಟ್ರ ಯಾವುದು ಅಂತ ಹೇಳ್ರಿ. ಮೂರನೇ ಪ್ರಶ್ನೆ, ಒಂದು ಬಿಲ ಇದೆ, ಒಳಗೆ ಹೋಗ್ಲಿಕ್ಕೆ ಮಾತ್ರ ಬರ್ತದೆ, ಹೊರ ಬರ್ಲಿಕ್ಕೆ ಬರ್ತಾ ಇಲ್ಲ, ಅಂಥ ಒಂದು ಬಿಲ ಇದೆ, ಅದು ಯಾವುದು? ಇದು ಬಿಲದ ವಿವರಣೆ ಕೊಡ್ರಿ ಅಂತ ಕೇಳಿದ್ದಾರೆ. ಬಿಲಂಚ ದೃಷ್ಟ ನಿರ್ಗಮಂ ಬಹುರೂಪಾಂ ಸ್ತ್ರೀಯಂಚಾಪಿ. ಒಬ್ಬಳು ಸ್ತ್ರೀ ಇದ್ದಾಳೆ, ಕ್ಷಣಕ್ಕೆ ತನ್ನ ರೂಪಗಳನ್ನು ಬದಲಾಯಿಸ್ತಾನೆ ಇರ್ತಾಳೆ. ಅದಕ್ಕೆ ಅವಳು ಬಹುರೂಪ ಅಂತ ಕರೆಸ್ಕೊಂಡ್ಳು. ಅವಳು ಯಾರು? ತನ್ನ ನಿಜವಾದ ಯಜಮಾನನನ್ನು ಬಿಟ್ಟು ಸ್ವೈರಿಣಿಯಾಗಿ ಕಂಡವರ ಹಿಂದೆ ಓಡಾಡ್ತಿದ್ದಾಳಂತೆ. ಕ್ಷಣಕ್ಕೆ ರೂಪ ಬದಲಾಯಿಸ್ತಾಳೆ, ಸ್ವೈರಿಣಿಯಾಗಿದ್ದಾಳೆ. ಕ್ಷಣಕ್ಕೆ ರೂಪ ಬದಲಾಯಿಸೋದು, ಕಂಡವರ ಹಿಂದೆ ಹೋಗೋದು. ಅವಳು ಯಾರು? ಬಹುರೂಪಾಂ ಸ್ತ್ರೀಯಂಚಾಪಿ ಪುಮಾಂಸಂ ಪುಂಶ್ಚಲೀಪತಿಂ ಅಂತಂದರು. ಮತ್ತೊಂದು ಪ್ರಶ್ನೆ, ನದಿ ಉಭಯತೋ ವಾಹ. ಒಂದು ನದಿ ಇದೆ, ಅದು ಉಭಯತೋ ವಾಹ, ಒಮ್ಮೆ ಪೂರ್ವಕ್ಕೆ ಹರಿತದೆ, ಒಮ್ಮೆ ಪಶ್ಚಿಮಕ್ಕೆ ಹರಿತದೆ. ಅಂಥ ಒಂದು ನದಿ ಇದೆ, ಅದು ಯಾವುದು ಅಂತ ಕೇಳಿದ್ದಾರೆ. ಪಂಚಾದ್ಭುತಂ ಗೃಹಂ, 25 ಇಟ್ಟಿಗೆಗಳಿಂದ ನಿರ್ಮಿಸಿದಂಥ ಒಂದು ಮನೆ ಇದೆ. ಪಂಚ ಅಂದರೆ 5 25 ಅಂಥ ಒಂದು ಮನೆ, ಆ ಗೃಹ ಅದು ಯಾವುದು? ಕ್ವಚಿತ್ ಹಂಸಂ ಚಿತ್ರಕಥಂ, ಯಾವಾಗಲೂ ಹಂಸ ಪಕ್ಷಿ ಒಂದಿದೆ, ಅದು ಚಿತ್ರ ವಿಚಿತ್ರ ಕಥೆಗಳನ್ನು ಹೇಳ್ತಾನೇ ಇರ್ತದಂತೆ ಹಂಸ. ಆ ಹಂಸ ಯಾವುದು? ಅದು ಹೇಳುವ ಚಿತ್ರ ವಿಚಿತ್ರ ಕಥೆಗಳು ಯಾವುದು ಅಂತ ಕೇಳಬೇಕು. ಕ್ಷೌರಪವ್ಯಂ ಸ್ವಯಂ ಭ್ರಮಿಂ, ಸದಾ ತಿರುಗುವಂಥ ಒಂದು ಚಕ್ರ, ಸ್ವಯಂ ತಾನಾಗೆ ತಿರುಗ್ತಾನೇ ಇದೆ. ಅರಗಳು, ಅದರ ಅಂಚು ಬಹಳ ತೀಕ್ಷ್ಣವಾಗಿದೆ ಅಂತೆ. ಅಂಥ ಚಕ್ರ ಯಾವುದು? ಕಥಂ ಸ್ವಪಿತುರಾದೇಶಂ ಅವಿದ್ವಾಂಸೋ ವಿಪಶ್ಚಿತಃ, ನಿಮ್ಮ ತಂದೆ ನಿಮಗೆ ಮಾಡಿರುವ ಆದೇಶ ಏನು ಅಂತ. ಇದನ್ನೇ ತಿಳಿದೇನೆ ಸೃಷ್ಟಿ ಮಾಡಲಿಕ್ಕೆ ಹೊರಟಿದ್ದೀರಲ್ಲ,
ಏನು ಹೇಳಬೇಕು ನಿಮಗೆ? ಅಹೋ ರೂಪಂ ಅನುಜ್ಞಾಯ ಅವಿಜ್ಞಾಯ ಅಹೋ ಸರ್ಗಂ ಕರಿಷ್ಯತ, ಅನುರೂಪಂ ಅವಿಜ್ಞಾಯ ಅಹೋ ಸರ್ಗಂ ಕರಿಷ್ಯತ. ನಾನು ಮಾಡಿದ ಪ್ರಶ್ನೆಗಳಿಗೆ ಅನುರೂಪವಾದ ಉತ್ತರ ತಿಳ್ಕೊಳ್ರಿ. ಆಮೇಲೆ ಬೇಕಂದರೆ ಸೃಷ್ಟಿ ಮಾಡಬೇಕೋ ಬ್ರಹ್ಮದೇವರನ್ನು ತಪಸ್ಸು ಮಾಡಬೇಕೋ ಮಾಡಿರಿ. ಅದೇನು ಗೊತ್ತಿಲ್ಲದೆ ಮಾಡಲಿಕ್ಕೆ ಹೋದರೆ ಹೇಗೆ ಅಂತ ಇಷ್ಟು ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆಲ್ಲ ಹರಿಯಶ್ವರು ಶಬಲಾಶ್ವರು ಉತ್ತರ ಕೊಟ್ಟರು. ಹೇಗೆ ಉತ್ತರ ಕೊಟ್ಟರು? ತನ್ನಿಶಮ್ಯಾಥ ಹರಿಯಶ್ವಾಹ ಔತ್ಪತ್ತಿಕ ಮನೀಷಯ. ಔತ್ಪತ್ತಿಕ ಅಂದರೆ ಸ್ವಾಭಾವಿಕ ಅಂತ ಅರ್ಥ ಇಲ್ಲಿ. ಹರಿಯಶ್ವರಿಗೆ ಸ್ವಾಭಾವಿಕವಾದ ಬುದ್ಧಿಶಕ್ತಿ ಇದೆ. ಅವ್ರು ಮಾಡಿದ ಯಾವ ಪ್ರಶ್ನೆಗಳು ಕೂಡ ಅವರೇನು ಗೈಡ್ ತೊಗೊಂಡು ನೋಡಲೇ ಇಲ್ಲ. ಯಾವುದೋ ಮೊಬೈಲ್ನಲ್ಲಿ ಗೂಗಲಲ್ಲಿ ಚೆಕ್ ಮಾಡ್ತೀವಿ, ಏನು ಪ್ರಶ್ನೆ ಕೇಳಿದ್ರು ಚೆಕ್ ಮಾಡ್ತೀವಿ. ಏನೂ ಮಾಡಲಿಲ್ಲ, ತಾನಾಗೆ ಅವ್ರ ಬಾಯಲ್ಲಿ ಉತ್ತರ ಬರಲಿಕ್ಕೆ ಶುರು ಆಯ್ತಂತೆ. ಆ ಉತ್ತರ ಹೇಳಿದ ಮೇಲೆ ಅವರ ಮನಸ್ಥಿತಿ ಪರಿವರ್ತನೆ ಆಗಿಬಿಡ್ತು. ಹರಿಯೇಶ್ವರದು ಬಂದದ್ದೇನೋ ಸೃಷ್ಟಿ ಮಾಡಲಿಕ್ಕೆ, ಈ ಪ್ರಶ್ನೆ ಕೇಳಿದರೂ ಅವರು ಉತ್ತರ ಹೇಳಿದ ಮೇಲೆ ಸೃಷ್ಟಿ ಬೇಡ ಅನಿಸ್ಬಿಡ್ತು. ಅಪೃಥಕ್ ಧರ್ಮಶೀಲಾಸ್ತೆ ಅಂತಾರೆ. ಭಾಗವತ ಧರ್ಮಾನುಷ್ಠಾನ ಮಾಡಬೇಕು ನಾವು. ಬರೀ ಸೃಷ್ಟಿ ಮಾಡಿ ಹುಟ್ಟಿಸಿದ ಮಕ್ಕಳ ಮೇಲೆ ಅಭಿಮಾನ ಮಾಡಿ ಮತ್ತೆ ಮತ್ತೆ ಸಂಸಾರದ ಬಂಧನಕ್ಕೆ ಒಳಪಡೋದು ಬೇಡ, ನಮಗೆ ಹೇಳಿದ್ದಲ್ಲ ಇದು ಅಂತ ಅವರು ನಾರಾಯಣಾಯ ಓಂ ನಮೋ ನಾರಾಯಣಾಯ ಪುರುಷಾಯ ಮಹಾತ್ಮನೇ ವಿಶುದ್ಧ ಸತ್ವಧಿಷ್ಣ್ಯಾಯ ಮಹಾಹಂಸಾಯ ಧೀಮಹಿ ಅಂತ ಇಲ್ಲಿ ಮಂತ್ರ ಹೇಳಿದ್ದಾರೆ. ಇತಿ ತಾನಪಿ ರಾಜೇಂದ್ರ ಪ್ರತಿಸರ್ಗಧಿಯೋ ಮುನಿ ಉಪೇತ್ಯ ನಾರದ ಪ್ರಾಹ ವಾಚಃಕೂಟಾನಿ ಪೂರ್ವವತ್ ಅಂತ. ಇದೊಂದು ವಾಚಃಕೂಟ ಅಂದರೆ ಕನ್ನಡದಲ್ಲಿ ಒಗಟು ಅಂತ ಇರ್ತದೆ, ಅದಕ್ಕೆ ವಾಚಃಕೂಟ ಅಂತ ಸಂಸ್ಕೃತದಲ್ಲಿ ಕರೀತಾರೆ. ಮೇಲ್ನೋಟಕ್ಕೆ ಒಂದು ಅರ್ಥ ಕೊಡ್ತಿರ್ತದೆ, ಒಳಗೊಂದು ಬೇರೆ ಅರ್ಥ ಇರ್ತದೆ. ಅದನ್ನು ನಾರದರು ಹೇಳಿ ಅವರಿಗೆ ಉಪದೇಶ ಮಾಡಿ ಅವರನ್ನು ಪರಿವರ್ತನೆ ಮಾಡಿಬಿಟ್ಟಿದ್ದಾರೆ. ಪರೀಕ್ಷಿತ್ ರಾಜ ಕೇಳ್ದ, ಇದನ್ನು ವಾಚಃಕೂಟ ಅಂತಂತ ಇದ್ದೀರಿ, ಆ ಉತ್ತರಗಳವ್ರು ಹೇಳಿದ್ದೇನು ಅಂತ ನನಗೂ ಬಿಡಿಸಿ ಹೇಳ್ರಿ ಅಂತಂದ. ಶ್ರೀ ಶುಕ ಉವಾಚ, ಶುಕಮುನಿಗಳು ಉತ್ತರ ಹೇಳ್ತಾರೆ. ಭೂಮಿಯ ನಾಶ ಎಂದು ಅಂತ ಮೊದಲನೇ ಪ್ರಶ್ನೆ ಕೇಳಿದ್ರಲ್ಲ ನಾರದರು, ಇವರು ಕೊಟ್ಟ ಉತ್ತರ ಭೂಹು ಕ್ಷೇತ್ರಂ ಜೀವ ಸಂಜ್ಞಂ ಯದನಾದಿನಿ ಬಂಧನಂ. ಭೂಹು ಕ್ಷೇತ್ರಂ ಅಂತಂದಿದ್ದಾರೆ, ಅನಾದಿ ಅಂತ ವಿಶೇಷಣ ಕೊಟ್ಟಿದ್ದಾರೆ. ಅದಕ್ಕೆ ಜೀವ ಸಂಜ್ಞಂ ಅಂತ ಬೇರೆ ವಿಶೇಷಣ ಕೊಟ್ಟಿದ್ದಾರೆ. ಭೂಮಿಯ ನಾಶ ಎಂದು ಅನ್ನೋ ಪ್ರಶ್ನೆಗೆ ಅರ್ಥ ನಾವು ನೀವು ಕುಳಿತಂಥ ಈ ಭೂಮಿಯ ನಾಶದ ಪ್ರಶ್ನೆ ಮಾಡಿಲ್ಲಂತೆ ನಾರದರು. ಅನಾದಿ ಭೂಮಿಯ ನಾಶ ಎಂದು ಅಂತ. ಭೂಮಿ ಅನ್ನೋ ಶಬ್ದ ಕ್ಷೇತ್ರವಾಚಕ ಅಂತ, ಕ್ಷೇತ್ರ ಶಬ್ದ ದೇಹವಾಚಕ ಅಂತಿದೆ. ಹಾಗಾಗಿ ಅನಾದಿ ದೇಹ ಅಂತ ಅಭಿಪ್ರಾಯ ಅಂತ. ಇದು ನಮಗೆ ಹೇಗೆ ಗೊತ್ತಾಗಬೇಕು? ಅನಾದಿ ದೇಹ ಅಂತ ಯಾವುದನ್ನು ಕರೆದಿದ್ದಾರೆ? ಜೀವನಿಗೆ ಅಂಟುಕೊಂಡದ್ದು. ಅದೇ ಜೀವನ ಸ್ವರೂಪವನ್ನು ಯಾವ ಕಾರಣಕ್ಕೂ ಅವನವನ ಸ್ವರೂಪದೊಳಗಿರುವ ಗುಣಗಳ ವ್ಯಕ್ತಿಯನ್ನು ಮಾಡಿಕೊಡದಂತೆ ಒಂದು ದ್ರವ್ಯ ವಿಶೇಷ ಅಂತಾರೆ ಟೀಕಾಕೃತ್ಪಾದರು ಸುಧಾದಲ್ಲಿ. ಜೀವನ ಸ್ವರೂಪದಲ್ಲೇ ಆನಂದ ಇದೆ, ಆ ಆನಂದದ ಅಭಿವ್ಯಕ್ತಿ ಅವನ ಕೈಯಲ್ಲಿ ಆಗ್ತಾ ಇಲ್ಲ ಮಾಡಿಕೊಳ್ಳಿಕ್ಕೆ. ಅವನೊಳಗೆ ಇದ್ದದ್ದನ್ನು ಅವನಿಗೆ ವ್ಯಕ್ತ ಮಾಡಿಕೊಳ್ಳಿಕ್ಕಾಗದೇ ಇದ್ದರೆ ಏನಂತ ಹೇಳೋಣ? ಕರ್ಮದ ಮೇಲೆ ಕಟ್ಟೋಣವಾ ಅಥವಾ ಜೀವನಿಗೆ ಆ ಶಕ್ತಿ ಇದೆ ಅಂತ ಹೇಳೋಣವಾ ಅಂತ ಚರ್ಚೆ ಮಾಡಿ, ಅದು ಕರ್ಮನೂ ಅಲ್ಲ, ಅದು ಜೀವನನೂ ಅಲ್ಲ, ಆ ಎರಡಕ್ಕಿಂತಲೂ ಅತಿರಿಕ್ತವಾದ ಅವನೊಳಗೆ ಇರುವ ಅವನ ಆನಂದವನ್ನು ಅವನಿಗೆ ಗೊಡದಂತೆ ಆವರಕವಾದಂಥ ಒಂದು ವ್ಯವಸ್ಥೆ ಇದೆ ಅಂತ. ಅದು ಲಿಂಗದೇಹ ಅಂತಾರೆ ಅದಕ್ಕೆ. ಅದರ ನಾಶ ಎಂದು ಅಂತ ನಾರದರು ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಉತ್ತರ ಹ್ಯಾಕೆ ಕೊಡಬೇಕೀಗ? ಅದಕ್ಕೆ ಅವರಂತಾರೆ, ಸಾಧನ ಎಲ್ಲ ಪೂರ್ತಿ ಮಾಡಿಕೊಂಡ ಮೇಲೆ ಭಗವಂತನ ಅಪರೋಕ್ಷ ಜ್ಞಾನ ಆಗ್ತದೆ. ಪೂರ್ತಿ ಸಾಧನ ಆದವನಿಗೆ, ಅಪರೋಕ್ಷ ಜ್ಞಾನ ಆದವನಿಗೆ ಬ್ರಹ್ಮದೇವರೊಟ್ಟಿಗೆ ವಿರಜಾ ನದಿ ಸ್ನಾನ ಅಂತ ಮಾಡಿಸ್ತಾರಂತೆ. ವಿರಜಾ ನದಿ ಸ್ನಾನೇನ ಲಿಂಗಭಂಗಂ ಪ್ರಾಪಯಿತ್ವ ಅಂತಾರೆ ಹಿರಿಯರು. ಆ ವಿರಜಾ ನದಿ ಸ್ನಾನ ಮಾಡಿದ ಮೇಲೆ ಈ ಲಿಂಗದೇಹ ನಾಶ ಆಗ್ತದಂತೆ. ಲಿಂಗದೇಹ ನಾಶ ಅಂದರೆ ಜೀವನಿಂದ ಬೇರ್ಪಟ್ಟು ಅದರೊಳಗೆ ಹರ್ಕೊಂಡು ಹೋಗ್ತದೆ. ಗಂಗಾ ನದಿಯಲ್ಲಿ ಸ್ನಾನ ಮಾಡುವಾಗ ಒಮ್ಮೊಮ್ಮೆ ಮೈ ಮೇಲೆ ಅಂಗೋಸ್ತ್ರ ಹಾಕ್ಕೊಂಡು ಹರ್ಕೊಂಡು ಹೋಗ್ತದಲ್ಲ, ಹಾಗೆ ವಿರಜಾ ಸ್ನಾನ ಮಾಡಿದಾಗ ಅಪರೋಕ್ಷ ಜ್ಞಾನಿಗಳು ಬ್ರಹ್ಮೋಪದೇಶವನ್ನು ಪಡೆದವರು
ಸಾಧನ ಪೂರ್ತಿ ಮಾಡಿಕೊಂಡವರು ಅವರೊಟ್ಟಿಗೆ ಸ್ನಾನ ಮಾಡಬೇಕು, ಲಿಂಗದೇಹ ಭಂಗ ಆಯಿತು. ಅದನ್ನು ಮನಸ್ಸಿನಲ್ಲಿಟ್ಕೊಂಡು ನಾರದರು ಕೇಳಿಬಿಟ್ಟು ಭೂಮಿಯ ನಾಶ ಎಂದು. ಇದು ಆಧ್ಯಾತ್ಮಿಕವಾದ ಅನುಸಂಧಾನ ಬರಲಿ ಇವರಿಗೆ, ಏನೋ ಮಾಡ್ಕೊಂಡು ಹೊರಟಿದಾರಲ್ಲ ಅಂತ ಅವರನ್ನು ಪರಿವರ್ತನೆ ಮಾಡಲಿಕ್ಕೆ ಈ ಪ್ರಶ್ನೆ. ಎರಡನೇ ಪ್ರಶ್ನೆ, ತಥೈಕ ಪುರುಷಂ ರಾಷ್ಟ್ರಂ, ಏಕಪುರುಷ ರಾಷ್ಟ್ರ, ಒಬ್ಬನೇ ಒಬ್ಬ ಪುರುಷ ಆಳ್ತಾ ಇದ್ದಾನಂತೆ. ಆ ರಾಷ್ಟ್ರ ಯಾವುದು? ಅಲ್ಲಿ ಬದಲಾವಣೆಗಳಿಲ್ಲ. 5 ವರ್ಷಕ್ಕೆ ಒಬ್ಬ, ಮತ್ತು 5 ವರ್ಷಕ್ಕೆ ಚುನಾವಣೆ, ಮತ್ತೊಬ್ಬ, ಹಂಗಿಲ್ಲ. ಇದು ಸಿವಿಲ್ ಕೋಡ್ ವ್ಯವಸ್ಥೆ ಮೊದಲೇ ಮಾಡಿಬಿಟ್ಟಿದ್ದಾನೆ ಭಗವಂತ ಅಲ್ವಾ. ಪದೇ ಪದೇ ಮತ್ತೆ ಮತ್ತೆ ಅಂತ ಇಲ್ಲೇ ಇಲ್ಲ, ಅಲ್ಲಿ ಅವಕಾಶವೇ ಇಲ್ಲ. ಏಕೋ ಧಾತ ವಿದಧಾರ ಭುವನಾನಿ ಅಂತ ವೇದಗಳು ಹೇಳ್ತಾರೆ. ಭುವನಾನಿ ಏಕೋ ವಿದಧಾರ. ಆ ಭಗವಂತ ಒಬ್ಬನೇ ಈ ರಾಷ್ಟ್ರಕ್ಕೆ ಆಡಳಿತಕ್ಕೆ ರಾಜನಾಗಿದ್ದಾನೆ. ಯಾವಾಗಲೂ ಇದ್ದಾನೆ, ಮುಂದೂ ಇರ್ತಾನೆ, ಇಂದೂ ಇದ್ದಾನೆ. ಅರ್ಥೇಶು ಅಭಿಜ್ಞ ಸ್ವರಾಟ್ ಅಂತ ಅದೇ ಶಬ್ದದ ಅರ್ಥ ಇದು. ಅದಕ್ಕಾಗಿ ಭಗವಂತನೇ ರಾಜ, ರಾಷ್ಟ್ರವೇ ಈ ಪ್ರಪಂಚ. ಏಕಪುರುಷ ರಾಷ್ಟ್ರ ಅಂದರೆ ಇದೊಂದೇ ಅಂತ. ಭೂಮಿಯಲ್ಲೆಲ್ಲ ಆಡಳಿತಗಳು ಬದಲಾಗ್ತಾನೆ ಇರ್ತವೆ. ಒಂದೇ ಭೂಮಿಯ ಮೇಲೆ ಬೇರೆ ಬೇರೆ ರಾಜರು ಬಂದು ಆಡಳಿತ ಮಾಡ್ತಾ ಇರ್ತಾರೆ. ಕೆಲವರು ಆಡಳಿತದಲ್ಲಿ ದುಃಖ ಪಡ್ತಾಳೆ ಭೂಮಿ, ಕೆಲವರು ಆಡಳಿತದೊಳಗೆ ಖುಷಿ ಪಡ್ತಾಳೆ. ಆದರೆ ಭಗವಂತನ ಆಡಳಿತ ಇದೆಯಲ್ಲ, ಅದು ಯಾರಿಗೂ ಬಾಧಕ ಅಲ್ಲ. ಒಬ್ಬನೇ ಆಳ್ತಾನೇ ಇದ್ದಾನೆ. ಈ ಉತ್ತರ ಕೊಟ್ಟರು. ಏಕಏವೇಶ್ವರ ಸ್ತುರ್ಯೋ ಭಗವಾನ್ ಸ್ವಾಶ್ರಯ ಪರಃ. ತನಗೆ ತಾನೇ ಆಶ್ರಯ, ಶ್ವೇತರ ಆಶ್ರಯ ರಹಿತ, ಇನ್ನೊಬ್ಬರನ್ನು ಯಾವ ಕಾರಣಕ್ಕೂ ಉಪಜೀವಿಸಲ್ಲ ಅಂತ ಅರ್ಥ. ಆಶ್ರಯ ಅಂದರೆ ಇಲ್ಲೆಲ್ಲ ಉಪಜೀವ್ಯ ಅಂತ. ನಾವು ಭಗವಂತನನ್ನು ಉಪಜೀವಿಸ್ಕೊಂಡಿದ್ದೇವೆ, ಆದರೆ ಭಗವಂತ ಯಾರನ್ನೂ ಉಪಜೀವಿಸ್ಕೊಂಡಿಲ್ಲ, ಯಾವ ವಿಷಯದಲ್ಲಿಯೂ ಇಲ್ಲ. 3ರಲ್ಲಿಯೂ ಇಲ್ಲ ಅಂತ ಹೇಳಿದಾರಲ್ವೇ. 3 ನಾವು 3ರಲ್ಲಿಯೂ ಒಬ್ಬನನ್ನು ಆಶ್ರಯಿಸಿದ್ದೇವೆ. ನಮಗೆ ಬರುವ ತಿಳುವಳಿಕೆ, ನಮ್ಮ ಅಸ್ತಿತ್ವ ಏನಿದೆ, ನಮ್ಮ ಪ್ರವೃತ್ತಿ ಎಲ್ಲ ಇನ್ನೊಬ್ಬರ ಅಧೀನವಾಗಿದೆ. ಹಾಗಾಗಿ ನಾವು ಪರಾಧೀನ. ಪರಮಾತ್ಮ ಒಬ್ಬನೇ ಸ್ವಾಶ್ರಯ ಪರಹ, ಎಲ್ಲರಿಗಿಂತ ವಿಲಕ್ಷಣ. ಅವನನ್ನು ನೀವು ತಿಳಿಬೇಕಿತ್ತು ಅಂತ ನಾರದರ ಅಭಿಲಾಷೆ. ಅದಕ್ಕೆ ಒಬ್ಬ ಪುರುಷ ಆಳೋ ರಾಷ್ಟ್ರ ಯಾವುದು ಅನ್ನೋ ಪ್ರಶ್ನೆಯನ್ನು ತೆಗೆದ್ರಂತೆ ಅವ್ರ ಮುಂದೆ. 3ನೇ ಪ್ರಶ್ನೆ, ಬಿಲಂಚ ದೃಷ್ಟ ನಿರ್ಗಮಂ. ಒಂದು ಬಿಲ ಇದೆ, ಒಳಗೆ ಹೋಗ್ಲಿಕ್ಕೆ ಬರ್ತದೆ, ಹೊರ ಬರಲಿಕ್ಕೆ ಬರಲ್ಲ. ಆ ಬಿಲ ಯಾವುದು ಅಂತ ಕೇಳಿದರು. ಏನಿದು? ಪುಮಾನ್ ನೈವೈತಿ ಯದ್ಗತ್ವಾ ಬಿಲಂ ಸ್ವರ್ಗಗತೋ ಯಥಾ. ಭಗವಂತ ವೈಕುಂಠದಲ್ಲಿ ಯಾರನ್ನು ಕರ್ಕೊಂಡು ಹೋಗ್ತಾನೆ, ಮತ್ತೆ ಪುನಃ ಅವ್ರನ್ನ ಸಂಸಾರದ ಜಂಜಾಟಕ್ಕೆ ಹಾಕಲ್ಲಂತೆ. ನೋಡಿ, ರಾಜ ಒಬ್ಬ ಪುರುಷನನ್ನು ಬಂಧನ ಮಾಡಿದರೆ ಯಾವುದೋ ಸಂದರ್ಭದಲ್ಲಿ ಮೋಚನೆ ಮಾಡಿಬಿಡ್ತಾನೆ, ಆದರೆ ಮತ್ತೆ ಪುನಃ ಬಂಧನ ಮಾಡಲ್ಲ ಅಂತ ಗ್ಯಾರಂಟಿ ಇಲ್ಲ. ಅವನಿಗೆ ಸಂಶಯ ಬಂತು ಅಂದರೆ ಪುನಃ ಹೋಗಿ ಬಂದಿಖಾನೆಯಲ್ಲಿ ಹಾಕಿಬಿಡ್ತಾನೆ. ದೇವರು ಹಾಗಲ್ಲ. ಒಂದು ಸಲ ಹಾಕೋದು, ಮತ್ತೆ ತೆಗೆಯೋದು, ಮತ್ತೆ ಹಾಕೋದು, ಹಂಗಿಲ್ಲೇ ಇಲ್ಲ. ಭಗವಂತನ ಆಡಳಿತದಲ್ಲಿ ಇಲ್ಲ. ಒಂದು ಸಲ ಬಿಡಿಸಿದ ಅಂಥೇಳಿ ಅರ್ಥ. ಪರೋಯಂ ಸಿನೀತೆ ದೃಷ್ಟೈವ ತಮ್ಮುಚ್ಯತೆ ನ ಅಪರೇಣ ಅಂದರೆ ಹಾಗೆ ಅರ್ಥ. ಒಂದು ಸಲ ಬಂಧನದಿಂದ ಪರಮಾತ್ಮ ಮೋಚನೆ ಮಾಡಿದ ಅಂದರೆ ಅಪರೇಣ ನ ಸಿನೀತೆ, ಅಲ್ಲಿಗೂ ಅನ್ವಯ ಮಾಡಬೇಕು ಆ ವೇದವಾಕ್ಯವನ್ನು. ಇನ್ನೊಂದು ಸಂಸಾರ ಹೊಸದು ಬಂಧನಕ್ಕೆ ನ ಸಿನೀತೆ, ಒಳಪಡಿಸಲ್ಲ ಅಂತ ಅರ್ಥ. ದೃಷ್ಟೈವ ತಮ್ಮುಚ್ಯತೆ, ನನಗೆ ಹಾಗೆ ಹೊಳಿತಾ ವೇದದ ಅರ್ಥ. ಪರೋಯಂ ಸಿನೀತೆ ಮಾತ್ರಯ, ಒಂದು ಸಲ ಭಗವಂತ ಪ್ರಕೃತಿಯಿಂದ ಬಂಧನ ಮಾಡಿಬಿಡ್ತಾನೆ. ಆದರೆ ಒಂದು ಸಲ ತನ್ನ ದರ್ಶನ, ತನ್ನ ಅನುಗ್ರಹದಿಂದ ಯಾರನ್ನು ಮುಕ್ತಿಗೊಳಿಸ್ತಾನೋ ಆಮೇಲೆ ಮತ್ತೆ ಇನ್ನೊಂದು ಬಂಧನಕ್ಕೆ ಒಳಪಡಿಸಲ್ಲ. ಉಳಿದ ರಾಜರಿಗೂ ತನಗೂ ಇರುವಂಥ ವ್ಯತ್ಯಾಸ ಇದು ಅಂತಾನೆ. ಇದನ್ನು ಬ್ರಹ್ಮಸೂತ್ರಗಳು ನಿರ್ಣಯ ಮಾಡಿದರು. ನಚ ಪುನರಾವರ್ತತೆ ಅಂತ. ನಚ ಪುನರಾವರ್ತತೆ, ಮತ್ತೆ ಮತ್ತೆ ಸಂಸಾರ ಬಂಧನಕ್ಕೆ ಭಗವಂತ ಒಳಪಡಿಸಲ್ಲ. ಅದಕ್ಕೆ ಅದನ್ನು ನಾರದರು ಹೇಗೆ ಹೇಳಿದರು ಈ ವಿಷಯವನ್ನು? ನೋಡ್ರಪ್ಪ, ಒಂದು ಬಿಲ ಇದೆನೋ, ಒಳಗೆ ಹೋಗೋದಷ್ಟೇ ನೋಡು, ವಾಪಸ್ಸೇ ಇಲ್ಲ. ಎಂಟ್ರನ್ಸ್ ಅಂತ ಹಾಕ್ತಾರೆ, ಇನ್ನೊಂದು ಗೇಟ್ನಲ್ಲಿ ಎಕ್ಸಿಟ್ ಬೋರ್ಡ್ ಇಲ್ಲದೆ ಇರೋ ಒಂದು ಮನೆ ಇದೆ ಲೋಕದಲ್ಲಿ, ನನ್ನ ಮನೆ ಎಂದ ಭಗವಂತ. ಅರ್ಜುನ ಕೇಳ್ದ, ನಿನ್ನ ಮನೆ ವಿಳಾಸ ಕೊಡು, ನಾಳೆ ಯಾವಾಗಲಾದರೂ ಬರಬೇಕಾಗ್ತದೆ ನಾನು ಅಂತ. ಬಹಳ ಸುಲಭ, ಹುಡುಕ್ತಾ ಬಾ, ಎಕ್ಸಿಟ್ ಬೋರ್ಡ್ ಇಲ್ಲದೆ ಇರೋದೇ ನನ್ನ ಮನೆ ಅಂತ ಕೊಟ್ಬಿಟ್ಟ.
ಯದ್ಗತ್ವಾನ ನಿವರ್ತಂತೆ ತದ್ಧಾಮ ಪರಮಂ ಮಮ. ನೋಡಿ, ಯದ್ಗತ್ವಾ ನ ನಿವರ್ತಂತೆ ಅಂತಂದ ಭಗವಂತ. ಯಾರ ಮನೆಗೆ ಬಂದರೆ ವಾಪಸ್ ಮತ್ತೆ ಸಂಸಾರಕ್ಕೆ ಬರೋ ಹಾಗೆ ಇಲ್ಲವೋ ಬರಲ್ವೋ ಅದೇ ನನ್ನ ಮನೆ. ಎಷ್ಟು ಸುಲಭ ನೋಡ್ರಿ ದೇವ್ರ ಮನೆ ಅಡ್ರೆಸ್ಸು. ಅದನ್ನೇ ಇಲ್ಲಿ ಹೇಳುವಾಗ ಪುಮಾನ್ ನೈವೈತಿ ಯದ್ಗತ್ವ ಬಿಲಂ ಸ್ವರ್ಗಗತೋ ಯಥಾ ಅಂತಂದ ಭಗವಂತ. ಯಾರ ಮನೆಗೆ ಬಂದರೆ ಮತ್ತೆ ಸಂಸಾರಕ್ಕೆ ಬರಲ್ವೋ ಅದೇ ಮನೆ. ಇದೇ ಗೊತ್ತಿಲ್ಲಲ್ಲ ನಿಮಗೆ ಅಂದ್ರೆ ನಾರದರು ಅದನ್ನು ವಿವರಣೆ ಮಾಡಿಬಿಟ್ರು. ಇದು ಉತ್ತರ. ಮತ್ತೊಂದು ಪ್ರಶ್ನೆ, ಬಹುರೂಪಾಂ ಸ್ತ್ರೀಯಂಚಾಪಿ ಪುಮಾಂಸಂ ಪುಂಶ್ಚಲೀಪತಿಂ. ಬಹಳಷ್ಟು ರೂಪ ಧರಿಸುವ ಒಬ್ಬಳು ಹೆಣ್ಮಗಳಿದ್ದಾಳೆ, ಸ್ತ್ರೀ ಅಂತ ಕರೆದ್ರು. ಅವಳು ಯಾರು? ಪುಂಶ್ಚಲಿಯಾಗಿದ್ದಾಳೆ ಅಂದರೆ ಸ್ವೈರಿಣಿ ಅಂತ ಅರ್ಥ. ಅವಳು ಯಾರು? ಉತ್ತರ ಕೊಟ್ಟರು ಹರಿಯೇಶ್ವರು. ನಾನಾ ರೂಪಾತ್ಮನೋ ಬುದ್ಧಿ ಸ್ವೈರಿಣೀವ ಗುಣಾನ್ವಿತ. ನಮ್ಮ ನಿಮ್ಮೆಲ್ಲರ ಒಳಗಿರುವ ಬುದ್ಧಿ, ಆ ಬುದ್ಧಿ ಸಂಸ್ಕೃತದೊಳಗೆ ಸ್ತ್ರೀಲಿಂಗ ಶಬ್ದ ಆಗಿಬಿಟ್ಟಿದೆ. ಅದಕ್ಕಷ್ಟೇ ಸ್ತ್ರೀ ಅಂತ ಕರೆದದ್ದು. ಇಲ್ಲಿ ಪುರಾಣ ಕೇಳೋ ಸ್ತ್ರೀಯರಿಗೆಲ್ಲ ಹೇಳಿದ್ದಲ್ಲ ಅದನ್ನು. ಭಾಗವತ ಶ್ರವಣ ಮಾಡೋ ಸ್ತ್ರೀಯರನ್ನೆಲ್ಲ ಅವ್ರು ಕರೆದಿಲ್ಲ. ಅವ್ರು ಕರೆದದ್ದು ಲಿಂಗಭೇದ ಇಲ್ಲದೇನೆ ಎಲ್ಲರೊಳಗೂ ಸೇರ್ಕೊಂಡಿರೋಳು ಯಾರಂತೆ? ಬುದ್ಧಿ ಅನ್ನುವಂಥ ಸ್ತ್ರೀ. ಅವಳಿಗೆ ವಿಷಯಗಳು ಬದಲಾವಣೆ ಬೇಕಂತೆ. ಅದೇ ಅವಳಿಗೆ ಹೊದಿಕೆ ವಸ್ತ್ರ. ಒಂದು ಸಲ ಈ ವಿಷಯ ಕೇಳ್ತದೆ. ನಾವು ಪರ್ಚೇಸಿಗೆ ಹೋದಾಗೆಲ್ಲ ಆಗ್ತಿರ್ತದಲ್ಲ, ಒಂದು ಸಲ ಇದು ಭಾರೀ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತೇವೆ. ಇನ್ನೊಂದು ಕ್ಷಣಕ್ಕೆ ಅದು ಯಾಕೋ ಅಷ್ಟು ಚೆನ್ನಾಗಿಲ್ಲ, ಅದಕ್ಕಿಂತ ಇದು ಚೆನ್ನಾಗಿದೆ ಅಂತೇವೆ. ನಮ್ಮ ಪರ್ಚೇಸಿಂಗೇ ಇಷ್ಟು ಪರಿಸ್ಥಿತಿ ಗಂಭೀರ ಇದೆ, ಇನ್ನೆಂದು ನಾವು ಮೋಕ್ಷಕ್ಕೆ ಬರೆಯೋದು ಅಂತ ದೇವರೇ ಅಲ್ಲಿ ತೋರಿಸ್ತೀನಿ. ನೋಡಿ ನಿಮ್ಮ ಬುದ್ಧಿ ಎಷ್ಟು ಚಂಚಲ ಆಗ್ತಾ ಇದೆ. ನಾನು ಮಾಡಿದ ಸೃಷ್ಟಿಯ ಬಹುಚಿತ್ರ ಜಗತ್ ಬಹುಧಾಕರಣಾತ್, ಇದನ್ನೇ ಗೆಲ್ಲಕ್ಕಾಗ್ತಾ ಇಲ್ಲ ಅಂತಾನೆ ಭಗವಂತ. ಅದನ್ನೇ ಹೇಳಿದರು ನಾರದರು. ನಮ್ಮ ನಿಮ್ಮೆಲ್ಲರ ಬುದ್ಧಿ ಅವಳು ಕ್ಷಣ ಕ್ಷಣಕ್ಕೆ ವಿಷಯಗಳನ್ನು ಬದಲಾಯಿಸ್ತಾಳೆ, ರೂಪ ಬದಲಾಯಿಸ್ತಾಳೆ ಅಂದರೆ ಆ ಅರ್ಥ. ಮತ್ತು ಸ್ವೈರಿಣೀವ ಗುಣಾನ್ವಿತ. ಬುದ್ಧಿಯನ್ನು ಸೃಷ್ಟಿ ಮಾಡಿದ ತಂದೆ ಯಾರು? ಧಿಯೋ ಯೋನಃ ಪ್ರಚೋದಯಾತ್. ಆ ಭಗವಂತ ನಿಜವಾದ ಯಜಮಾನ ಬುದ್ಧಿಗೆ. ಅವನೊಬ್ಬನ ಬಿಟ್ಬಿಟ್ಟಿದ್ದಾಳೆ, ಎಲ್ಲ ಕಡೆ ಊರು ತುಂಬ ಓಡಾಡ್ಕೊಂಬರ್ತಾಳೆ. ಅದಕ್ಕೆ ಅವಳು ಸ್ವೈರಿಣಿ. ಅಂದರೆ ಆ ಕಡೆಯಲ್ಲಿ ಬುದ್ಧಿ ಬರಬೇಕು, ವಿಷಯಗಳ ಅಭಿಲಾಷೆಗಳನ್ನು ಪರಿತ್ಯಜಿಸಬೇಕು ಅನ್ನೋ ಉದ್ದೇಶದಿಂದ ಈ ಪ್ರಶ್ನೆ ಮಾಡಿದ್ದಾರೆ ನಾರದರು. ಅದಕ್ಕೆ ಆಧ್ಯಾತ್ಮಿಕ ಪ್ರಶ್ನೆ. ಮತ್ತೊಂದು ಪ್ರಶ್ನೆ ಕೇಳಿದರು. ನದಿ ಮುಭಯತೋವಾಹ. ಒಂದು ನದಿ ಇದೆ, ಒಮ್ಮೆ ಪೂರ್ವಕ್ಕೆ ಹರಿತದೆ, ಒಮ್ಮೆ ಪಶ್ಚಿಮಕ್ಕೆ ಹರಿತದೆ. ಅದು ನದಿ ಯಾವುದು? ಅದಕ್ಕಂತಾರೆ ಸೃಷ್ಟ್ಯಪ್ಯಯ ಕರಿ ಮಾಯಾಂ ವೇಲಾಕುಲಾಂತ ವೇಗಿತ. ಭಗವಂತನ ಮಾಯಾ ಅಂತ, ಅವನ ಇಚ್ಛಾ. ಮಾಯೆ ಅಂದರೆ ಇಚ್ಛೆ. ಒಮ್ಮೆ ಸೃಷ್ಟಿ ಕಡೆಗೆ ಹರಿತಾ ಇದೆ ಅಂತೆ. ಅದಕ್ಕೆ ವಿರುದ್ಧವಾದ ದಿಕ್ಕು ಪಶ್ಚಿಮ ಅಂದರೆ ಸಂಹಾರ. ಹಾಗಾದರೆ ಸೃಷ್ಟಿ ಸಂಹಾರಗಳು ಎರಡೂ ನದಿಗಳು ಅಂತ ಭಾವಿಸಿದರೆ ದಿಕ್ಕು ವಿರುದ್ಧ. ಆದ್ದರಿಂದ ಉಭಯತೋವಾಹ ನದಿ ಭಗವಂತನ ಇಚ್ಛೆ ಅಂತಂತಾರೆ. ಇನ್ನೂ ಒಂದು ಹೇಳಿದ್ದಾರೆ ಹಿರಿಯರು ವ್ಯಾಖ್ಯಾನಿಸುವಾಗ, ನಮ್ಮ ನಿಮ್ಮೆಲ್ಲರಿಗೆ ನಾವು ಮಾಡುವ ಕರ್ಮದ ಪ್ರವಾಹ ಅದು ಒಮ್ಮೆ ಸುಖದ ಕಡೆಗೆ ಹರಿಸ್ತದೆ. ಸ್ವಲ್ಪ ಸಮಯ ಕಳೀತಿರ್ಲಿಕ್ಕೇ ನಮ್ಮನ್ನದು ದುಃಖದ ಕಡೆಗೆ ಹರಿಸಿಬಿಡ್ತದೆ. ಹಾಗಾಗಿ ಸುಖ ದುಃಖಗಳು ಪೂರ್ವ ಪಶ್ಚಿಮ ಅಂತ ಇಟ್ಟುಕೊಂಡ್ರೆ ನಮ್ಮ ಕರ್ಮದ ಪ್ರವಾಹ ಅನ್ನೋದು ಉಭಯತೋವಾಹ ನದಿ ಅಂತ ತಿಳಿಸ್ತಾರೆ. ಅದರ ಎಚ್ಚರ ಯಾವಾಗಲೂ ಇರಬೇಕು ನಮಗೆ. ಸುಖ ಅನುಭವಿಸುವಾಗೆಲ್ಲ ಹಿಂದೆ ಯಾವುದೋ ದುಃಖ ಬರಲಿಕ್ಕಿದೆ ಅಂತ ನೆನಪಿಟ್ಟುಕೊಂಡು ಅನುಭವಿಸ್ತಿರ್ಬೇಕಂತ. ದುಃಖ ಬರುವಾಗೆಲ್ಲ ಮುಂದೆ ಯಾವುದೋ ಒಂದು ಸುಖ ಬರಲಿಕ್ಕಿದೆ ಅಂತ ಅನುಭವಿಸ್ಬೇಕಂತ. ಇದೊಂದು ಲೋಕದ ವ್ಯವಸ್ಥೆ. ಯಾವಾಗಲೂ ದುಃಖನೇ ಇರ್ತದೆ ಅಂತೇನಿಲ್ಲ, ಹಾಗೆಲ್ಲಿದೆ. ಯಾವಾಗಲೂ ಸುಖ ಇರ್ತದೆ ಅಂತಿಲ್ಲ. ಹಾಗಾಗಿ ಸುಖ ದುಃಖ ರೂಪವಾದಂಥ ಎರಡನ್ನು ನದಿ ಕರ್ಮ ಪ್ರವಾಹ ಅಂತಾರೆ. ಮತ್ತೊಂದು ಪ್ರಶ್ನೆ, ಪಂಚಾದ್ಭುತಂ ಗೃಹಂ. 25 ಇಟ್ಟಿಗೆಗಳಿಂದ ನಿರ್ಮಿಸಿದ ಒಂದು ಮನೆ. ಆ ಮನೆ ಯಾವುದು ಅಂತ ಕೇಳಿದರು. ನಿಮ್ಮೆಲ್ಲರ ದೇಹ ಅಂತದೆ. ನೋಡಿ, ಈ ದೇಹ 25 ಇಟ್ಟಿಗೆಯಿಂದ ನಿರ್ಮಾಣ ಆಯ್ತಂತೆ. 25 ತತ್ವಾನಾಂ ಪುರುಷೋದ್ಭುತ ದರ್ಶನ. ತತ್ವಗಳಿರೋದು 25 ಅಂತೆ. ಅದನ್ನು ಒಂದೊಂದು ಇಟ್ಟಿಗೆ ಅಂತ ಭಾವಿಸಿದರೆ ದೇವರು ಎಷ್ಟು ಪರ್ಫೆಕ್ಷನ್ ಇದೆ ನೋಡಿ ಅವನ ಸೃಷ್ಟಿಗೆ. ನಿಮ್ಮ ದೇಹ ಸೃಷ್ಟಿ ಮಾಡುವಾಗ 25 ಮಾಡಿ ನನ್ನ ದೇಹಕ್ಕೆ 26 ಮಾಡಿಲ್ಲ, ಅಥವಾ ಇನ್ನೊಬ್ಬರ ದೇಹ ಸೃಷ್ಟಿ ಮಾಡುವಾಗ 28 ಮಾಡಲಿಲ್ಲ. ಎಲ್ಲರ ದೇಹವನ್ನು ಸೃಷ್ಟಿ ಮಾಡುವಾಗ 25 ಇಟ್ಟಿಗೆ ಉಪಯೋಗಿಸಿದ್ನಂತೆ. ಎಷ್ಟು ನೋಡಿ ಅವನ ಆರ್ಕಿಟೆಕ್ಟ್ ಇಂಜಿನಿಯರ್ ಅನ್ನಬೇಕೋ
ಅಥವಾ ಅವನನ್ನು ಇದು ಅನ್ಬೇಕು, ಪ್ಲಂಬರ್ ಅನ್ಬೇಕಾ, ಅಥವಾ ಅವನು ಏನು ಮೇಸ್ತ್ರಿ ಅನ್ಬೇಕು, ಏನು ಅನ್ಬೇಕು ಅವನ್ನ? ನಮಃ ಕುಲಾಲೇಭ್ಯ ಕರ್ಮಾರೇಭ್ಯ. ಅದಕ್ಕೆ ವೇದಗಳೆಲ್ಲ ಅವನನ್ನು ಕುಂಬಾರ ಇದ್ದಾಗಿದ್ದಾನೆ ಅಂತಂತಾರೆ. ಕುಲಾಲ ಅಂತ ಪ್ರಪಂಚ ಸೃಷ್ಟಿ ಮಾಡಿದ ಒಬ್ಬ ಕುಂಬಾರನೀತ ಅಂತ ಹೇಳ್ತದೆ ವೇದದಲ್ಲಿ. ಎಷ್ಟು ಸಮಯೋಚಿತವಾಗಿ, ಎಷ್ಟು ಅದ್ಭುತವಾಗಿ, ಸ್ವಲ್ಪವೂ ವೇಸ್ಟ್ ಮಾಡಿದೆ. ಈಗೆಲ್ಲ ತುಂಬ ವೇಸ್ಟೇಜ್ ಅಂತ. ಒಂದು ಮನೆ ಕಟ್ಟಿಸಿದರೆ ಕಟ್ಟಿಸ್ಲಿಕ್ಕೆ ಉಪಯೋಗಿಸಿದ ಸಾಮಾನಿನ 3 ಪಟ್ಟು ವೇಸ್ಟೇಜ್ ಇರ್ತದಂತೆ. ಒಬ್ಬನು ಹೇಳ್ದ ಮೊನ್ನೆ, ನಾವು ಯಾವುದಾದ್ರೂ ಮನೆ ಕಟ್ಟಿಸಿದ್ರೆ ಅಲ್ಲಿಗೆ ಉಪಯೋಗಿಸಿದ ಸಾಮಾನು 3 ಪಟ್ಟು, ಒಂದು ಟೈಲ್ಸ್ ಹಾಕ್ಸಿದ್ರೆ 1.5 ಪಟ್ಟು ವೇಸ್ಟ್ ಅಂತ ಅದರೊಳಗೆ. ಗಾಬರಿ ಆಗ್ತದ ಇಲ್ಲ? ಭಗವಂತನ ಸೃಷ್ಟಿಯಲ್ಲಿ ಆ ಥರ ವೇಸ್ಟೇಜೇ ಇಲ್ಲ ಅಂತಾರೆ. ಆ ರೀತಿ ಸೃಷ್ಟಿ ಮಾಡ್ತಾನೆ. 25 ಇಟ್ಟಿಗೆ ಅಂದರೆ 25 ತತ್ವ ಉಪಯೋಗಿಸಿದ್ದು. 11 ಇಂದ್ರಿಯಗಳು, 11 ತತ್ವಗಳ ಮನಸ್ಸನ್ನು ಹಿಡಿದ್ರಿಂದ 11 ಅಂತ ಲೆಕ್ಕ. ಆಮೇಲೆ 5 ಭೂತ ಇದೆ ಯಾವಾಗಲೂ. ಆಕಾಶ, ವಾಯು, ಅಗ್ನಿ, ನೀರು, ಭೂಮಿ. 11 ಮತ್ತು 5 16 ಆಯಿತು. ಆ ಭೂತಗಳು ಹುಟ್ಟುವಾಗ ಒಂದೊಂದು ವಿಷಯಗಳಿದ್ದುಕೊಂಡೇ ಹುಟ್ಟಿದುವಂತೆ. ಆಕಾಶ ಹುಟ್ಟುವಾಗಲೇ ಶಬ್ದ ಒಳಗಿಟ್ಟುಕೊಂಡೇ ಹುಟ್ಟಂತೆ. ಶಬ್ದ ಅನ್ನೋ ವಿಷಯ ಒಂದು ನೆನಪಿಟ್ಟುಕೊಳ್ಬೇಕು. ವಾಯು ಹುಟ್ಟುವಾಗ ವಾಯುವಿನಲ್ಲಿ ಸ್ಪರ್ಶ ಅನ್ನುವಂಥ ಗುಣ. ಹಾಗೆ ಅಗ್ನಿ ಹುಟ್ಟುವಾಗ ರೂಪ ಅನ್ನುವ ಗುಣ. ನೀರು ಹುಟ್ಟುವಾಗ ರಸ ಅನ್ನೋ ಗುಣ ಇದ್ದುಕೊಂಡೇ ಹುಟ್ಟಂತೆ. ಭೂಮಿ ಹುಟ್ಟುವಾಗ ಗಂಧ ಅನ್ನೋ ಗುಣ ಇಟ್ಟುಕೊಂಡೇ ಹುಟ್ಟಂತೆ. ಸುಲಭ ಇದೆ, ಎಷ್ಟು ಸಿಂಪಲ್ ಆಗಿದೆ ನೋಡಿ. ಹಾಗಾದರೆ 16 ಈ ವಿಷಯಗಳನ್ನು ತನ್ಮಾತ್ರ ಅಂತ ಕರೀತಾರೆ. ಮೀಯಂತೆ ಇತಿ ಮಾತ್ರ. ಯಾವುದು ನಮ್ಮ ತಿಳುವಳಿಕೆಗೆ ಬರ್ತಾವೋ ಇಂದ್ರಿಯಗಳ ಮೂಲಕ ಅವುಗಳನ್ನು ಮಾತ್ರ ಅಂತ ಕರೆದಿದ್ದಾರೆ ಹಿರಿಯರು. ಹಾಗಾಗಿ 5 ಆಕಾಶದ ಒಳಗಿರುವ ಶಬ್ದ, ವಾಯುನೊಳಗಿರುವ ಸ್ಪರ್ಶ, ಅಗ್ನಿಯಲ್ಲಿರುವಂಥ ರೂಪ, ನೀರಿನಲ್ಲಿರುವ ರಸ, ಪೃಥ್ವಿಯಲ್ಲಿರುವಂತಹ ಗಂಧ ಎಲ್ಲ ನಮ್ಮ ಇಂದ್ರಿಯಕ್ಕೆ ಗೋಚರವಾಗುವ, ತಿಳುವಳಿಕೆಗೆ ಬರುವ ಮೀಯಂತೆ ಇತಿ ಮಾತ್ರ ತನ್ಮಾತ್ರ ಅಂತ ಕರೆದು ಅಷ್ಟೆ. 16 + 5 ಎಷ್ಟಾಗಿಬಿಡ್ತು ಇಲ್ಲಿಗೆ? 21 ತತ್ವಗಳಂತೀವೆಲ್ಲ. ತತ್ವ ಅಂದರೆ ಏನೋ ತಿಳ್ಕೊಂಬಿಡಬಾರ್ದು. ಕೆಲವರಿಗೆ ತತ್ವ ಶಬ್ದನೇ ಹೇಳಲಿಕ್ಕೆ ಬಂದಿಲ್ಲ, ಬಿಡಿಸಿ ತುಂಬ ಗೋಳಾಡಿದ್ದಾರೆ. ನಮ್ಮಲ್ಲಿ ತುಂಬ ಸುಲಭವಾಗಿ ಹೇಳಿದ್ದಾರೆ ತತ್ವ ಅನ್ನೋ ಶಬ್ದದ ವಿವರಣೆ ಕೊಟ್ಟದ್ದು. ಆಮೇಲೆ ಅವುಗಳ ಸೃಷ್ಟಿ ಆದದ್ದು ಯಾವುದರಿಂದ? ಮತ್ತೆ ಇದೆಲ್ಲ ಒಂದರ್ಥದಲ್ಲಿ ರಾ ಮೆಟೀರಿಯಲ್ ಅಂತಿರ್ತಾರಲ್ಲ, ಅದನ್ನು ಉಪಯೋಗಿಸದೆ ಪ್ರಾಡಕ್ಟ್ ತಯಾರಾಗಲ್ಲ. ಎಂಡ್ ಪ್ರಾಡಕ್ಟಿಗೆ ಬರಬೇಕಾದ್ರೆ ರಾ ಮೆಟೀರಿಯಲ್ ಯೂಸ್ ಮಾಡಬೇಕಾಗ್ತದೆ. ಇವನ್ನೆಲ್ಲ ಹುಟ್ಟಿಸ್ಬೇಕಾದ್ರೆ ಯಾವುದನ್ನು ತೊಗೊಂಡು ಹುಟ್ಟಿಸಿದ ಅಂತ ನೋಡಬೇಕಂತ. ಬಹಳ ಸುಲಭ. ಅಹಂಕಾರ ಅಂತ ಒಂದು ತತ್ವ ಇದೆ, ಅದು 22ನೇದ್ದಂತೆ. ಆ ಅಹಂಕಾರ ಅಂತ ಅದರ ಹೆಸರು ನೆನಪಿಟ್ಟುಕೊಂಡ್ರೆ ಸಾಕು ಸದ್ಯಕ್ಕೆ. ಆಮೇಲೆ ಅದರೊಳಗಿರೋ ಪ್ರಭೇದ, ಅದರ ದೇವತೆಗಳು, ಅದೆಲ್ಲ ಅವ್ರವ್ರು ವಿಮರ್ಶೆ ಮಾಡಿಕೊಳ್ಳಿ ಅಂತಾರೆ ನಾರದರು. ಇದು ಕೇವಲ ಅಭಿರುಚಿ ಹುಟ್ಟಲಿ ಆಧ್ಯಾತ್ಮಿಕದ ಕಡೆಗೆ ಅಂತ ಈ ಕ್ವಿಜ್ ಅಂತ ಇಡ್ತಾರಲ್ಲ, ಈಗ ಕರೋಡ್ಪತಿ ಪ್ರಶ್ನೆ ಅಂತ. ಅಲ್ಲಿ ಇಲ್ಲಿ ಯಾರು ಕರೋಡ್ಪತಿ ಆಗಲಿಕ್ಕಿಲ್ಲ, ಇಲ್ಲಿ ಮೋಕ್ಷಪತಿ ಆಗ್ಬೋದು ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಅಂತ ಅಭಿಪ್ರಾಯ. ಆಗಲೂ ಹೀಗೆ ಕ್ವಿಜ್ ಕಾಂಪಿಟೇಷನ್ ಇಟ್ಟಿದ್ರು ನಾರದರು. ಹರಿಯೇಶ್ವರ ಶಬಲಾಶ್ವರು ಉತ್ತರ ಕೊಡುವಾಗ ಬಹಳ ಉತ್ತಮ ಉತ್ತರ ಕೊಟ್ಟರು. ಅಹಂಕಾರ ಅಂತ ತತ್ವ ಇದೆ, ಅದು 23, ಅದು 22. 23ನೇದ್ದು ಅಹಂಕಾರ ತತ್ವ ಹುಟ್ಟಿದ್ದು ಮಹತ್ತತ್ವದಿಂದ, ಅದು 23ನೇದ್ದು ಅಂತ ಲೆಕ್ಕ. ಮಹತ್ತತ್ವ ಹುಟ್ಟಿದ್ದು ಪ್ರಕೃತಿ ತತ್ವ ಅವ್ಯಕ್ತ ತತ್ವದಿಂದ, ಅದು 24. ಇದನ್ನೆಲ್ಲ ತನ್ನ ಕೈಯಲ್ಲಿ ಇಟ್ಕೊಂಡಿದ್ದಾನಲ್ಲ ಅವನೇ 25 ಅಂತ ಆದ. ಎಷ್ಟು ಸುಲಭವಾಗಿ ಹೇಳಿಕೊಟ್ರು. ಅದಕ್ಕೆ 25 ತತ್ವಗಳಿಂದ ನಿರ್ಮಿಸಿದ ಮನೆ ಅಂತ ಕೇಳಿದ್ರಲ್ಲ ನಾರದ್ರೆ, ಅದು ಈ ದೇಹ ಅಂತಿರುತ್ತೆ. ಬಟ್ ಈ ದೇಹದ ಒಳಗೊಂದು ದೇಹ ಇದೆಯಲ್ಲ, ಆವಾಗಲೇ ಹೇಳಿದ್ದು ಅದು ಕ್ಷೇತ್ರ, ಅದು ಭೂ. ಎಷ್ಟು ವಿಶೇಷ ಹೇಳಿದ್ದಾರೆ. ಅದು ಭೂ, ಇದು ಮನೆ. ಹೀಗೆ ಅನುಸಂಧಾನ ಮಾಡಿಸಿದರು ಎರಡನ್ನೂ. ಆಮೇಲೆ ಮತ್ತೊಂದು ಪ್ರಶ್ನೆ, ಕ್ವಚಿತ್ ಹಂಸಂ ಚಿತ್ರಕಥಂ. ಭಗವಂತನ ಕಥೆಗಳನ್ನು ಹೇಳುವ ಪುರಾಣಗಳೇ ಹಂಸ ಪಕ್ಷಿ ಅಂತ. ಯಾವಾಗಲೂ ವಿಚಿತ್ರ ಕಥೆ ಹೇಳ್ತಾ ಇರ್ತದೆ. ಹಂಸ ಗೀತೆ ಅಂತಾರಲ್ಲ ಹಾಗಿದ್ದಂಗೆ. ಸದಾ ತಿರುಗೋ ಚಕ್ರ, ತೀಕ್ಷ್ಣ ಅಂಚಿನಿಂದ ಕೂಡಿದೆ ಅಂದರೆ ಅದು ಕಾಲಚಕ್ರ. ಎಲ್ರಿಗೂ ಗೊತ್ತಿದ್ದದ್ದೇ ಉತ್ತರ. ಕೊನೆಗೊಂದು ಪ್ರಶ್ನೆ ಮಾಡಿದ್ರಲ್ಲ, ಅವರವ್ರ ತಂದೆ ಅವ್ರಿಗೆ ಮಾಡಿರುವ ಆದೇಶ ಏನು ಅಂತ. ಅರೇ ನಮ್ಮ ತಂದೆ ನಮಗೇನು ಆದೇಶ ಮಾಡ್ತಾನೆ ಯಾವಾಗಲೂ? ಇದನ್ನು ಹುಡುಕಲೇಬೇಕಾಯಿತು. ಅದಕ್ಕೆ ಹಿರಿಯರು ಹೇಳ್ತಾರೆ, ತಂದೆಯ ಆದೇಶ ಅಂದರೆ ಬೇರೆ ಯಾವುದಲ್ಲ, ಶಾಸ್ತ್ರಸ್ಯ ಪಿತುರಾದೇಶಂ. ನಮ್ಮೆಲ್ಲರ ತಂದೆ ಭಗವಂತ.
ಯೋ ನಃ ಪಿತಾ ಜನಿತಾಯೋ ವಿಧಾತಾ ಧಾಮಾನಿ ವೇದ ಭುವನಾನಿ ವಿಶ್ವಾ. ವೇದಗಳೆಲ್ಲ ತಂದೆ ಅಂತ ಸಾರೋದು ಆತನನ್ನು ಮಾತ್ರ, ಆ ಭಗವಂತನನ್ನು. ಅದಕ್ಕೆ ಯೋನ ಪಿತಾ ಅಂತ ಶಬ್ದ ಆಡಿದೆ. ಅವನೇ ತಂದೆ. ಅವನ ಆದೇಶಗಳು ಅಂದರೆ ಯಾವುದು? ಶ್ರುತಿ ಸ್ಮೃತಿರ್ ಹರೇರ್ ಆಜ್ಞೆ. ಶ್ರುತಿ ಮತ್ತು ಸ್ಮೃತಿ. ಕೆಲವರು ಅಂತಾರೆ, ನಮಗೆ ಈ ವೇದದ ವಿಷಯ ಹೇಳಬೇಡ್ರಿ ಆಚಾರ್ಯ, ದೇವ್ರ ಬಗ್ಗೆ ಹೇಳ್ರಿ ಕೇಳ್ತೀವಿ ಅಂತಾರೆ. ಅದು ಹೇಗೆ ಹೇಳಲಿಕ್ಕೆ ಸಾಧ್ಯ ಅಂತ ನನಗೂ ಗೊತ್ತಿಲ್ಲ. ಅದಕ್ಕೊಂದು ಹೊಸ ಶಬ್ದ ಕಂಡುಕೊಂಡಿದ್ದಾರೆ. ಮತ್ತೆ ನಿಮಗೆ ದೇವ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಏನಾಯ್ತು ಹೇಳ್ರಿ ಅಂತಾರೆ. ಮತ್ತೆ ಅರೇ ಹಣೆ ಬಾರವೇ, ಗೆಡ್ಡೆ ಗೆಣಸು ತಿನ್ಕೊಂಡಿರೋ ಋಷಿ ಮುನಿಗಳಿಗಾಗೋದೇ ಕಷ್ಟ ಆಗ್ತಾ ಇದೆ, ಇನ್ನು ಊರಿನಲ್ಲಿರೋ ನಮಗೆಲ್ಲ ಈ ಕೂಡಲೇ ಎಕ್ಸ್ಪೀರಿಯನ್ಸ್ ಅಂದರೆ ಏನು ಹೇಳೋಣ? ಅದಕ್ಕೆ ಹಿರಿಯರೆಲ್ಲ ಶಾಸ್ತ್ರ ಅನ್ನೋ ಭಗವಂತನ ತಂದೆ ಆದೇಶ ಅಂತ ಭಾವಿಸಿ ಶ್ರುತಿ ಮತ್ತು ಸ್ಮೃತಿ ಅದರೊಳಗೆ ಮುಳುಗಿದರು. ಅವುಗಳ ಶಬ್ದಾರ್ಥವನ್ನೇ ಮತ್ತೆ ವಿಚಾರ ಮಾಡಿದರು. ಅವುಗಳಿಗೆ ಬ್ರಹ್ಮಸೂತ್ರ ಯೋಜನೆ ಮಾಡಿಕೊಂಡ್ರು. ಅದು ಸರಿ ಹೋಗ್ತದೋ ಇಲ್ಲೋ ಅಂತ ಚರ್ಚೆ ಮಾಡಿದರು. ಅದು ಇವಾಗ ಮಾಡಬೇಕಾದ ಸ್ಟೇಜ್ ಅಂತೆ. ಅದನ್ನು ಮಾಡಿದರೆ ಆ ಭಗವಂತ ತಾನಾಗೆ ನಮಗೆ ಒಂದು ಅರ್ಥದಲ್ಲಿ ಎಕ್ಸ್ಪೀರಿಯನ್ಸ್ ಕೊಡ್ತಾನೆ. ಇಲ್ಲೇ ಮೊನ್ನೆ ನದಿ ತೀರದೊಳಗೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಓಡಾಡಿ ಬಂದು ನಿಮಗೆ ದೇವ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಏನಿದೆ ಅಂದರೆ ಏನು ಹೇಳೋಣ ಹೇಳ್ರಿ? ಅಲ್ಲಿ ಸಿಗೋದಲ್ಲ ಎಕ್ಸ್ಪೀರಿಯನ್ಸ್. ಇವೆಲ್ಲ ಲೋಕದೊಳಗೆ ಏನು ನಡೀತಾ ಇದೆ, ಯೋಗದ ಪ್ರಕ್ರಿಯೆಗಳು, ಇದು ಕೇವಲ ಬಾಡಿ ರಿಲ್ಯಾಕ್ಸ್ ಆಗಲಿಕ್ಕಷ್ಟೇ, ಕ್ಷಣಕಾಲದ ಮನಸ್ಸು ರಿಲ್ಯಾಕ್ಸ್ ಆಗಲಿಕ್ಕೆ ಮಾಡ್ತಾ ಇರೋ ವ್ಯವಸ್ಥೆಗಳು. ಆ ಭಗವಂತ ಅಂತರ್ಯಾಮಿಯನ್ನು ಕಾಣಬೇಕಾದ್ರೆ ವೇದದ ದಾರಿಯಲ್ಲೇ ಬರಬೇಕಂತ. ಅದು ಬಿಟ್ಟು ಬೇರೆ ಯಾವ ದಾರಿಯಲ್ಲಿ ಹೋದರೂ ಕಲ್ಲು ಸಿಕ್ಕರೆ ಕಷ್ಟ, ದೇವರಂತೂ ಸಿಗಲ್ಲ. ಮತ್ತು ಕಲ್ಲು ಸಿಗೋದು ಕಷ್ಟ ಅಷ್ಟೆ. ಹಾಗಿದೆ. ಅದಕ್ಕೆ ಎಲ್ಲ ಅವ್ಯವಸಾಯಿನ ಅಂತಾನೆ ಶ್ರೀಕೃಷ್ಣ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ. ವ್ಯವಸಾಯಾತ್ಮಿಕ ಅಂದರೆ ಪ್ರಮಾಣಗಳಿಂದ ನಿಶ್ಚಿತವಾದ ದಾರಿ ದೇವರನ್ನು ಕಾಣಲಿಕ್ಕೆ ಒಂದೇ ಇರೋದಂತೆ, ಅದು ಬಹಳ ಇಲ್ಲ. ಅಪ್ರಮಾಣದಿಂದ ಲೋಕವನ್ನೆಲ್ಲ ಭ್ರಮೆಗೊಳಪಡಿಸ್ಲಿಕ್ಕಿರೋ ದಾರಿ ಸಾಕಷ್ಟಿದೆ. ಅದಕ್ಕೆ ನಾನು ಹೇಳ್ತಿರ್ತೀನಿ, ಸತ್ಯದ ಸಿನಿಮಾ ಒಂದೇ ತೆಗೆದಿದ್ದಾನೆ ಭಗವಂತ. ಸುಳ್ಳಿನ ಸಿನಿಮಾ ಎಲ್ಲ ಲೋಕದಲ್ಲಿ ತೆಗಿಲಿಕ್ಕೆ ಬಿಟ್ಟುಬಿಟ್ಟಿದ್ದಾನೆ. ನೀವು ಎಷ್ಟಾದರೂ ತಗೊಳ್ರಿ, ನೆರಳು ತಗೊಳ್ರಿ, ಬಣ್ಣ ಹಚ್ಚಿರಿ, ತೋರಿಸ್ರಿ, ನೀವು ದುಡ್ಡು ಮಾಡಿಕೊಡ್ರಿ, ಪ್ರೊಡ್ಯೂಸರ್ ಆಗ್ರಿ, ಡೈರೆಕ್ಟರ್ ಆಗ್ರಿ, ಯಾಕಂದರೆ ಅವ್ರವ್ರ ಹೊಟ್ಟೆಪಾಡು. ಸುಳ್ಳಿಗೆ ಸಿನಿಮಾಗಳು ಜಾಸ್ತಿ, ಸತ್ಯ ತೋರಿಸ್ಲಿಕ್ಕೆ ಯಾವತ್ತಿದ್ರೂ ಒಂದೇ ಸಿನಿಮಾ, ಅದು ಬೇರೆ ಯಾವ ಮಾಧ್ಯಮವೂ ಅಲ್ಲ. ಅದೇ ಶ್ರುತಿ ಮತ್ತು ಸ್ಮೃತಿ. ಸ್ಮೃತಿ ಅಂದರೆ ಪೌರುಷೇಯ ಗ್ರಂಥ ಅಂತ ಅರ್ಥ. ಅವುಗಳನ್ನೇ ಆಶ್ರಯಿಸಬೇಕು, ಅವುಗಳ ಜಿಜ್ಞಾಸೆನೇ ಮಾಡಬೇಕು, ಅವುಗಳ ಚರ್ಚೆನೇ ಮಾಡಬೇಕು ಭಗವಂತನನ್ನು ಕಾಣಲಿಕ್ಕೆ. ಇದು ಭಗವಂತನ ಆದೇಶ. ಇದನ್ನು ಅರ್ಥ ಮಾಡಿಕೊಳ್ಳ್ರಿ ಅಂತ ನಾರದರು ನಿಮ್ಮ ತಂದೆ ನಿಮಗೇನು ಆದೇಶ ಮಾಡಿದಾನಪ್ಪ ಅಂತ ಕೇಳಿದ್ರಂತ. ಶಾಸ್ತ್ರಸ್ಯ ಪಿತುರಾದೇಶಂ ಯೋ ನ ವೇದ ನಿವರ್ತಕಂ ಅಂತಾರೆ. ಅದಕ್ಕೆ ಭಾಗವತದಲ್ಲಿ ನಿವರ್ತಕಂ ಯೋ ನ ವೇದ. ಶಾಸ್ತ್ರ ನಮ್ಮನ್ನೇನು ಮಾಡ್ತದೆ? ಹೋಗಬಾರ್ದ ಕಡೆಯಲ್ಲಿ ಹೋಗದಂತೆ ನಮ್ಮನ್ನು ಅದು ತಡೆ ಹಿಡಿತದೆ. ಅದು ತಂದೆ ಮಾಡಬೇಕಾದದ್ದು. ಅದು ಹೋಗಬೇಕಾದ ದಾರಿಯನ್ನು ತೋರಿಸ್ಲಿಕ್ಕೆ ಶುರು ಮಾಡಿದರೆ ಅವನಿಗೆ ಬೇಜಾರು ಬರ್ತದೆ, ಹಂಗೆ ಮಾಡು ಹಿಂಗೆ ಮಾಡು ಅಂತ. ಮಾಡಬಾರ್ದದ್ದು ಯಾವುದು ಅಂತ ಒಂದು ಪಟ್ಟಿ ಮುಂದಿಡಬೇಕಂತೆ. ಇಷ್ಟನ್ನಂತೂ ಮಾಡಬೇಡಪ್ಪ, ಇನ್ನೇನು ಮಾಡ್ತೀಯೋ ಬಿಡ್ತೀಯೋ ಅಂತ. ಹಾಗೆ ಶಾಸ್ತ್ರಗಳು ಮನುಷ್ಯನನ್ನು ಇಷ್ಟನ್ನಂತೂ ಮಾಡಬೇಡ, ಮಾಡಬೇಕಾದದ್ದನ್ನು ಸ್ವಲ್ಪ ನಿಧಾನಕ್ಕೆ ಬೇಕಂದ್ರೆ ಮಾಡಲಿಕ್ಕೆ ಶುರು ಮಾಡು ಅಂತಂತಾರೆ. ಅದಕ್ಕೆ ಕೃಷ್ಣ ಬಹಳ ಚೆನ್ನಾಗಿ ಹೇಳ್ದ, ಮಾಡಬೇಕಾದದ್ದನ್ನು ಮಾಡಲೇಬೇಕು ಅಂತ ಹೇಳೋದಕ್ಕಿಂತ ಮಾಡಬಾರ್ದದ್ದು ಯಾವುದು ಚೆನ್ನಾಗಿ ವಿವರಣೆ ಕೊಟ್ಬಿಡ್ತಾರೆ. 3 ಮಾಡಿದ್ದಾನೆ ಕೃಷ್ಣ. ಒಂದು ಕರ್ಮ, ಇನ್ನೊಂದು ಅಕರ್ಮ, ಇನ್ನೊಂದು ವಿಕರ್ಮ ಅಂತ. ಕರ್ಮ ಅಂದರೆ ಮಾಡಲೇಬೇಕಾದದ್ದನ್ನು ಹೇಳೋದಕ್ಕೆ ಕರ್ಮ ಅಂತಾರೆ. ಅಕರ್ಮ ಅಂದರೆ ಮಾಡಬೇಕಾದದ್ದನ್ನು ಮಾಡಲ್ಲ ಅನ್ನೋ ಸ್ಟ್ಯಾಂಡ್ ತೊಗೊಳ್ತಾನಂತೆ. ಒಮ್ಮೊಮ್ಮೆ ನಾವೆಲ್ಲ ಹಾಗೆ ಮಾಡಬೇಕಾದದ್ದನ್ನು ಮಾಡಲ್ಲ ಅಂತದ್ದು. ಯಾಕೆ ಅಂತ ನಮಗೂ ಗೊತ್ತಿರಲ್ಲ, ಅಂತೂ ತೊಗೊಳ್ತೇವೆ ಸ್ಟ್ಯಾಂಡ್. ಅದಕ್ಕೆ ಅಕರ್ಮ ಅಂತ ಕರೀತಾರೆ. ಆ ಧೋರಣೆಯನ್ನು ಬಹಳ ಭಗವಂತ ನಿಂದಿಸ್ತಾನೆ. ಅಕರ್ಮದ ಧೋರಣೆಗೆ ಹೋಗಬೇಡ ಅಂತ. ವಿಕರ್ಮ ಅಂದರೆ ಮಾಡಬಾರ್ದದ್ದನ್ನು ಮಾಡೋದಂತ. ಯಾವುದು ಮಾಡಬಾರ್ದು ಅಂತಿದೆ ಅಲ್ಲ, ಅದನ್ನು ಪರ್ಪಸ್ಲಿ ಅದನ್ನೇ ಮಾಡ್ತೀನಿ ಅಂತಾನೆ. ಜಾನಾಮಿ ಧರ್ಮಂ ನ ಚಮೇ ಪ್ರವೃತ್ತಿ. ನಾನು ಅದನ್ನೇ ಮಾಡೋದು. ಹೀಗೆ ಮಾಡಬಾರ್ದದ್ದನ್ನು ಮಾಡೋದು, ಮಾಡಬೇಕಾದದ್ದನ್ನು ಮಾಡಲ್ಲ ಅಂತ ಧೋರಣೆ ತಾಳೋದು, ಮಾಡಬೇಕಾದದ್ದನ್ನು ಕರ್ಮ ಅಂತ ಕರೆದ ಅದನ್ನು ಮಾತ್ರ ಯೋಚನೆ ಮಾಡೋದಿಲ್ಲ. ಅದನ್ನು ಕೃಷ್ಣ ಸ್ಪಷ್ಟ ಹೇಳ್ತಾನೆ. ಅದಕ್ಕೆ ನಿವರ್ತಕಂ ಯೋ ನ ಜಾನಾತಿ. ವಿದ್ವಾಂಸ ಅಂದರೆ ಅವನಂತೆ. ಯಾರು ತಿಳ್ಕೊಳ್ತಾನೆ ಯಾವುದು ಮಾಡಬಾರ್ದು ಅನ್ನೋದನ್ನು ಅವನು ವಿದ್ವಾಂಸ ಅಂತ. ನೀವು ಅದನ್ನೇ ತಿಳ್ಕೊಳ್ಳಿಲ್ಲಲ್ಲ ಅಂತಂದರು ನಾರದರು.
ಇಲ್ಲ ನಾವೆಲ್ಲ ಅದನ್ನು ತಿಳ್ಕೊಂಡಿದ್ದೇವೆ ಅಂತ ಉತ್ತರ ಹೇಳಿ ಹರಿಯೇಶ್ವರು ಇಷ್ಟೆಲ್ಲ ಹೇಳಿದ ಮೇಲೆ ಇನ್ಯಾರು ಮನೆ ಕಡೆಗೆ ಹೋಗ್ತಾರೆ ಅಂತ ಅಂದ್ಬಿಟ್ರು. ಅದಕ್ಕೆ ಯಾರೂ ದಕ್ಷನ ಮನೆ ಕಡೆಗೆ ಹೋಗಲಿಲ್ಲ. ಈ ಆಧ್ಯಾತ್ಮಿಕ ಪ್ರಶ್ನೋತ್ತರ ಭಾಗವತದಲ್ಲಿ ಬಂದದ್ದನ್ನು ಅನುಸಂಧಾನ ಮಾಡಬೇಕು. ಇನ್ನು 8ನೇ ಸ್ಕಂದ ಶ್ರೀಮದ್ ಭಾಗವತದಲ್ಲಿ 14 ಮನ್ವಂತರಗಳು, ಸ್ವಯಂಭುವ, ಸ್ವಾರೋಚಿಷ, ಉತ್ತಮ, ತಾಪಸ, ರೈವತ, ಚಾಕ್ಷುಷ, ವೈವಸ್ವತ, ಸಾವರ್ಣಿ, ದಕ್ಷ ಸಾವರ್ಣಿ, ಯಜ್ಞ ಸಾವರ್ಣಿ, ಬ್ರಹ್ಮ ಸಾವರ್ಣಿ, ರುದ್ರ ಸಾವರ್ಣಿ ಅಂತ 14 ಮನ್ವಂತರಗಳನ್ನು ಹೇಳ್ತಾರೆ. ಆ ಮನ್ವಂತರಗಳಲ್ಲೆಲ್ಲ ಒಂದೊಂದು ಕಡೆ ಒಂದೊಂದು ಮನ್ವಂತರದಲ್ಲೂ ಭಗವಂತ ಅವತರಿಸಿದ. ಸ್ವಯಂಭೂ ಮನ್ವಂತರದಲ್ಲಿ ಯಜ್ಞನಾದ, ಸ್ವಾರೋಚಿಷ ಉತ್ತಮ ಮನ್ವಂತರಗಳಲ್ಲಿ ವಿಭೂ ಸತ್ಯಸೇನ ಅಂತ ಅವತಾರ ಮಾಡಿದ. ಆಮೇಲೆ ತಾಪಸ ಮನ್ವಂತರದಲ್ಲಿ ಹರಿ ಅಂತ ಅವತಾರ ಮಾಡಿ ಗಜೇಂದ್ರನನ್ನು ಮೊಸಳೆಯಿಂದ ಬಿಡಿಸಿದ ಅಂತ ಕಥೆ. ಪರೀಕ್ಷಿತ್ ರಾಜನಿಗೆ ಆವಾಗ ಆಸೆ ಆಯಿತು, ಅದೇನು ಆನೆ ಹೋಗಿ ಮೊಸಳೆ ಸಿಕ್ಕಾಕ್ಕೊಂಡ್ರೆ ಬಾಯಿಗೆ ದೇವರು ಬಂದು ಬಿಡಿಸಿದ ಅಂತ ಕಥೆ ಹೇಳ್ತಿರಲ್ಲ, ಸ್ವಲ್ಪ ವಿಸ್ತಾರ ಮಾಡಿರಿ ಅದನ್ನು ಅಂತಂದ. ಅದಕ್ಕೆ ಭಾಗವತ 8ನೇ ಸ್ಕಂದ ಗಜೇಂದ್ರ ಮೋಚನೆಯನ್ನು ವಿಸ್ತಾರ ಮಾಡ್ತದೆ. ಅದರ ಸಂದೇಶ ಏನು ಅಂತ ತಿಳಿಬೇಕು. ಗಜೇಂದ್ರ ವರದ ಅಂತ ದಿನಾ ಏಳುವ ಸಮಯಕ್ಕೆ ಸ್ಮರಣೆ ಮಾಡಬೇಕಂತ. ಆ ಸಂದೇಶ ಬಹಳ ವಿಶೇಷ ಅಂತದೆ ಭಾಗವತ. ತ್ರಿಕೂಟ ಪರ್ವತದ ಆನೆ ಮೊಸಳೆ ಬಾಯಿಗೆ ತುತ್ತಾಯಿತು. ಮೊಸಳೆ ಗಟ್ಟಿ ಹಿಡಿದು ಎಳೀತದೆ, ಯಾಕಂದರೆ ನೀರು ಕುಡಿಬೇಕು ಅಂತ ಒಂದು ಕೆರೆಗೆ ನುಗ್ಗಿತಂತೆ. ನೀರು ಕುಡಿಯುವಾಗಲೇ ಬಂದು ಅದನ್ನು ನೀರು ಕುಡಿದದ್ದು ಆಯಿತು, ಮೈ ತೊಯಿಸ್ಕೊಳ್ತು, ಜಲಕ್ರೀಡೆನೇ ನಡೆಸ್ತು ಅಂತಿದೆ ಭಾಗವತದಲ್ಲಿ. ಆ ಜಲಕ್ರೀಡೆ ನಡೆಸುವಾಗ ಮೈ ಮರೆತು ಗಟ್ಟಿ ಹಿಡ್ಕೊಂಡು ಎಳಿತಾ ಇದೆ. ಎಲ್ಲ ಪರಿವಾರದವರು ಪ್ರಯತ್ನ ಪಟ್ಟರು, ಬಿಡಿಸ್ಲಿಕ್ಕಾಗಲಿಲ್ಲ. ಗಜೇಂದ್ರ ಹಿಂದಿನ ಜನ್ಮದ ಸ್ಮರಣೆ ಇತ್ತು, ಜಾತಿ ಸ್ಮರ ಅವನು. ನಾರಾಯಣ ಅಖಿಲ ಗುರೋ ಭಗವನ್ನಮಸ್ತೆ ಅಂತ ದೇವರಿಗೆ ಮೊರೆ ಹೋಗಿಬಿಟ್ಟ. ಭಗವಂತ ಇವನು ನಾ ಅಂದಿದ್ದಂತೆ, ಅಷ್ಟರಲ್ಲಿ ಅವ ಗರುಡನ ಮೇಲೆ ಕೂತಿದ್ದಂತೆ. ನಾರಾಯಣ ಇಷ್ಟಿದೆ ಅಲ್ಲ, ರಾ ಅಂದಾಗ ಆಕಾಶದಲ್ಲಿ ಬಂದುಬಿಟ್ಟಿದ್ದಂತೆ ಭಗವಂತ. ಯ ಅನ್ನೋ ಅಷ್ಟರಲ್ಲಿ ಚಕ್ರ ಕೈಯಿಂದ ಹೊರಗೆ ಬಂದಿದೆ, ಣ ಅನ್ನೋ ಅಷ್ಟರಲ್ಲಿ ಮೊಸಳೆ ಬಾಯಿ ತುಂಡಾಗಿಬಿಟ್ಟಿತ್ತಂತೆ. ನಾರಾಯಣ ಅಖಿಲ ಗುರೋ ಭಗವನ್ನಮಸ್ತೆ. ಅದಕ್ಕೆ ಇಲ್ಲೇ ಹೇಳ್ತದೆ ಭಾಗವತ, ಈ ಕಥೆ ಯಾಕೆ ಹೇಳ್ತು? ಈಗ ಭಗವಂತ ಭಕ್ತರ ಸಂಕಟಕ್ಕೆ ಒಳಗಾಗುವ ಹಾಗೆ ಮಾಡೋನು ಅವನೇ ಅಂತೆ. ಅವನೇ, ಏನಿಲ್ಲ, ಅದ್ರ ಸರ್ವಕರ್ತ ಅವನು. ಆದರೆ ವಿಶೇಷ ಏನು ಅಂದರೆ ಇವನು ಮೊರೆ ಹೋಗೋ ಅಷ್ಟರಲ್ಲಿ ಅವನು ಬಂದಿರ್ತಾನಂತೆ ಇವನ ಹಿಂದೆ. ಸಂಕಟಕ್ಕೆ ಒಳಗಾಗಿರ್ತೇವಲ್ಲ ನಾವೆಲ್ಲ, ನಾವು ಮೊದಲು ದೇವರನ್ನು ಶರಣು ಹೋಗ್ತೇವೋ, ದೇವರು ಮೊದಲು ನಮ್ಮನ್ನು ಬಂದು ರಕ್ಷಣೆ ಮಾಡ್ತಾನೋ ಅಂತ. ಇದೇ ಅವನ ಆಟ, ಅವನ ಕ್ರೀಡೆ. ಅಂದರೆ ಏನು? ಭಕ್ತರನ್ನು ಸಂಕಟಕ್ಕೆ ಒಳಪಡಿಸೋದು ಅವನೇ, ಅವನು ಶರಣು ಬರೋ ಮುನ್ನವೇ ಅವನನ್ನು ರಕ್ಷಣೆ ಮಾಡೋದು ಅವನೇ. ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವಿದ್ರೆ. ಅದಕ್ಕೆ ದಾಸರಂತಾರೆ, ಬುದ್ಧಿ ಸಾಲದೆ ಸುಮ್ಮನಿರುವುದೇ ಸಮ್ಮತವೋ, ಯದೃಚ್ಛಾಲಾಭವೇ ಪರಮ ಸುಖವೋ. ಬೇರೇನು ಮಾಡು, ಭಗವಂತನ ಕರ್ತೃತ್ವ ಎಂಥದ್ದು, ಅವನ ರಕ್ಷಣೆ ಹೇಗೆ ಮಾಡ್ತಾನೆ, ನಮ್ಮ ಬೆನ್ನೆಲುಬಾಗಿ ಹೇಗೆ ನಿಂತಿರ್ತಾನೆ, ನಮ್ಮ ಅಪರಾಧಗಳನ್ನು ಹೇಗೆ ಪರಿಹಾರ ಮಾಡ್ತಾನೆ, ನಮಗೆ ಕಷ್ಟಗಳು ಬರುವಾಗ ತಾನು ಹೇಗೆ ಮೊದಲೇ ಅದನ್ನು ಪರಿಹರಿಸಿರ್ತಾನೆ, ಯಾವುದು ನಾವು ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅದನ್ನು ಹೇಳಬೇಕಾಗಿತ್ತು ಗಜೇಂದ್ರನ ಕಥೆ ಹೇಳಿ. ನೋಡ್ರಿ, ಆ ಗಜೇಂದ್ರ ನಾರಾಯಣ ಅಂತ ಕೂಗೋ ಅಷ್ಟರಲ್ಲಿ ಬಂದು ಚಕ್ರ ಬಿಟ್ಟು ಅವನ ಬಾಯಿಯನ್ನು ತುಂಡರಿಸಿಬಿಟ್ಟ, ಮೊಸಳೆಯ ಬಾಯಿಯನ್ನು. ರಕ್ಷಣೆ ಆಗೋಯ್ತು ಗಜೇಂದ್ರನದು. ಮೊಸಳೆ ಕೆಳಗೆ ಬಿದ್ದೋಗಿದೆ. ಅದರ ಶರೀರದೊಳಗಿದ್ದ ಒಬ್ಬ ಗಂಧರ್ವ ದೇವರಿಗೆ ನಮಸ್ಕಾರ ಮಾಡಿ, ಮೊಸಳೆಯ ರೂಪದಲ್ಲಿದ್ದವನು ದೇಹ ಬಿಡಿಸಿದಿ ಅಂತ ನಮಸ್ಕಾರ ಮಾಡಿ ಅವನು ಗಂಧರ್ವ ಲೋಕಕ್ಕೆ ಹೋದ. ಸ್ವಲ್ಪ ತಡವಾಯಿತು ಗಜನಿಗೆ, ಆನೆಗೆ. ಅವನು ಕೂಡ ಕೊನೆಗೆ ಗಂಧರ್ವ ಲೋಕಕ್ಕೆ ಹೋದ ಅಂತ ಕಥೆ ಇದೆ. ಒಬ್ಬ ಹಾಹ ಅಂತ ಗಂಧರ್ವ, ಇನ್ನೊಬ್ಬ ಹೂ ಅಂತ ಗಂಧರ್ವ. ದೇವಲ ಅಂತ ಒಬ್ಬ ಋಷಿಗಳನ್ನು ಕೆಣಕಲಿಕ್ಕೆ ಹೋದ್ರಂತೆ. ದೇವತೆಗಳಿಗೂ ಏನೇನೋ ದುರ್ಬುದ್ಧಿ ಬರ್ತಿರ್ತದೆ ಆವಾಗ. ಕೆಣಕಲಿಕ್ಕೆ ಹೋದರೂ ಶಾಪಗ್ರಸ್ತರಾಗಿಬಿಟ್ರು. ಒಬ್ಬ ಆನೆ ಆದ, ಒಬ್ಬ ಮೊಸಳೆಯಾಗಿ ಉಳಿದ್ಬಿಟ್ಟು. ಯಾವಾಗ ಮೋಚನೆ ಅಂತ ಪಶ್ಚಾತ್ತಾಪ್ತರಾಗಿ ಕೇಳಿಕೊಂಡ್ರೆ, ನೋಡು ಈ ಆನೆ ಕಾಲು ನೀನು ಯಾವತ್ತು ಹಿಡಿತೀಯೋ ನಿನಗೂ ಅವನಿಗೂ ಇಬ್ಬರಿಗೂ ಮೋಚನೆ ಅಂದ್ರಂತೆ. ಅದೇ ಅದು ಎಲ್ಲೋ ಹುಟ್ಟಿದ, ಇವನೆಲ್ಲೋ ಇದ್ದ, ತ್ರಿಕೂಟ ಪರ್ವತದಲ್ಲಿ ಇವ ಇದ್ದ ಆನೆ. ಇವನು ವರುಣನ ಉದ್ಯಾನವನ ಋತುಮತ್ ಅಂತ ಹೆಸರಿದೆ ಭಾಗವತದಲ್ಲಿ.
ಆ ಋತುಮನ್ನಾಮ ಆಕ್ರೀಡಂ ಸುರಯೋಷಿತಾಂ, ದೇವತಾ ಸ್ತ್ರೀಯರು ವಿಹಾರ ಮಾಡ್ತಾ ಇದ್ದ ಋತುಮತ ಅನ್ನೋ ಉದ್ಯಾನವನದ ಸರೋವರದಲ್ಲಿ ಮೊಸಳೆಯಾಗಿ ಹುಟ್ಟುತ್ತಂತೆ. ಇಲ್ಲಿ ಮೊಸಳೆ ಇಲ್ಲೇ ಇದೆ, ಆನೆ ಅಲ್ಲೇ ಇದೆ. ಯಾವತ್ತಾದರೂ ಒಂದು ಸಲ ಯೋಜನೆ ಆಗಬೇಕಲ್ಲ, ಬುದ್ಧಿ ಬಂತು ಆನೆಗೆ, ನಾನು ವಿಹಾರ ಮಾಡೋಣ ಅಂತ. ಆವಾಗ ಶ್ರಮ ಆಯಿತು. ಶ್ರಮ ಆದಾಗ ನೀರಡಿಕೆ ಆಯಿತು. ನೀರು ಬೇಕು ಅಂತ ಇದೇ ಕೆರೆಗೆ ಬಂತಂತೆ. ಇದನ್ನು ಯೋಜನೆ ಮಾಡೋನು ಯಾರು? ಅದಕ್ಕೆ ಭಗವಂತ ಹೇಗಾಗಿ ಯಾರನ್ನು ಯೋಜನೆ ಮಾಡ್ತಾನೆ, ಯಾರಿಂದ ಯಾರಿಗೆ ಮುಕ್ತಿ ಕೊಡಿಸ್ಬೇಕು ಅಂತ ಇಚ್ಛೆ ಪಟ್ಟಿರ್ತಾನೆ. ನಾವ್ಯಾರು ನಮ್ಮ ಬುದ್ಧಿಯಿಂದ ಅದನ್ನು ಥಿಂಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾವು ಯೋಚನೆ ಮಾಡಿದರೂ ಅರ್ಥ ಆಗಲ್ಲ. ಹೀಗೆ ಗಜೇಂದ್ರನ ಕಥೆ ಹೇಳುವಾಗ ಆನೆ ಕಾಲು ಹಿಡಿದು ಮೊಸಳೆ ಮೊದಲು ಉದ್ಧಾರ ಆದದ್ದು ಅದಂತೆ. ಹಾಗೆ ನಾವೆಲ್ಲ ನೇರವಾಗಿ ಉದ್ಧಾರ ಆಗ್ತೇವೆ, ದೇವರನ್ನು ಕೂಗ್ತೇವೆ ಅಂದರೆ ಸಾಧ್ಯ ಆಗಲ್ಲ. ದೇವರನ್ನು ಕೂಗಿದವ್ರ ಕಾಲು ಹಿಡಿದ್ರೆ ಸಾಕಂತೆ. ಗಜೇಂದ್ರ ತಾನೇ ದೇವರನ್ನು ಕೂಗಿದ್ದವ, ಬಂದದ್ದು ನಾರಾಯಣ. ಮೊದಲು ಉದ್ಧಾರ ಆದದ್ದು ಕಾಲು ಹಿಡಿದ ಮೊಸಳೆದಂತೆ. ಹಾಗೆ ನಾವೆಲ್ಲ ಒಳ್ಳೆ ಗಜೇಂದ್ರನ ಕಾಲು ಹಿಡಿಬೇಕು. ಯಾರು ಗಜೇಂದ್ರ? ಮಧ್ವ ಸಿದ್ಧಾಂತವನ್ನು ತಮ್ಮ ಎದೆಯ ಮೇಲೆ ಹೊತ್ತು ಅಂಬಾರಿಯಂತೆ ಯಾರೆಲ್ಲ ಲೋಕದಲ್ಲಿ ಧರ್ಮದ ಪ್ರಚಾರದ ಕಾರ್ಯ, ಜ್ಞಾನದ ಸಂದೇಶ ಮುಟ್ಟಿಸಿದ ಎಲ್ಲ ವ್ಯಕ್ತಿಗಳು ಕೂಡ ಮಧ್ವ ಸಿದ್ಧಾಂತ ರಾದ್ಧಾಂತ ಧರಣೀಧರಾಹ ಯತ್ರ ಭಾಂತಿ ಗಜಾ ಮಾಧ್ವ ಅಂತಂದ್ರೆ ಅದಕ್ಕೇನೆ ಅವರೆಲ್ಲ ಆನೆಗಳಂತೆ. ಆ ಆನೆಗಳ ಕಾಲು ಹಿಡಿಯೋ ಮೊಸಳೆಗಳು ನಾವಂತೆ. ನಾವು ಗಟ್ಟಿ ಅವರ ಕಾಲು ಹಿಡಿದು ಬಿಟ್ಟರೆ ಮೊದಲು ನಮ್ಮನ್ನು ಭಗವಂತ ಸುದರ್ಶನ ಅಂದರೆ ಜ್ಞಾನ ಅಂತೆ. ಜ್ಞಾನದ ಸುದರ್ಶನವನ್ನು ಬುದ್ಧಿಯಲ್ಲಿ ತುಂಬಿ ಸಂಸಾರದ ಚಕ್ರವನ್ನು ಸಂಸಾರದ ಮೊಸಳೆಯನ್ನು ಕತ್ತರಿಸಿ ನಮ್ಮನ್ನು ಉದ್ಧಾರ ಮಾಡ್ತಾನೆ ಅನ್ನೋ ಸಂದೇಶವನ್ನು ಭಾಗವತದಲ್ಲಿ ಈ ರೀತಿ ತಿಳಿಸ್ತದೆ. ಹೀಗೆ ಅನುಸಂಧಾನ ಮಾಡ್ತಾರೆ. ಒಂದು, ಶರಣು ಬರೋದು ಭಕ್ತ ಮೊದಲೋ ಭಗವಂತ ಮೊದಲೋ ಅಂತ ಜಿಜ್ಞಾಸೆಗೆ ಉತ್ತರ ಕೊಡ್ತು. ದೇವರೇ ಮೊದಲು ಬರ್ತಾನೆ. ಎರಡು, ಮಹಾತ್ಮರ ಪಾದಾವಲಂಬಿಗಳಾದರೆ ನಮಗೆ ಅನುಗ್ರಹಿಸ್ತಾನೆ ಅಂತನ್ನೋ ಸಂದೇಶವನ್ನು ಕೊಡ್ತು. ವಿಜಯದಾಸರು ನವರಾತ್ರಿಯ ಸಮಯದಲ್ಲಿ ಶ್ರೀನಿವಾಸನ ದರ್ಶನ, ಶ್ರೀನಿವಾಸ ಕಲ್ಯಾಣ, ಬ್ರಹ್ಮೋತ್ಸವ ನಡೀತದೆ ಅಂತ ಬಂದರು. ಭಕ್ತರ ದಂಡೇ ದಂಡು. ಉತ್ಸವದಲ್ಲಿ ಭಗವಂತ ಶ್ರೀನಿವಾಸ ಬರ್ತಾನೆ ಹಿಂದೆ. ನೋಡಿ ದಾಸರಂತಾರೆ, ಅರೇ ಶ್ರೀನಿವಾಸ, ಏನು ಅದ್ಭುತ ನಿನ್ನ ಉತ್ಸವ, ನನಗಂತೂ ಅರ್ಥ ಆಗ್ತಿಲ್ಲ ಅಂದರು. ಏನು ಅರ್ಥ ಆಗ್ತಾ ಇಲ್ಲ? ಯಾರು ಮೊದಲು ಯಾರು ಆಮೇಲೆ ಅಂತ ಅರ್ಥ ಆಗ್ತಿಲ್ಲ ಅಂದರು ಅವರು. ಅವ್ರ ಮಾತಿನಲ್ಲಿ ನೋಡ್ರಿ ಎಂಥ ಅದ್ಭುತ. ಗಯಾ ಗದಾಧರನೇ ಆಳು ಮುಂದಲ್ಲವೇ ಅರಸೂತ ಮುಂದೇನೋ, ಭಕುತ ಜನ ಮುಂದೆ ನೀನವರ ಹಿಂದೆ, ಭಕುತ ಜನ ಮುಂದೆ. ದಾಸರಂತಾರೆ ಭಕ್ತರೆಲ್ಲ ಮುಂದೆ ಬರ್ತಾ ಇದ್ರು. ಭಗವಂತನ ಉತ್ಸವ ಯಾವಾಗಲೂ ಭಕ್ತರ ಹಿಂದೆ ಬರ್ತಾ ಇತ್ತಲ್ಲ, ಅಷ್ಟನ್ನು ಹೇಳಿ ಮತ್ತಂತಾರೆ, ಯುಕುತಿಗೆ ನಿಲುಕದೋ ಗಯಾ ಗದಾಧರನೆ. ನನ್ನ ಯುಕ್ತಿಗೆ ಸಿಗ್ತಾ ಇಲ್ಲಲ್ಲ ನಿನ್ನ ಮಹಿಮೆ ಅಂತಂದ್ರು ಅವರು. ಇದರಲ್ಲಿ ಏನು ಯುಕ್ತಿ ಇದೆ? ಭಕ್ತರೆಲ್ಲ ಮುಂದೆ ಹೋಗ್ತಿದ್ರು, ಉತ್ಸವ ಹಿಂದೆ ಬರ್ತಾ ಇತ್ತು, ಇದರಲ್ಲೇನು ಯುಕ್ತಿ? ಅದಕ್ಕೆ ಹಾಗರ್ಥ ಅಲ್ಲ. ದಾಸರ ಮಾತಿನ ಅಭಿಪ್ರಾಯ ಇದು. ಭಕ್ತರು ಮುಂದೆ ಅಂದರೆ ಭಕ್ತರಿಗೆ ಸಮಸ್ಯೆ ಬಂದಾಗ ನಿನ್ನನ್ನು ಶರಣು ಬರೋದರಲ್ಲಿ ಅವರು ಮುಂದೋ, ಅಯ್ಯೋ ನನ್ನ ಭಕ್ತನಿಗೆ ಸಮಸ್ಯೆ ಬಂತಲ್ಲ ನಾನೇ ತಾನೇ ರಕ್ಷಿಸಬೇಕು ಅಂತ ನೀನು ಬರೋದರಲ್ಲಿ ಮುಂದೋ ಅಂತ ಯುಕ್ತಿ ಅಂತೆ. ಈ ಪ್ರಶ್ನೆಗೆ ನನಗೆ ಅರ್ಥ ಆಗಲಿಲ್ಲ ಅಂದ್ರೆ ಅವರು. ಯಾಕೆ ಅಂದರೆ ನಿನ್ನ ಭಕ್ತರು ಬಹಳ ಸಮಸ್ಯೆ ಬಂತು ಅಂತ ನಿನ್ನ ಹತ್ರ ಶರಣು ಬರುವಾಗ ಓಡೋಡಿ ಬರೋ ಮುನ್ನವೇ ನೀನು ಅವರನ್ನು ರಕ್ಷಣೆ ಮಾಡಿಬಿಡ್ತೀಯ. ಅದಕ್ಕೆ ಆಳು ಮುಂದಲ್ಲವೇನೋ ಅರಸು ತಾ ಮುಂದೇನೋ ಅಂತ ಒಂದೊಂದು ಉದಾಹರಣೆಗಳನ್ನು ಕೊಟ್ಟು ಯುಕ್ತಿಯಿಂದ ದಾಸರು ಸಮರ್ಥಿಸಿ ಹೇಳ್ತಾರೆ, ನೀನೇ ಮುಂದೆ ಸ್ವಾಮಿ ಶರಣಾಗತರನ್ನು ರಕ್ಷಣೆ ಮಾಡೋದರಲ್ಲಿ, ನಾವು ಶರಣು ಬರೋದರಲ್ಲಿ ಹಿಂದಿದ್ದೇವಿನ್ನೂ ಅಂತಂದ್ರಂತೆ. ಹಾಗೆ ಗಜೇಂದ್ರ ಬಹಳ ಹಿಂದೆ ಬಿದ್ದ. ಎಷ್ಟೇ ಆಗಲಿ ನಮ್ಮ ಪರಿವಾರದವರು ಇದ್ದಾರೆ, ನಮ್ಮ ಆನೆಗಳು ಸೊಂಡ್ಲಿಗೆ ಸೊಂಡ್ಲು ಕೊಡ್ತಾವೆ, ನನ್ನೂ ಎತ್ತು ಬಿಡ್ತಾವೆ ಮೊಸಳೆಯಿಂದ ಅಂತ ಅವನು ಹಿಂದೆ ಬಿದ್ದುಬಿಟ್ಟ. ಆದರೆ ಭಗವಂತ ಹಿಂದೆ ಬಿದ್ದರೂ ಅವನನ್ನು ನೋಡ್ತಾನೇ ಇದ್ದ. ಈಗಲ್ಲ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮತ್ತೊಂದು ಸ್ವಲ್ಪ ಹೊತ್ತಿಗಾದರೂ ನನ್ನ ಕೂಗೇ ಕೂಗ್ತಾನೆ ಅಂತ ಕಾಯ್ತಿದ್ದಂತೆ. ಕಾದು ಕಾದು ಪರಮಾತ್ಮ ಕೊನೆಗೆ ನಾ ಅಂದ ಕೂಡಲೇ ಓಡಿ ಬಂದಂತೆ. ಅಂತೂ ಕೂಗಿದ್ನಲ್ಲ, ಇಲ್ಲದೇ ಇದ್ದರೆ ಏನು ಮಾಡಲಿ ಅಂತ ಕಾಯ್ತಾ ಇದ್ದ.
ಹೀಗೆ ಗಜೇಂದ್ರ ಭಕ್ತನ ಸ್ತರದಲ್ಲಿದ್ದರೂ ಹಿಂದೆ ಬಿದ್ದ ದೇವರನ್ನು ಕೂಗೋದ್ರಲ್ಲಿ, ಕರೆಯೋದ್ರಲ್ಲಿ, ಶರಣು ಬರೋದರಲ್ಲಿ ಭಗವಂತ ಹಿಂದೆ ಬೀಳಲಿಲ್ಲ, ರಕ್ಷಿಸೋದ್ರಲ್ಲಿ. ಇದು ಶರಣಾಗತ ವತ್ಸಲ, ಕರುಣಾ ವತ್ಸಲ, ಕಾರುಣ್ಯ ಸಾಗರ, ಭಕ್ತವತ್ಸಲ ಅನ್ನೋ ತತ್ವವನ್ನು ಚೆನ್ನಾಗಿ ತಿಳಿಸುವ ಕಥೆ. ಅದಾದ ಮೇಲೆ 8ನೇ ಸ್ಕಂದದಲ್ಲಿ ಮತ್ತೊಂದು ಉಪಾಖ್ಯಾನ ಕೇಳಬೇಕು. ಕ್ಷೀರ ಸಮುದ್ರ ಮಥನ ಮಾಡಿಸಿದರೆ ಆ ಕ್ಷೀರ ಸಮುದ್ರ ಒಳ್ಳೆ ಅಮೂಲ್ಯ ವಸ್ತುಗಳನ್ನೆಲ್ಲ ಭೂಮಿಗೆ ಕೊಡ್ತು. ಆಕಾಶದಲ್ಲಿರೋ ಚಂದ್ರ ಕ್ಷೀರ ಸಮುದ್ರದ ಕೊಡುಗೆ ಅದು. ಕ್ಷೀರ ಸಮುದ್ರ ಮಥಿಸುವಾಗಲೇ ಬಂದ ಆತ ಕೊಡ್ರಿ. ಒಂದು ಕ್ಷೀರ ಸಮುದ್ರದ ಮಥನ ಅಮೃತ ಅನ್ನೋ ಉದ್ದೇಶದಿಂದ ಮಾಡಿದ್ದು. ಆದರೆ ಎಲ್ಲರಿಗೂ ಲಾಭ ಆಯ್ತಂತೆ, ಎಲ್ಲ ವರ್ಗದವರಿಗೂ. ಕಾಮಧೇನು ಬಂತು, ಕೌಸ್ತುಭ ಅನ್ನೋ ಮಣಿ ಬಂತು, ಅಸುರರಿಗೆ ಬೇಕಾಗುವ ಮದ್ಯನೂ ಅಲ್ಲಿದನೇ ಬಂತಂತೆ. ತುಂಬ ಹಳೇದು ಬಂತು ಅಂತ ಹೇಳ್ತಾರೆ. ಬಹಳ ಹಳೆಯ ಮದ್ಯ ಅಲ್ಲಿದನೇ ಬಂತು. ಅಸುರರೆಲ್ಲ ಮುತುರಿ ಅದು ನಮಗೆ ಅಂದ್ರಂತೆ. ದೇವತೆಗಳಂತಾರೆ ಅದು ಬಂದದ್ದೇ ನಿಮ್ಮ ಸಲುವಾಗಿ ಅಂತ. ಮದ್ಯ ಬಂದದ್ದು ಕ್ಷೀರ ಸಮುದ್ರದಿಂದ ಮಥನ ಮಾಡುವಾಗ. ಅದನ್ನು ಹೋಗಿ ಅವರೆಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡು ಬಂದ್ರಂತ ಅನ್ನಿಸ್ತದೆ. ಆಮೇಲೆ ಮತ್ತೆ ಮಥನ ಆಯಿತು. ಚಂದ್ರ, ಮದ್ಯ, ಕೌಸ್ತುಭ, ಉಚ್ಚೈಸ್ರವಸ, ಐರಾವತ ಎಲ್ಲ ಕ್ಷೀರ ಸಮುದ್ರ. ಇಡೀ ಜಗತ್ತಿನ ಸಂಪತ್ತಿನ ದೇವತೆ ಲಕ್ಷ್ಮಿಯೂ ಕ್ಷೀರ ಸಮುದ್ರದ ಕೊಡುಗೆ ಅಂತದೆ ಭಾಗವತ. ಲಕ್ಷ್ಮಿ ಬಂದಳು, ಪ್ರಾದುರ್ಭವಿಸಿದ್ಲು. ವರುಣ ಸಮುದ್ರದ ಅಭಿಮಾನಿ, ಕ್ಷತ್ರಿಯ ವರ್ಣದ ಅಭಿಮಾನಿ. ಹಾಗಾಗಿ ಆತ ನನ್ನ ಮಗಳಾಗಬೇಕು, ನಾನು ಕನ್ಯಾದಾನ ಮಾಡ್ತೇನೆ ಅಂತ ಮುಂದೆ ಬಂದು. ಲಕ್ಷ್ಮಿ ಕೊರಳಿಗೆ ಮಂಗಳಸೂತ್ರ ಕಟ್ಟೇ ಇತ್ತು ಅಂತಾರೆ. ಅದಕ್ಕೆ ವಾದರಾಜ ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳಸೂತ್ರ ಅಂತ ಮಂಗಳಸೂತ್ರ ಕಟ್ಟಿಕೊಂಡು ಮತ್ತೊಂದು ರೂಪದಿಂದ ಆವಿರ್ಭವಿಸಿದ್ದಷ್ಟೇ. ಅವಳೇನು ಹುಟ್ಟಿದ್ಲು ಅಂತಲ್ಲ ನಮ್ಮಂತೆ. ಅವಳಿಗೆ ಅಲಂಕಾರ ಮಾಡಿ ಕೈಯಲ್ಲಿ ಮಾಲೆ ಕೊಟ್ಟ ವರುಣ. ದೇವದಾನವರನ್ನು ಸೇರಿಸಿದ ಸಭೆಗೆ ಯಾರಾದರೂ ಬರ್ಬೋದು ಅಂತ. ಕೊರಳಿಗೆ ಹಾರ ಹಾಕಬೇಕು ಅಂತ ಹೇಳಿದ್ದ. ಇವಳು ಹೇಗೆ ಬಂದ್ಲು ಅಂತ ಭಾಗವತ ವರ್ಣನೆ ಮಾಡ್ತದೆ. ಅವಳು ಬರುವಾಗ ಹೆಜ್ಜೆಗೆ ಮೇಲೊಂದು ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ ಅಂತಾರೆ ದಾಸರು. ಕಾಲಿಗೆ ಗೆಜ್ಜೆ ಕಟ್ಟಿದಾಳೆ, ಒಳ್ಳೆ ವಸ್ತ್ರ ತೊಟ್ಟಿದ್ದಾಳೆ, ಸೀರೆ ಉಟ್ಟಿದ್ದಾಳೆ, ನಡುಪಟ್ಟಿ ಕಟ್ಟಿದ್ದಾಳೆ, ಸಿಂಜನ್ನು ಪುರಶೋಭಿಪಾದ ಕಮಲಾಂ ಅಂತ ವಾದರಾಜರು ಹೇಳ್ತಾರೆ. ಭಾಗವತದಲ್ಲಿ ಹೇಳುವಾಗ ಮಿಂಚಿನ ಬಳ್ಳಿ ಬಂದ ಹಾಗಾಗಿತ್ತಂತೆ. ಲಕ್ಷ್ಮೀದೇವಿ ಬರ್ತಾ ಇದ್ರೆ ಮಿಂಚಿನ ಬಳ್ಳಿ ಬಂದ ಹಾಗೆ ಬಂದಿದ್ದಾಳೆ. ಬಂದು ಕೈಯಲ್ಲಿರುವ ಹಾರ ಯಾರ ಕೊರಳಿಗೆ ಹಾಕ್ತಾಳೆ ಅಂತ ಭಾರಿ ಕುತೂಹಲ. ಅಷ್ಟರಲ್ಲಿ ಬುದ್ಧಿ ಸಖಿ ಲಕ್ಷ್ಮಿ ಕೇಳಿದ್ಲಂತೆ, ಯಾರ ಕೊರಳಿಗೆ ಹಾಕ್ತಿ ಯೋಚನೆ ಮಾಡಿ ಹಾಕು ಅಂತ. ಬುದ್ಧಿ ಸಖಿ ಹೇಳ್ತಾಳೆ, ಯಾರ ಕೊರಳಿಗೆ ಹಾಕ್ತಿ ಯೋಚನೆ ಮಾಡಿ ಹಾಕು. ಅದಕ್ಕೆ ಲಕ್ಷ್ಮಿ ಹೇಳಿದ್ಲಂತೆ, ಯಾರನ್ನಾದರೂ ನಾನು ಒರೆಸ್ಬೇಕಾದ್ರೆ ನನಗೆ ಪ್ರಮುಖವಾಗಿ 3 ಇರೋನು ಬೇಕು ಅಂತಂದ್ಲಂತೆ. ಒಂದು ಗುಣಪೂರ್ಣನಾಗಿರಬೇಕು. ನೋಡಿ, ಮುಮುಕ್ಷುಭಿಹಿ ಉಪಾಸ್ಯಂ ತ್ರಯಂ ಅಂತಾರೆ ಸಾರೋದ್ಧಾರಕಾರ. ಮುಮುಕ್ಷುಗಳಾದವರು ಈ 3 ಭಗವಂತನಲ್ಲಿ ಯಾವಾಗಲೂ ಯೋಚನೆ ಮಾಡ್ತಿರ್ಬೇಕು. ಒಂದು ಗುಣಪೂರ್ಣತೆ ಇರಬೇಕಂತೆ. ಎಳ್ಳಷ್ಟು ದೋಷ ಇರಬಾರ್ದು. ಬರೀ ಗುಣ ಮಾತ್ರ ಇದ್ದರೆ ಸಾಲದು. ಗುಣ ಮಾತ್ರ ಇದ್ದರೆ ಸಾಲು, ದೋಷ ಇರಬಾರ್ದು. ಕೆಲವರಲ್ಲಿ ಗುಣನೂ ಇದೆ ದೋಷನೂ ಇದೆ, ಹಾಗೆ ಬೇಡ ಅಂತಾನೆ. ಗುಣ ಮಾತ್ರ ಇರಬೇಕು, ದೋಷಗಳು ಇರಬಾರ್ದು. ಭಕ್ತಾನುಕಂಪಿ ಆಗಿರಬೇಕಂತ. ಭಕ್ತವತ್ಸಲ, ಭಕ್ತರ ಮೇಲೆ ಭಾಳ ಅನುಕಂಪ, ತನ್ನ ಆಶ್ರಯಿಸಿ ಬಂದವರ ಮೇಲೆ ವಿಶೇಷ ಅನುಕಂಪ ಇರಬೇಕು. ಈ ದೇವತೆಗಳಲ್ಲಿ ಅಂಥವನು ಯಾರಾದರೂ ಇದ್ದಾರಾ ಅಂತ ಹುಡುಕಿದ್ಲಂತ. ಹಾಗಿದ್ದರೆ ಮಾತ್ರ ಕೊರಳಿಗೆ ಹಾರ ಹಾಕ್ತೇನೆ ಅಂತಾಳೆ. ಇದು ಬುದ್ಧಿ ಸಖಿಯ ಜೊತೆಗೆ ಚರ್ಚೆ ಮಾಡಿದಾಗ ಬಂತು. ಬುದ್ಧಿ ಸಖಿ ಕೇಳ್ತಾಳೆ, ಅಂಥವ್ರು ಯಾರಾದರೂ ಇದ್ದಾರಾ ಹೇಳಿ ನೋಡೋಣ ಅಂತ. ಅದಕ್ಕೆ ಲಕ್ಷ್ಮಿ ಅಂತಾಳೆ, ಇಲ್ಲಿದ್ದವರಲ್ಲೆಲ್ಲ ದೇವತೆಗಳು ದೊಡ್ಡ ದೊಡ್ಡ ವ್ಯಕ್ತಿಗಳಾದರೂ ಗುಣ ಇದೆ, ಆದರೂ ಜೊತೆಗೆ ದೋಷನೂ ಇದೆ ಅಂತಾಳೆ. ನನಗೆ ಬೇಕಾಗಿರೋದು ಗುಣ ಮಾತ್ರ ಇರೋನು ಹೊರತು ದೋಷ ಇರೋನು ಬೇಡ ಅಂತಂದ್ಬಿಟ್ಟು. ಆಗ ಬುದ್ಧಿ ಸಖಿ ಕೇಳ್ತಾಳೆ, ಅಂಥ ವರ ನಿನಗೆಲ್ಲಿದೆ ಸಿಗಬೇಕೆ ಲಕ್ಷ್ಮಿ ಅಂತ. ಯಾಕಿಲ್ಲ, ಇಲ್ಲೇ ಇದ್ದಾನಲ್ಲ. ಏವಂ ವಿಮೃಶ್ಯ ವ್ಯಭಿಚಾರಿ ಸದ್ಗುಣಂ. ವಿಮೃಶ್ಯ, ಚೆನ್ನಾಗಿ ವಿಮರ್ಶೆ ಮಾಡಿ ಮಾಡಿ ಕೇವಲ ಸದ್ಗುಣಗಳು ಮಾತ್ರ ಇರುವವನು ಒಬ್ಬನಿದ್ದಾನೆ, ದೋಷಗಳು ಎಳ್ಳಷ್ಟು ಇಲ್ಲ ಅವನಲ್ಲಿ ಅಂತ ಲೋಕಕ್ಕೆಲ್ಲ ನಿದರ್ಶನ ಮಾಡಬೇಕಾಗಿತ್ತು. ತಾಯಿಯೇ ಅಲ್ವೇ ತಂದೆ ಪರಿಚಯ ಮಾಡಿಸೋದು ಮಕ್ಕಳಿಗೆಲ್ಲ, ನಿಮ್ಮ ತಂದೆ ಇವನು ಅಂತ. ಹಾಗೆ ಜಗತ್ತಿನ ತಾಯಿ ಲಕ್ಷ್ಮಿ
ನಿಮ್ಮೆಲ್ಲರ ಸೃಷ್ಟಿ ಮಾಡಿದ ತಂದೆ ಇವನೇ ಅಂತ ಪರಿಚಯಿಸಬೇಕಾಗಿತ್ತು. ಅದಕ್ಕೆ ತನ್ನ ಕಲ್ಯಾಣ ಅನ್ನೋ ನೆಪ ಮಾಡಿಕೊಂಡ್ಲಂತೆ. ಸ್ವಯಂವರ ಮಾಡಿಕೊಂಡದ್ದು ತನಗಾಗಿ ಅಂತಲ್ಲ, ತಾನು ಎಂದೋ ವಿವಾಹ ಮಾಡಿಕೊಂಡೇ ಇದ್ದಾಳೆ. ಅನಾದಿ ದಂಪತಿಗಳು ನಾರಾಯಣ ಲಕ್ಷ್ಮಿ. ಆದರೆ ಈ ಕಲ್ಯಾಣದ ಉದ್ದೇಶ ಏನು? ಮಕ್ಕಳಿಗೆಲ್ಲ ತಂದೆ ಪರಿಚಯ ಮಾಡಿಸೋದು ಉದ್ದೇಶ ಆಗಿತ್ತು. ಕೆಲವರು ಏನು ಅಂದ್ಕೊಂಡ್ರು, ಇಲ್ಲಿ ಲಕ್ಷ್ಮಿ ದೇವತೆಗಳಲ್ಲೆಲ್ಲ ದೋಷ ಇದೆ ಅಂತ ತೋರಿಸೋದು ಉದ್ದೇಶ ಅಂದ್ಕೊಂಡ್ರು. ಅದು ಅಲ್ಲ ಅಂತಾರೆ ವಾದರಾಜ. ತನ್ನ ಮಕ್ಕಳ ಕುಂದ ತಾನೇ ಪೇಳಲು ಲಕ್ಷ್ಮಿ ಮನ್ನದಿ ನಾಚಿ ಅಂತಾರೆ ರಾಜರು. ಯಾವ ತಾಯಿ ತನ್ನ ಮಕ್ಕಳಲ್ಲಿರೋ ದೋಷ ಎಣಿಸ್ತಾಳೆ ಹೇಳ್ರಿ ನೋಡೋಣ? ಯಾವ ತಾಯಿ ಎಣಿಸ್ತಾಳೆ? ಹಾಗಾಗಿ ಈ ಭಾಗವತದೊಳಗೆ ಆಪಾತತಃ ಮೇಲ್ನೋಟಕ್ಕೆ ಲಕ್ಷ್ಮಿ ಒಬ್ಬನಲ್ಲಿ ತಪಸ್ಸಿದೆ, ಜೊತೆಗೆ ಕಾಮ ಇದೆ. ನೂನಂ ತಪೋ ಯಸ್ಯ ನಮನ್ಯು ನಿರ್ಜಯ ಅಂತ ಹೇಳಿದಾಗ ಕಾಣಿಸ್ತದೆ. ಆದರೆ ವಾದರಾಜರು ಹಾಗೆ ವ್ಯಾಖ್ಯಾನ ಮೇಲ್ನೋಟಕ್ಕಿರೋದನ್ನು ತಿಳಿಬೇಡ್ರಿ. ತಾಯಿ ಯಾವತ್ತೂ ಮಕ್ಕಳ ದೋಷ ಎಣಿಸಲ್ಲ. ಮನಸ್ಸಿನಲ್ಲಿ ಅವಳಿಗೆ ಬೇಸರ ಆಗ್ತದೆ. ಹಾಗಾದರೆ ಮಾಡಿದ್ದಿದೆ ಅಲ್ಲ, ಅವರಲ್ಲೆಲ್ಲ ದೋಷ ಇದೆ ಅಂತ ಹೇಳೋದು ಉದ್ದೇಶ ಇದಕ್ಕಲ್ಲ. ಮುಖ್ಯ ತಾತ್ಪರ್ಯ ಅಲ್ಲೆಲ್ಲ. ತಾತ್ಪರ್ಯ ಇರೋದು ಎಲ್ಲಿ? ಯಾರಲ್ಲಿ ಯಾವ ದೋಷಗಳು ಇಲ್ಲವೋ ಅವನು ನಿಮ್ಮನ್ನು ಸೃಷ್ಟಿ ಮಾಡಿದ ತಂದೆ ಅಂತ ಪರಿಚಯಿಸೋದು ಇತ್ತಂತೆ. ನಿಷೇಧಿಸಬೇಕಾದ್ರೆ ಪ್ರಸಕ್ತಿ ಬಹಳ ಮುಖ್ಯ. ಅವನಲ್ಲಿ ಇದಿಲ್ಲ ಅಂತ ತೋರಿಸ್ಬೇಕಾದ್ರೆ ಹಾಗಾದರೆ ಅದು ಯಾರಲ್ಲಿದೆ ಅಂತ ಗೊತ್ತಿರಬೇಕಲ್ಲ. ಆ ಉದ್ದೇಶದಿಂದ ಲಕ್ಷ್ಮಿ ಹೆಸರಿಸದೆ, ಅದಕ್ಕೆ ಯಾವ ದೇವತೆಗಳ ಹೆಸರನ್ನು ಹೆಸರಿಸದೆ ತನ್ನ ಮಕ್ಕಳು ಅಂಥೇಳಿ ಮನಸ್ಸಿನಲ್ಲಿ ಇಟ್ಟುಕೊಂಡು ದೋಷಗಳ ಪರಿಚಯ ಮಾತ್ರ ಮಾಡಿಸಿದ್ಲಂತೆ. ಇಂಥ ಯಾವ ದೋಷಗಳು ಇವನಲ್ಲಿಲ್ಲ ಅಂತಂದ್ಲಂತೆ. ನೋಡಿ, ಇದು ಲಕ್ಷ್ಮಿ ಲೋಕಕ್ಕೆ ಮಾಡಿ ತೋರಿಸಿದ್ದು. ಇದನ್ನು ನಾವು ಮಾಡಬೇಕೀಗ. ನಾವೇನು ಮಾಡ್ತೀವಿ? ಇದಕ್ಕೆ ಉಲ್ಟಾ ಮಾಡ್ತಿದ್ದೀವಿ. ಅಲ್ಲ ಆಚಾರ್ಯ, ದೇವರು ಎಲ್ಲರನ್ನು ಸೃಷ್ಟಿ ಮಾಡ್ತಾನೆ ಅಂತಿರಲ್ಲ, ಅವರನ್ನು ಯಾಕೆ ಮಾಡಿದ ಸೃಷ್ಟಿ ಅಂತಾನೆ. ಮತ್ತು ಅವರನ್ನು ಮಾಡದೇ ಇದ್ದರೆ ಚೆನ್ನಾಗಿರ್ತಿತ್ತು, ನಾವು ಮಾತ್ರ ಇರ್ತಿದ್ವಲ್ಲ ಅಂತ. ಅದು ಇವನಿಗೆ ಅವರಿಂದ ಏನೋ ಸಮಸ್ಯೆ ಆಗಿರ್ತದೆ, ಅದಕ್ಕೆ ಅವ್ರು ಭೂಮಿ ಮೇಲೆ ಹುಟ್ಟಬಾರ್ದಾಗಿತ್ತಂತೆ. ಪ್ರಶ್ನೆ ಮಾಡೋದು ಸುಲಭ, ಮಾಡಿದ ಪ್ರಶ್ನೆಯ ಉದ್ದೇಶ ಹಾಗೂ ಅದು ಎಲ್ಲಿ ಯಾರಲ್ಲಿ ಹೋಗಿ ದೋಷ ಮುಟ್ತದೆ ಅನ್ನೋ ಎಚ್ಚರಿಕೆ ಇರಬೇಕಂತ. ನಾವು ಎಲ್ಲಿ ಏನು ಮಾಡಿದ ಹಾಗಾಯಿತು? ಹಾಗಾದರೆ ದೇವರ ಸೃಷ್ಟಿ ಸರಿ ಇಲ್ಲ ಅಂತ ದೇವ್ರ ಮೇಲೆ ಅಪವಾದ ಹಾಕಿದಾಗ ಆಗಲಿಲ್ವೇ? ಇದೇ ದೋಷ ಎಣಿಸದ ಹಾಗೆ ಲೆಕ್ಕ. ಒಂದು ದೋಷವು ಭಗವಂತನಲ್ಲಿ ಎಣಿಸದಂತೆ ಅಲ್ಲ. ಮತ್ತು ಮನಸ್ಸಿನಲ್ಲಿ ಬರ್ತಿದ್ದಾವಲ್ಲ ಇವೆಲ್ಲ, ಇವೆಲ್ಲ ಯಾಕೆ ಅಂದರೆ ವೇದಾಂತಗಳ ಯುಕ್ತಿಗಳ ಸಹಾಯ ನಮಗೆ ಸಿಗ್ತಾ ಇಲ್ಲ. ಅವು ಸಿಕ್ಕರೆ ಈ ಪ್ರಶ್ನೆಗಳೇ ಹುಟ್ಟದೇ ಇರೋ ಹಾಗೆ ಮಾಡಿಬಿಡ್ತಾವಂತೆ. ಅದಕ್ಕೆ ಹಿಂದಿನವರೆಲ್ಲ ಸದಾ ವೇದಾಂತದ ಮಥನ ಮಾಡ್ತಾ ಕೂತಿರ್ತಿದ್ರಂತೆ. ಯಾವ ಪ್ರಶ್ನೆಗಳು ಒಮ್ಮೊಮ್ಮೆ ತಾವೇ ಗರ್ಭಸ್ರಾವೇಣ ಗತಃ ಅಂತಾರೆ ನಮ್ಮಲ್ಲೆಲ್ಲ. ವೇದಾಂತಾದಿ ಗ್ರಂಥಗಳ ಮಥನ ನಡೆದರೆ ಪ್ರಶ್ನೆಗಳೇ ಹುಟ್ಟದಂತೆ ಆಗ್ತದೆ. ದೇವತೆಗಳೆಲ್ಲ ಕ್ಷೀರ ಸಮುದ್ರ ಮಥನ ಮಾಡಿ ಅಮೃತ ಪಡೆದ್ರೆ, ನಾವು ವೇದಾಂತ ಶಾಸ್ತ್ರಗಳನ್ನು ಪುರಾಣಗಳನ್ನು ಮಥನ ಮಾಡಿ ನಾವು ಕೂಡ ಮೋಕ್ಷ ಅನ್ನೋ ಅಮೃತವನ್ನು ಪಡಿಬೇಕಂತ. ಅದಕ್ಕೆ ಸಂದೇಶ ಅಂದರೆ ಅದನ್ನು ನಿದರ್ಶನ ರೂಪವಾಗಿ ತೋರಿಸ್ಲಿಕ್ಕೆ ದೇವದಾನವರನ್ನು ಭಗವಂತ ಇಟ್ಟನಂತೆ. ನೋಡಿ, ಆ ಸಂದರ್ಭದೊಳಗೆ ಲಕ್ಷ್ಮೀದೇವಿ ಎಲ್ಲರಲ್ಲಿಯೂ ದೋಷ ಇದೆ, ಇವನಲ್ಲಿ ದೋಷ ಇಲ್ಲ ಅಂತ ತಿಳಿಸಿದ್ಯಾಕೆ? ನನ್ನ ಭಕ್ತರು ಎಲ್ಲರೂ ಕೂಡ ನನ್ನ ಮಕ್ಕಳು ಭಗವಂತನಲ್ಲಿ ದೋಷ ಇಲ್ಲ ಅನ್ನೋದನ್ನು ನಿಶ್ಚಯ ಮಾಡಿಕೊಳ್ಳಿ ನಾನು ಹೇಳಿದ ದಾರಿಯಲ್ಲಿ ಅಂತ ತೋರಿಸಿದ್ಲಂತೆ. ಗುಣಪೂರ್ಣ ಯಾರು ಹಾಗಾದರೆ? ಬರೀ ದೋಷ ಇಲ್ಲ ಅಷ್ಟೇ ಅಲ್ಲ, ಸದ್ಗುಣೈಹಿ ಅವ್ಯಭಿಚಾರಿ ಸದ್ಗುಣೈಹಿ ಅಂತಾರೆ. ಅವ್ಯಭಿಚಾರಿ ಸದ್ಗುಣ, ಎಲ್ಲ ಗುಣಗಳು ಆ ಭಗವಂತನಲ್ಲೇ ಇದ್ದಾವೆ. ರಮಾ ಮುಕುಂದಂ ನಿರಪೇಕ್ಷ ಮೀಪ್ಸಿತಂ, ಅವನ ಕೊರಳಿಗೆ ಹಾರ ಹಾಕಿಬಿಟ್ಟು ಗುಣಗಳು ಅವನಲ್ಲೇ ಇವೆ, ಎಳ್ಳಷ್ಟು ದೋಷಗಳೂ ಇಲ್ಲ, ಅವನೇ ನನ್ನ ವರ ಅಂತ ಬುದ್ಧಿ ಸಖಿಗೆ ಹೇಳಿ ಕೊರಳಲ್ಲಿ ಹಾರ ಹಾಕಿ ಮೆಲ್ಲನೆ ಬಂದು ನಾರಾಯಣನ ಹತ್ರ ನಿಂತ್ಲಂತೆ. ಅಜಿತ ನಾಮಕ ಭಗವಂತನ ಹತ್ರ ದೇವರು ಹೇಳ್ದ, ಇಲ್ಲಿ ನಿಂತಿದೆಯಲ್ಲ, ಇಲ್ಲಿ ಬಾ ಅಂದಂತು. ಮತ್ತು ಅವಳ ಹತ್ರ ನಿಂತಿದ್ಲಲ್ಲ ಲಕ್ಷ್ಮಿ, ಅವಳನ್ನು ಎದೆಯಲ್ಲಿ ಬಾ ಅಂದ. ಲಕ್ಷ್ಮಿ ಕೇಳ್ತಾಳೆ, ಸ್ವಾಮಿ ಇದೇನು ವಿಶೇಷ? ಏನಲ್ಲ, ನಿನ್ನನ್ನು ವಿವಾಹ ಮಾಡಿಕೊಂಡದ್ದು ನನ್ನ ಭಕ್ತರನ್ನು ಅನುಗ್ರಹಿಸಲಿಕ್ಕೆ ಅಂತೆ. ಭಕ್ತರ ಅನುಗ್ರಹ ಹೇಗಾಗ್ತದೆ? ನೀನು ಬಂದು ಶ್ರೀವತ್ಸ ಚಿಹ್ನೆಯಲ್ಲಿ ನೆಲೆಸಿದಿ ಅಂತಾದರೆ ವಕ್ಷಸ್ಥಳದಲ್ಲಿ ನಿನ್ನ ದೃಷ್ಟಿ ನನ್ನ ಭಕ್ತರ ಮೇಲೆಲ್ಲ ಬೀಳ್ತದೆ, ಅವರೆಲ್ಲ ಶ್ರೀಮಂತರಾಗ್ತಾರೆ, ಅಷ್ಟಾದರೆ ಸಾಕು ಅಂತಂದು. ನೋಡಿ, ಸ್ವಸ್ಯ ಸ್ತ್ರೀಯ ತ್ರಿಜಗತೋ ಜಗತೋ ಜನನ್ಯಾ
ವಕ್ಷೋ ನಿವಾಸಮಕರೋತ್ ಪರಮಂ ವಿಭೂತೆ ಶ್ರೀ ಸ್ವಾಃ ಪ್ರಜಾ ಸಕರುಣೇನ ನಿರೀಕ್ಷಣೇನ ಯತ್ರ ಸ್ಥಿತೈಧಯತ ಸಾಧಿಪತಿಸ್ತ್ರಿಲೋಕಾನ್. ಶ್ರೀ ಸ್ವಾಃ ಪ್ರಜಾ ಸಕರುಣೇನ ನಿರೀಕ್ಷಣೇನ. ಯಾರೆಲ್ಲ ದೇವರ ಭಕ್ತರಿದ್ದಾರೆ ದೇವರ ಬಳಿಗೆ ಬರ್ತಾರೆ. ಸಂಪತ್ತಿನ ದೇವತೆ ಲಕ್ಷ್ಮೀ ನೀನು. ನನ್ನ ವಕ್ಷಸ್ಥಳದಲ್ಲಿ ನೆಲೆಸಿದರೆ ನನ್ನ ಶರಣು ಬಂದ ಭಕ್ತರ ಮೇಲೆಲ್ಲ ನಿನ್ನ ಕರುಣೆಯ ದೃಷ್ಟಿ ಬೀಳ್ತದ. ಆವಾಗ ಅವರಿಗೆಲ್ಲ ಏಳಿಗೆ ಆಗ್ತದೆ. ಯತ್ರ ಸ್ಥಿತ ಐಧಯತ ಸಾಧಿಪತೀನ್. ಯತ್ರ ಸ್ಥಿತ ಐಧಯತ ಅಂತದೆ ಭಾಗವತ. ಅದಕ್ಕೆ ರಾಜರಂತಾರೆ ಉಂಬೂದಕಿಯಲ್ಲಿ ವಧೂವರರಿಗೆ ಅಂತ ಲಕ್ಷ್ಮೀ ಶೋಭಾನೆಯಲ್ಲಿ ಇದೇ ಮಾತನ್ನೇ ಆಡಿದ್ದಾರೆ. ವಧೂವರರು ಅಂತಾಗಿ ಗೃಹಸ್ಥ ಜೀವನ ನಡೆಸಬೇಕಾದ್ರೆ ಆರ್ಥಿಕವಾಗಿ ಸದೃಢರಾಗಿರಬೇಕು. ಆರ್ಥಿಕತೆಯೇ ಇಲ್ಲ, ಹಣವೇ ಇಲ್ಲ, ಗೃಹಸ್ಥ ಜೀವನ ಏನು ನಡೆಸ್ತಾನೆ? ಉಣ್ಲಿಕ್ಕಿಲ್ಲ, ತಿನ್ನಲಿಕ್ಕಿಲ್ಲ, ಬಟ್ಟೆ ಇಲ್ಲ, ಬರೀ ಇಲ್ಲ, ಮದುವೆ ಮಾಡಿ ಕಟ್ಟಿಟ್ಬಿಟ್ರು. ಮುಂದೇನು ಆಮೇಲೆ? ಅದಕ್ಕೆ ದಾಸರಂದರು ಲಕ್ಷ್ಮಿಯ ಕಟಾಕ್ಷ ಆಯಿತು ಅಂತಾದರೆ ಅವಳ ಕೃಪಾ ಕಟಾಕ್ಷದಿಂದ ಎಲ್ಲ ಸಂಪತ್ತು ಒದಗ್ತದಂತೆ. ಅದಕ್ಕೆ ಉಂಬೂದಕಿಯಲ್ಲಿ ವಧೂವರರಿಗೆ ಅಂತ ರಾಜರು ಕೇಳ್ತಾರೆ. ಅದು ಭಾಗವತದ ಮಾತಿನ ಅಭಿಪ್ರಾಯ. ಯತ್ರ ಸ್ಥಿತೈಧಯತ ಸಾಧಿಪತೀನ್ ಸ್ತ್ರೀಲೋಕಾನ್. ನೀನು ಹಾಗೆ ಮಾಡು. ಇದಲ್ವೇ ಭಕ್ತಾನುಕಂಪ ಅಂದರೆ? ಒಬ್ಬ ವ್ಯಕ್ತಿಗೆ 10 ಜನರಿಗೆ, 100 ಜನರಿಗೆ, 1000 ಜನರಿಗೆ, 1,00,000 ಜನರಿಗೆ ಒಳ್ಳೆಯ ಬದುಕು ಕಟ್ಟಿಕೊಡುವಂಥ ಶಕ್ತಿ ನಮ್ಮೊಳಗೆ ಕೊಟ್ಟಿರ್ತಾನೆ ಭಗವಂತ. ನಾವು ಅದನ್ನು ಮಾಡ್ತಿರಲ್ಲ. ನಮ್ಮನೆ ಆದರೂ ಸಾಕಾಗಿದೆ, ಅವನದೇನು ನೋಡೋದ್ರಿ ಆಚಾರ್ಯ ಅಂತಿರ್ತೀವಿ ನಾವು. ಹಂಗಲ್ಲ ಅಂತದೆ ಭಾಗವತ. ನೀವು ಮಾಡುವಂಥ ಕಾರ್ಯದೊಳಗೆ ನಿಮ್ಮನ್ನು ಅವಲಂಬಿಸಿ ಬಂದವರಿಗೂ ಒಂದು ಬದುಕು ಕಟ್ಟಿಕೊಡೋದಿದೆ ಅಲ್ಲ, ಅದು ಬಹಳ ದೊಡ್ಡ ಸೇವೆ ಅಂತ. ಅದು ಕರ್ತವ್ಯ ಅಂತಾನೆ. ಲಕ್ಷ್ಮಿಯ ಕಟಾಕ್ಷ ಅದನ್ನು ಮಾಡಿಸ್ತಾನೆ. ಅವಳು ಒಬ್ಬಳಿಗಲ್ಲ, 100 ಜನರಿಗಲ್ಲ, 1000 ಅಲ್ಲ, 1,00,000 ಅಲ್ಲ, ಅನಂತ ಕೋಟಿ ಜನರಿಗೆ ಅವಳು ಬದುಕು ಕಟ್ಟಿಕೊಡ್ತಾಳಂತೆ. ಇದು ಮನುಷ್ಯರಲ್ಲಿ ಬರಬೇಕು. ಇದಲ್ವೇ ಭಕ್ತಾನುಕಂಪ ಅಂದರೆ? ಅನುಕಂಪ ಅಂತ ಕರೆಯೋದೇ ಆ ಅರ್ಥದಲ್ಲಿ. ಎಲ್ಲರನ್ನ ಅನುಕಂಪಿಗಳು, ಕರುಣಾಮಯಿಗಳು, ಕೃಪಾಳು, ಇದು ದೊಡ್ಡ ಶಬ್ದ ಇತ್ತೀಚೆಗೆ ಎಲ್ಲೆಂದ್ರಲ್ಲಿ ಆಡ್ಲಿಕ್ಕೆ ಶುರು ಮಾಡಿದ್ದಾರೆ. ಕೃಪಾಳು ಅಂತ. ಎಲ್ಲರೂ ಕೃಪಾಳುಗಳಲ್ಲ. ಕೃಪಾಳು ಅಂತ ಯಾರನ್ನು ಕರಿಬೇಕು? ಒಬ್ಬ ವ್ಯಕ್ತಿ ತನ್ನನ್ನು ಶರಣು ಬಂದಿದ್ದಾನೆ ಅಂದರೆ ಅವನು ಹೇಗಿದ್ದಾನೋ ಹಾಗೆ ಅವನನ್ನೂ ಮಾಡಿದ ಅಂದರೆ ಅವನು ನಿಜವಾಗ್ಲೂ ಕೃಪಾಳು. ನಿಜವಾಗ್ಲೂ ಕೃಪಾಳು ಅಂತ. ಭಗವಂತನನ್ನು ಶರಣು ಬಂದರೆ ತಾನು ಹೇಗಿದ್ದಾನೋ ತನ್ನ ಭಕ್ತರನ್ನ ಹಾಗೇ ಮಾಡಿಬಿಡ್ತಾನಂತ. ಅದಕ್ಕೆ ಪರಮಂ ಸಾಮ್ಯಮುಪೈತಿ ಅಂತ ಪದೇ ಪದೇ ವೇದಗಳೆಲ್ಲ ದೇವರನ್ನು ಶರಣು ಹೋದರೆ ದೇವರಂತಾಗ್ತಿ ಅಂತಂತಾರೆ. ನಾವು ದೆವ್ವ ಶರಣು ಹೋಗ್ತೀವಿ, ದೆವ್ವದಂತ ಆಗ್ತೇವೆ ಅಷ್ಟೆ. ಶರಣು ಹೋಗುವಾಗಲೇ ಅಪೂರ್ಣರನ್ನು ಶರಣು ಹೋಗಿಬಿಡ್ತೀವಿ. ಹಾಗಾಗಿ ನಾವೆಲ್ಲ ಅಪೂರ್ಣರಾಗ್ತೀವಿ. ಪೂರ್ಣನನ್ನು ಶರಣು ಹೋದರೆ ನಾವು ಪೂರ್ಣರಾಗ್ತೇವಂತೆ. ಅದಕ್ಕೆ ಪದೇ ಪದೇ ವೇದ, ಉಪನಿಷತ್ತುಗಳು ದೇವರ ಸಾಮ್ಯತೆ ಪಡೆಯೋ ಭಾಗ್ಯ ಇದೆ, ಯಾಕೆ ಯಾರ್ಯಾರನ್ನೋ ಹೋಗಿ ಡೊಗ್ತೀಯೋ, ಹೋದರೆ ದೇವರನ್ನು ಡೊಗ್ಗು ಅಂತ ಕೇಳ್ತದೆ. ಅದು ಲಕ್ಷ್ಮೀ ದೇವಿಯ ಮೂಲಕ ಆರ್ಥಿಕವಾಗಿ ಸದೃಢರಾಗ್ತಾರೆ, ಜ್ಞಾನದಿಂದ ಸದೃಢರಾಗ್ತಾರೆ. ಅದಕ್ಕೆ ಭಗವಂತ ತನ್ನ ವಕ್ಷಸ್ಥಳದಲ್ಲಿ ಇಟ್ಟುಕೊಂಡ. ಅದನ್ನೇ ಅವಳು ಹುಡುಕ್ತಾ ಇದ್ಲು. ಭಕ್ತಾನುಕಂಪಿ ಆದವನು ಬೇಕು ನನಗೆ ಅಂತ ಭಗವಂತನೇ ಸಿಕ್ಕ ಅಂತ ಭಾಗವತ ಹೇಳ್ತದೆ. 3 ಗುಣ ಇದು ಮುಮುಕ್ಷುಗಳಾದವರು ಉಪಾಸನೆ ಮಾಡಬೇಕಾದದ್ದು ಅಂತ ತಿಳಿಸಿ ಹೇಳ್ತದೆ. ಇಷ್ಟಾದ ಮೇಲೆ ಮುಂದುವರೆದ ಭಾಗವತ, ಇನ್ನು ಮುಂದೆ ನೀವೆಲ್ಲ ಮಥನಕ್ಕೆ ಹೋಗ್ರಿ ಅಂದ ದೇವರು. ಸ್ವಯಂವರದಲ್ಲಂತೂ ಲಕ್ಷ್ಮಿ ಸಿಗಲಿಲ್ಲ ನಿಮಗೆ, ಮಥನಕ್ಕೆ ಹೋಗ್ರಿ ಅಮೃತ ಸಿಗ್ತದೆ ಅಂದ. ಅಮೃತ ಸಿಕ್ತು, ಅದು ಬಂತು. ಧನ್ವಂತರಿಯಾಗಿ ಭಗವಂತನೇ ಅಮೃತ ತಂದ. ಧನ್ವಂತರಿರ್ ಭಗವಾನ್ ಪಾತ್ವಪಥ್ಯಾತ್. ರೋಗಗಳನ್ನು ಪರಿಹರಿಸುವ, ಅಪಥ್ಯದಿಂದ ಪರಿಹಾರ ಮಾಡುವ ಭಗವದ್ರೂಪ ಧನ್ವಂತರಿ. ಅಮೃತ ಹಿಡ್ಕೊಂಡು ಬಂದಿದ್ದಾನೆ. ಅಸುರರೆಲ್ಲ ಅವನ ಮೈ ಮೇಲೆ ಮುತ್ತರಿದ್ರು. ಎಲ್ಲಿ ನಮಗೆ ಅಮೃತ ಸಿಗಲ್ವೋ ಅಂತ ಅದನ್ನು ಕಳ್ತನ ಮಾಡಿ ಅಪಹರಿಸಿಬಿಟ್ರು. ಕಲಶನೇ ಎತ್ಕೊಂಡು ಹೋದ್ರು. ದೇವತೆಗಳ ಕಡೆ ಎಲ್ಲೆಲ್ಲ ನೋಡಿದ. ಯಾಕೆ ಅಂದರೆ ದೇವತೆಗಳೇನಾದರೂ ನನ್ನ ಬೈತಾರ ಅಂತ ಪರೀಕ್ಷೆ ಮಾಡಿದ್ನಂತೆ. ನೋಡಿ, ಒಂದು ಅಸುರರ ಸ್ವಭಾವ ಏನು ಅಂತ ಲೋಕಕ್ಕೆ ಪ್ರದರ್ಶನವೂ ಮಾಡಬೇಕಿತ್ತು. ಆದರೆ ದೇವತೆಗಳ ಸ್ವಭಾವ ಏನು ಅಂತ ಜಗತ್ತಿಗೆ ತಿಳಿಸ್ಬೇಕು, ಪರೀಕ್ಷೆ ಮಾಡಬೇಕು. ಏನು ಪರೀಕ್ಷೆ? ಇವರೆಲ್ಲ ನಾನು ಹೇಳಿದೆ ಅಂತ ನನ್ನ ಪೂಜಾ ರೂಪವಾಗಿ ಮಥನ ಮಾಡಿದ್ರೋ ಅಥವಾ ಅಮೃತ ಅನ್ನೋ ಫಲದ ಆಸೆಯಿಂದ ಮಥನ ಮಾಡಿದ್ರೋ ಅಂತ ಪರೀಕ್ಷೆ ಮಾಡಬೇಕಿತ್ತಂತೆ. ನೋಡಿ, ಭಗವಂತ ಲಕ್ಷ್ಮಿಯನ್ನು ತನ್ನ ಹತ್ರ ಕರ್ಕೊಳ್ಬೇಕಾದ್ರೆ ಪರೀಕ್ಷೆ ಮಾಡಿ ಕರ್ಕೊಳ್ತಾನೆ.
ದೇವತೆಗಳನ್ನು ತನ್ನ ಹತ್ರ ಕರ್ಕೊಳ್ಬೇಕಾದ್ರೆ ಪರೀಕ್ಷೆ ಮಾಡಿ ಕರ್ಕೊಳ್ತಾನೆ. ಈ ತತ್ವ ಭಾಗವತದಲ್ಲಿದೆ. ಇದನ್ನು ತೋರಿಸ್ಲಿಕ್ಕೆ ಈ ಘಟನೆ ಅಂತ ನೋಡಿ. ದೇವತೆಗಳನ್ನೇ ಪರೀಕ್ಷೆ ಮಾಡದೆ ಹತ್ರ ಕರ್ಕೊಳ್ಳೋದಿಲ್ಲ, ಇನ್ನು ನಮ್ಮನ್ನು ಪರೀಕ್ಷೆ ಮಾಡದೆ ಇರ್ತಾನ? ಈ ಧ್ವನಿ ಅಲ್ಲಿದೆ ಅಂತ. ಈ ಧ್ವನಿ, ಈ ತತ್ವ ಎಲ್ಲ ತಿಳ್ಕೊಂಡೇ ಹೋಗಬೇಕು. ಹಾಗಾಗಿ ಭಗವಂತ ನಮ್ಮನ್ನು ಪರೀಕ್ಷೆ ಗುರಿಪಡಿಸೋದು ಯಾವಾಗ ಅಂತ ತಿಳಿದೇ ನಾವು ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪರೀಕ್ಷೆ ಪರಮಾತ್ಮ ತನ್ನ ಭಕ್ತನನ್ನಾಗಿ ಮಾಡ್ಕೊಳ್ತಾನೆ. ಸಮಸ್ಯೆಗಳನ್ನು ಒಡ್ಡುತ್ತಾನೆ, ಸಿರಿವಂತಿಕೆಯನ್ನು ಕೊಟ್ಟು ಕಸ್ಕೊಂಡ್ಬಿಡ್ತಾನೆ, ಪದವಿ ಕೊಡ್ತಾನೆ. ನಾಳೆ ನೀವು ಆಫೀಸಿಗೆ ಬರಬೇಡ್ರಿ ಅಂತ ಫೋನ್ ಮಾಡಿಸ್ತಾನೆ. ಮತ್ತೆ ಅಲ್ರಿ ನಿನ್ನೆ ನೀವೇ ಹೇಳಿದ್ರಲ್ರಿ ಮತ್ತೆ ಬಂದ್ವಿದೆ, ನಾಳೆ ಬರಬೇಡ್ರಿ ನಿಮ್ದೇನೋ ಸಮಸ್ಯೆ ಇದೆ ಅಂತಾನೆ. ವಿವಾಹ ಮಾಡಿಸ್ತಾನೆ, ಕೌಟುಂಬಿಕ ಸಮಸ್ಯೆ ಇಡ್ತಾನೆ, ಮಕ್ಕಳನ್ನು ಕೊಡ್ತಾನೆ, ಅಲ್ಲೇನೋ ಸಮಸ್ಯೆ ಇಡ್ತಾನೆ, ಮೊಮ್ಮಕ್ಕಳನ್ನು ಕೊಡ್ತಾನೆ, ಅಲ್ಲಿ ಇನ್ನೊಂದೇನೋ ಸಮಸ್ಯೆ ಇಡ್ತಾನೆ. ಮದುವೆನೇ ಮಾಡಿಸಲ್ಲ, ಕೆಲವರಿಗೆ ಮಾಡಿಸ್ದೇನೆ ಒಂದು ಸಮಸ್ಯೆ ಇಟ್ಟಿರ್ತಾನಂತೆ. ಮಾಡಿಸಿ ಒಂದು, ಮಾಡಿಸದೆ ಒಂದು, ಹಣ ಕೊಟ್ಟು ಒಂದು, ಹಣ ಕಸುಗೊಂಡು ಒಂದು, ಮನೆ ಕೊಟ್ಟು ಒಂದು, ಮನೆ ಕೊಡದೆ ಒಂದು, ಎಲ್ಲ ಕೊಟ್ಟು ಕೂಡ ಸಮಸ್ಯೆ ಇಟ್ಟಿರ್ತಾನಂತೆ. ದೇವ್ರು ಎಲ್ಲ ಕೊಟ್ಟಿದ್ದಾನ್ರಿ, ಇದೊಂದು ಯಾಕೋ ಕೊಡಬಾರ್ದಾಗಿತ್ತು ಅಂತ ಇರ್ತಾನೆ ಮತ್ತೆ. ಇದೇ ಅವನ ವ್ಯವಸ್ಥೆ. ಇದು ಪರೀಕ್ಷೆ ಅಲ್ವೇ? ಇಂಥ ಪರೀಕ್ಷೆಗೆ ಗುರಿಪಡಿಸ್ತಾನೆ ಭಗವಂತ ನಮ್ಮನ್ನು. ಆ ರೀತಿ ದೇವತೆಗಳಿಗೂ ಬಿಡಲಿಲ್ಲ ಅಂತದೆ ಭಾಗವತ. ಎಲ್ಲರನ್ನ ನೋಡಿದ. ಒಬ್ಬರಾದರೂ ಹೇಳಬೇಕೋ ಬೇಡ ಧನ್ವಂತರಿ, ಅಲ್ಲ ಬುದ್ಧಿ ಇದೆ ಇಲ್ಲೋ ಧನ್ವಂತರಿ, ಎಷ್ಟು ಕಷ್ಟಪಟ್ಟು ಮಥನ ಮಾಡಿದ್ದೇವೆ, ಆ ಕಲಶ ಸ್ವಲ್ಪ ಗಟ್ಟಿ ಹಿಡ್ಕೊಳ್ಳಿಕ್ಕೆ ಬರಲಿಲ್ವೇನೋ ನಿನಗೆ ಅಂತ ಅನ್ಬೇಕೋ ಬೇಡ? ಯಾರೂ ಅನ್ನಲಿಲ್ಲ, ಸುಮ್ಮನೆ ಇದ್ರಂತೆ. ದೇವರಿಗೆ ಒಬ್ಬರು ಪ್ರತಿಯಾಗಿ ಮಾತಾಡಲಿಲ್ಲ. ಅದಕ್ಕೆ ದೇವತೆಗಳು ಅಂತ ಅವ್ರಿಗೆ ಕರೆಯೋದು. ಯಾವಾಗಲೂ ದೇವರ ಕಾರ್ಯವನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆದ ಕೂಡಲೇ ವಿರೋಧಿಸೋರು ಮನುಷ್ಯರಂತೆ. ಸ್ವಲ್ಪ ಹೆಚ್ಚು ಕಡಿಮೆ ಅದೇನು ಭಾಳ ಆಗಿರಲ್ಲ. ಸುಮ್ಮನೆ ಒಂದು ಲ್ಯಾಂಡ್ ಸ್ಲೈಡ್ ಆಯ್ತೇನೋ ಒಂದು ಸುದ್ದಿ ಕೇಳಿರ್ತೀವಿ, ಅಷ್ಟರಲ್ಲೇ ದೇವ್ರನ್ನ ಬೈಲಿಕ್ಕೆ ಶುರು ಮಾಡಿರ್ತೇವೆ ನಾವು. ಅದು ಹಂಗೆ ಆಗಬಾರ್ದಾಗಿತ್ತು, ಇದು ಹಿಂಗೆ ಆಗಬಾರ್ದಾಗಿತ್ತು. ದೇವತೆಗಳ ಪರೀಕ್ಷೆಯನ್ನು ಹೀಗೆ ಮಾಡ್ತಾನೆ ಭಗವಂತ. ಅಂದರೆ ಮನುಷ್ಯರನ್ನು ಬಿಡ್ತಾನ. ಯಾರಾದರೂ ಏನಾದರೂ ಮಾತಾಡ್ತಾರೆ, ಏನೂ ಮಾತಾಡಲಿಲ್ಲ. ಅಸುರ ಅಪಹರಿಸ್ಕೊಂಡು ಹೋಗಿ ಆಗಿತ್ತು ಕಲಶ. ಆಮೇಲೆ ಭಗವಂತ ಅಸುರ ಅಪಹರಿಸ್ಕೊಂಡು ಹೋದ್ರಲ್ಲ, ದೇವತೆಗಳು ಸುಮ್ಮನೂ ಇದ್ರಲ್ಲ, ಜವಾಬ್ದಾರಿ ದೇವರ ಮೇಲೆ ಜಾಸ್ತಿ ಆಯ್ತಂತೆ. ಯಾಕೆ ಜಾಸ್ತಿ ಅಂದರೆ 2 ಸಂದರ್ಭದಲ್ಲಿ ಭಗವಂತ ತನ್ನ ಜವಾಬ್ದಾರಿ ಅಭಿವ್ಯಕ್ತಿ ಮಾಡ್ತಾನಂತೆ. ಯಾವಾಗಲೂ ಅವನೇ ಜವಾಬ್ದಾರಿ, ನಾವೆಲ್ಲ ಬೇಜವಾಬ್ದಾರಿನೇ. ಅವ ಸದಾ ಜವಾಬ್ದಾರಿಯುತ. 2 ಸಮಯದಲ್ಲಿ ವಿಶೇಷ ವ್ಯಕ್ತಿ ಮಾಡ್ತಾನೆ ನೋಡ್ರಿ. ಅವನ ಗುಣದಲ್ಲಿ ಇದೊಂದು ವಿಶೇಷ ಗುಣ. ಏನು ಅಂದರೆ, ಮಾಡಿಯೂ ಕೂಡ ಭಕ್ತ ಫಲದ ಆಸೆ ಪಡದೆ ದೇವರಿಗೆ ಸಮರ್ಪಣೆ ಮಾಡಿಬಿಟ್ರೆ ದೇವರಿಗೆ ತಲೆ ಬಿಸಿ ಜಾಸ್ತಿ ಆಗ್ತದೆ. ಫಲ ಕೇಳ್ತಿಲ್ಲಲ್ಲ ಮಾರಾಯ, ಮಾಡ್ತಾನೇ ಇದ್ದಾನೆ ಕೆಲಸ, ಕೇಳಿದರೆ ಕೊಟ್ಟು ಮುಗಿಸಿಬಿಡ್ತಿದ್ದೆ, ಫಲ ಕೇಳ್ತಿಲ್ಲಲ್ಲ ಅಂದ್ಕೊಳ್ಳಿ ಅವನಿಗೆ ಸಮಸ್ಯೆ ಜಾಸ್ತಿ. ಇವರು ಜವಾಬ್ದಾರಿ ಇರೋ ಪುರುಷರು ಹಾಗಿರ್ತಾರೆ. 2ನೇದ್ದೇನು ಅಂದರೆ, ಅವನು ಮಾಡುವಾಗಲೂ ಕೂಡ ಅವನಿಗೆ ಸಮಸ್ಯೆ ಒಡ್ಡಿದಾಗ ದೇವರನ್ನು ವಿರೋಧಿಸಲ್ಲಂತೆ. ಅವಾಗ ಇನ್ನೂ ಜವಾಬ್ದಾರಿ ಜಾಸ್ತಿ ಆಗ್ತದೆ. ಇದೆಲ್ಲ ಸೂಕ್ಷ್ಮಗಳು, ನಮ್ಮ ಸಾಧನದ ಪ್ರತಿ ಹಂತಗಳನ್ನು ಅರ್ಥೈಸ್ಕೊಳ್ಳೋ ಪದ್ಧತಿ. ಇದನ್ನು ತಿಳ್ಕೊಂಡ ಮೇಲೆ ಬ್ರಹ್ಮಸೂತ್ರ ಓದಿದರೆ ಆನಂದನೇ ಬೇರೆ, ಅದ್ಭುತವಾದ ಚಿಂತನೆ ಕೊಡ್ತದೆ. ಆ ಭಗವಂತ 2 ಸಮಯದೊಳಗೂ ತನ್ನ ಜವಾಬ್ದಾರಿಯನ್ನು ವ್ಯಕ್ತ ಮಾಡಬೇಕಾಗಿರ್ತದೆ. ಭಕ್ತನಿಗೆ ಹೀಗೆ ಮಾಡಿ ಇಡ್ತಾನೆ. ಇಷ್ಟೆಲ್ಲ ಮಾಡಿದೆ, ನೀನೇನು ನನಗೆ ಕೊಟ್ಟು ಕೊಡಬೇಕೋ ಬೇಡ, ನೀ ಕೊಡದೆ ಇನ್ಯಾರು ಕೊಡ್ತಾರೆ? ಹಿಂಗೆ ದೇವರನ್ನೇ ಧಿಕ್ಕರಿಸ್ಲಿಕ್ಕೆ ಶುರು ಮಾಡ್ತಾನೆ. ದೇವತೆಗಳು ಯಾರೂ ಏನೂ ಮಾತಾಡಲಿಲ್ಲ, ಸುಮ್ಮನೆ ಆಗಿಬಿಟ್ರು. ನೀನು ಮಾಡು ಒಂದು ಕ್ಷೀರ ಸಮುದ್ರ ಮಥನ ಮಾಡಿದ್ವಿ, ಫಲ ಕೊಡೋತೀಯೋ ಬಿಡ್ತೀಯೋ ಕೊಡಲಿಲ್ವೋ, ಅಸುರಿ ಎತ್ಕೊಂಡು ಹೋದ್ರೋ ನಮಗೇನಂತೆ ಅಂದ್ರೆ ಅವ್ರ ದೇವತೆಗಳು. ಇವಾಗ ಜವಾಬ್ದಾರಿ ದೇವರಿಗೆ ಜಾಸ್ತಿ ಆಯಿತು. ಅದಕ್ಕೆ ಭಗವಂತ ಏನು ಮಾಡಿದ, ಮೋಹಿನಿಯಾಗಿ ಬರಬೇಕಾಯ್ತಂತೆ. ನೋಡಿ, ಉಳಿದೆಲ್ಲ ಮನ್ವಂತರಗಳಲ್ಲಿ ತನ್ನ ಭಕ್ತರ ಅನುಗ್ರಹಕ್ಕಾಗಿ ಒಂದೊಂದು ರೂಪಗಳನ್ನು ವ್ಯಕ್ತಪಡಿಸಿದರೆ, ದೇವತೆಗಳಿಗೋಸ್ಕರ ಫಲದ ಆಸೆನೇ ಇಲ್ಲದೇನೆ ಕೇವಲ ಭಗವಂತನ ಪ್ರೀತಿಗಾಗಿ ಕ್ಷೀರ ಸಮುದ್ರ ಮಥನ ಮಾಡಲಿಕ್ಕೆ ಇಳಿದದ್ದಕ್ಕೆ ಬೆಟ್ಟ ಮುಳುಗ್ತದೆ ಅಂಥೇಳಿ ಕೂರ್ಮನಾದ, ಅಮೃತ ತರಲಿಕ್ಕೆ ಅಂತ ಧನ್ವಂತರಿಯಾದ, ಕಲಶ ಅಪಹರಿಸ್ಕೊಂಡು ಹೋದ್ರಲ್ಲ ಮತ್ತೆ ದೇವತೆಗಳು ಗುಣಿಸ್ಬೇಕದನ್ನು ಅಂಥೇಳಿ ಮೋಹಿನಿಯಾದ. ಅಂದರೆ ಅಷ್ಟು ನಿಷ್ಕಾಮ ಕರ್ಮ ಯಾರು ಮಾಡ್ತಿರ್ತಾರಲ್ಲ ದೇವರಿಗೆ ಭಾರಿ ಖುಷಿ ಆಗ್ತಿರ್ತದಂತೆ. ಒಂದೇ ರೂಪ ಬರಲಾರ, ಕೂರ್ಮನೂ ಆಗ್ತಾನೆ, ಅಜಿತನಾಗ್ತಾನೆ, ಮೋಹಿನಿ ಆಗ್ತಾನೆ, ಧನ್ವಂತರಿ ಆಗ್ತಾನೆ. ಯಾಕಂದರೆ ಆ ಮಥನದ ಕೆಲಸದಲ್ಲಿ ಅಷ್ಟು ನಿಷ್ಕಾಮತೆ ಇದೆ, ಸದುದ್ದೇಶ ಇದೆ ಅನ್ನೋದನ್ನು ತಿಳಿಸ್ಬೇಕಾಗಿದೆ. ನಮ್ಮ ಬದುಕಿನಲ್ಲಿ ನಾವು ಮಾಡುವ ಪ್ರತಿ ಕರ್ಮಗಳು ನಿಷ್ಕಾಮ ಇತ್ತು,
ಸದುದ್ದೇಶದಿಂದ ಭಗವಂತನ ಪ್ರೀತಿಗಾಗಿ ಅಂತ ಮಾಡಿಬಿಟ್ರೆ ಹಲವು ರೂಪಗಳಿಂದ ನಮಗೆ ದರ್ಶನ ಕೊಡ್ಲಿಕ್ಕೆ ಶುರು ಮಾಡ್ತಾನಂತ. ಮಾಡ್ತಿರೋದು ಸರಿ ಇದೆ ಮುಂದುವರಿಸು, ಮಾಡ್ತಿರೋದು ಸರಿ ಇದೆ ಮುಂದುವರಿಸು ಅಂತ. ಅದಕ್ಕೆ ಈ ಕಥೆಯನ್ನು ಸಂದೇಶವಾಗಿ ಇಟ್ಕೊಳ್ತಾರೆ. ಹಾಗಾಗಿ ದೇವತೆಗಳಿಗೆ ಫಲದ ಆಸೆ ಇರಲಿಲ್ಲ, ಉದ್ದೇಶ ಸದುದ್ದೇಶ ಆಗಿತ್ತು. ಅಪಹರಿಸ್ಕೊಂಡು ಹೋಗ್ತಾರೆ ಅಂತ ಆದರೂ ಪರೀಕ್ಷೆ ಮಾಡಿದರೂ ಪ್ರತಿಯಾಗಿ ವಿರೋಧಿಸಲಿಲ್ಲ. ಇದು ಭಗವಂತನಿಗೆ ಮನಸ್ಸಿನಲ್ಲಿ ಭಾರೀ ಅವರ ಮೇಲೆ ಪ್ರೀತಿ ಉಕ್ಕೇರಿಬಿಡ್ತು. ಅದಕ್ಕೆ ಆತ ಮೋಹಿನಿಯಾಗಿ ಬಂದ್ಬಿಟ್ಟು, ಮೋಹಿನಿಯಾಗಿ ಎಲ್ಲ ಅಸುರರನ್ನು ಮೋಹಗೊಳಿಸಿದ್ನಂತೆ. ಸರಳವಾಗಿ ಮೋಹಗೊಳಿಸಿದ. ಮಾತಾಡಲಿಲ್ಲ, ಕೈಯಲ್ಲಿ ಆಯುಧ ಹಿಡಿಲಿಲ್ಲ, ಚಾವಟಿ ತರಲಿಲ್ಲ, ಖಡ್ಗ ತರಲಿಲ್ಲ. ಕಣ್ಣು ಸಾಕು ಅಂದ ದೇವರು. ಕಣ್ಣು ಸಾಕು, ನನ್ನ ವಿಲಾಸ ಸಾಕು ಅಂದ. ಸೂಕ್ಷ್ಮಾವಲಗ್ನವಸನಾಕ್ಷೇಪ ಕೃತ್ಕುಚ ಕಟಾಕ್ಷಾಕ್ಷಮಿ ಕೃತಮನೋ ದೀಕ್ಷಾಸುರಾಋತಸು ದಾಕ್ಷಾಯಿಣೋವತುಸು ರುಖೇ ಕ್ಷಣಾಧರಿತನೋ. ಬರೀ ತನ್ನ ಕಣ್ಣಿನ ನೋಟ, ಆ ಮೋಹಿನಿಯ ವೇಷ ಹಾಕ್ಕೊಂಡು ಭಗವಂತ ಬಂದರೆ ಲಕ್ಷ್ಮಿಯೂ ಕೂಡ ಆಗ್ತಾನೆ ಮದುವೆ ಮಾಡ್ಕೊಂಡಿದ್ಲು ವಿಷ್ಣುನನ್ನು. ಅವಳೇ ಅಂದ್ಕೊಂಡ್ಲಂತೆ ನಾನು ಯಾಕೆ ಬೇಕು ಇವನಿಗೆ ಅಂತ. ಅಂಥ ಸೌಂದರ್ಯ ವ್ಯಕ್ತಪಡಿಸಿದಾನೆ ಶ್ರೀಹರಿ. ಮುಖದಲ್ಲಿ ಲಾವಣ್ಯ, ಆ ಕೈಯಲ್ಲೊಂದು ತುರುಬು ಚುಂಗು ಬೇರೆ ಹಿಡ್ಕೊಂಡಿದ್ದಂತ. ಅದನ್ನು ಎಲ್ಲರ ಮುಖಕ್ಕೆ ಬಡಿತಾ ಬಡಿತಾ ಬರ್ತಿದ್ದ. ನಡುಪಟ್ಟಿ ಕಟ್ಟಿದ್ದಾನೆ, ಸೀರೆ ಉಟ್ಟಿದ್ದಾನೆ, ಎದೆಗಳ ಭಾರ, ಮೆಲ್ಲನೆ ಹೆಜ್ಜೆ ಇಡ್ತಾನೆ. ತನ್ನ ವಯ್ಯಾರ ಬೀರಿ ಅಸುರರನ್ನೆಲ್ಲ ಮೋಹಗೊಳಿಸಿ ಕಲಶ ಹೇಗೆ ಅವಸರದಲ್ಲಿ ಎತ್ಕೊಂಡು ಹೋಗಿದ್ರು ಅಷ್ಟೇ ಅವಸರದಲ್ಲಿ ತಂದು ಇಟ್ರಂತೆ. ಬೇಡ ಅಮೃತ, ನೀ ಸಾಕು ಅಂದ್ರಂತೆ. ವಾದರಾಜರಂತಾರೆ, ಬ್ರಹ್ಮದೇವರು ಎಷ್ಟು ಸ್ತ್ರೀಯರನ್ನು ಸೃಷ್ಟಿ ಮಾಡಿದ್ದಾನೆ, ಅವೆಲ್ಲ ಮಾಡಿ ಮಾಡಿ ಈಗ ಅಭ್ಯಾಸ ಆಗಿದೆ ಅವನಿಗೆ ಸರಿಯಾದದ್ದು ಮಾಡಲಿಕ್ಕೆ ಅಂದ್ರಂತೆ. ಅಂದರೆ ಅಷ್ಟು ದಿನ ಮಾಡಿದ್ದೆಲ್ಲ ಸೃಷ್ಟಿಯಲ್ಲಿ ಇಷ್ಟು ಚಂದ ಹೆಣ್ಮಗಳನ್ನು ಹುಟ್ಟಿಸಿರಲಿಲ್ಲ ಆತ, ಈಗ ಹುಟ್ಟಿಸಿದಾನೆ. ಇದು ಮಾಡಿ ಮಾಡಿ ಕರಕುಶಲರಾಗ್ತಾರಲ್ಲ, ಕೊನೆಗೆ ಮಾಡೋ ಪ್ರಾಡಕ್ಟ್ ಚೆನ್ನಾಗಿರ್ತದಂತೆ. ಶಿಕ್ಷಾದಿಯು ನಿಗಮರೀಕ್ಷಾ ಸುಲಕ್ಷಣ ಪರೀಕ್ಷಾ ಕ್ಷಮ ವಿಧಿಸತಿ ದಾಕ್ಷಾಯಣಿ ಕ್ಷಮತಿ ಸಾಕ್ಷಾತ್ ರಮಾಪಿ ನಯ ದಾಕ್ಷೇಪ. ಸಾಕ್ಷಾತ್ ರಮಾಪಿ ಅಂತಂದ್ರು ವಾದರಾಜ. ಸಾಕ್ಷಾತ್ ಲಕ್ಷ್ಮೀದೇವಿಯೂ ಕೂಡ ಈ ಮೋಹಿನಿಯ ಕಟಾಕ್ಷಕ್ಕೆ ಮೋಹಿತಳಾಗಿಬಿಟ್ಲಂತ. ಅಂಥ ಕಟಾಕ್ಷ ಬೀರಿದ್ದ. ವಿವಾಹ ಮಾಡಿಕೊಳ್ಳುವಾಗ ನೀನು ಭಾರೀ ಸುಂದರಿ ಅಂದ್ಕೊಂಡು ಬಂದು ನನ್ನ ಕೊರಳಿಗೆ ಹಾರ ಹಾಕಿದೆಯಲ್ಲ, ನನ್ನಷ್ಟಿದೆ ನಾ ಸೌಂದರ್ಯ ನಿನಗೆ ಅಂತ ತೋರಿಸ್ಬಿಟ್ನಂತವಳು. ಶಿವ ಮೋಹಿತನಾಗ್ತಾನೆ, ಲಕ್ಷ್ಮೀ ಮೋಹಿತಳಾಗ್ತಾಳೆ, ಬ್ರಹ್ಮ ಮೋಹಿತನಾಗ್ತಾನೆ. ಮುಹ್ಯಂತಿಯಂ ಸೂರಯ. ದೇವತೆಗಳೇ ಮೋಹ ಹೋಗ್ತಾರೆ ಅಂದಮೇಲೆ ಇನ್ನು ಅಸುರರ ಪಾಡೇನಾಗಬೇಡ. ಅಮೃತ ಕಲಶ ತಂದಿಟ್ಟರೆ ಆ ಒಳಗೆ ಅಮೃತದ ಕಲಶದೊಳಗೆ ಒಂದು ಸೌಟ್ ಹಾಕಿ ಕೈ ಆಡಿಸ್ಲಿಕ್ಕೆ ಶುರು ಮಾಡಿದ. ಇದು ಅಮೃತ ಮಡಿಲೇ ಕುಡಿಬೇಕು ಅನ್ನಂತೆ. ಅವ್ರಿಗೆ ಪಾಪ ಅದರ ಅಭ್ಯಾಸನೇ ಇಲ್ಲ ಅವರಿಗೆ. ಅವ್ರು ಅಭ್ಯಾಸ ಇಲ್ಲದೆ ಇದ್ದು ಎಲ್ಲಿ ಏನು ಅಂತಂದ್ರು ಅವರು. ಸ್ನಾನ ಮಾಡೇ ತೊಗೊಳ್ಬೇಕು ಅಂದ. ಅವು 3 ದಿವಸದ ನೀರು ತುಂಬಿಟ್ಟಿದ್ರು ಅವರು. ಪ್ಲ್ಯಾಸ್ಟಿಕ್ ಬಕೆಟ್ನಲ್ಲಿ ದಡ 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 ತಲೆ ಮೇಲೆ ಹಾಕ್ಕೊಂಡು ಮಡಿ ಆದ್ವಿ ಅಂದ್ಕೊಂಡ್ರು. ಬಂದರು, ಕೂತು ಅಮೃತ ಅಂತ ಹೇಳಿ ಕೈ ಚಾಚಿದು, ಬಾಯಿ ತೆಗೆದು ಪಿಳಿ 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 ನೋಡ್ತಾ ಇದ್ವಂತೆ ಈ ಆ ಮೋಹಿನಿನ. ದೇವರಂದ ಅಮೃತ ಕುಡಿಬೇಕಾದ್ರೆ ಪೂರ್ವಕ್ಕೆ ದಿಕ್ಕು ಮಾಡಬೇಕು ಅಂದ್ರಂತ. ಮತ್ತೆ ಅವು ಪೂರ್ವ ಗೊತ್ತಿಲ್ಲ, ಸಂಧ್ಯಾ ವಂದನೆ ಮಾಡಲ್ಲ ಅವು. ಪೂರ್ವ ಪಶ್ಚಿಮ ಏನು ಗೊತ್ತದ ಅವಕ್ಕೆ. ಆ ಪಕ್ಕ ಅವ್ರವ್ರ ಮುಖನೇ ಅವ್ರು ನೋಡಿದ್ರು, ಪೂರ್ವ ಯಾವುದ್ರಪ್ಪ ಅಂತ. ಆಮೇಲೆ ಇದೇ ಇರಬೇಕು ಬಿಡು ಅಂತ ಅವು ಪೂರ್ವಕ್ಕೆ ಮಾಡಿ ಕೂತ್ಕೊಂಡು ಪೂರ್ವಕ್ಕೆ ಮಾಡಿ ಕೈ ಚಾಚಿ ಬಾಯಿ ತೆಗೆದು, ಅಮೃತನೇ ಬಿದ್ದಿಲ್ಲ ಆಗಲೇ ಬಾಯಿ ತೆಗೆದು ಬಿಟ್ಟಾವು. ಅಮೃತ ಬೀಳ್ತದ ಅಂತ ಕೈ ಚಾಚಿದಾವೆ. ದೇವರಂದ ಒಳಗೆ ಕೈ ಆಡಿಸ್ತಾನೆ. ಅಮೃತ ಹಾಕವಲ್ಲ ಇವ. ಕೊನೆಗೆ ಅಮೃತ ಸ್ವಾಮಿ ಅಮೃತ ಅಂತಿದ್ದಾರೆ, ಮೋಹಿನಿ ಅಮೃತ ಅಂತ. ಹಾಕ್ತೀನಿ ದೇವತೆಗಳು ಕೂಡಲಿ ಅಂದ. ಅವರನ್ನು ಕೂಡಿಸಿದ. ದೇವತೆಗಳು ಆಸನಬದ್ಧರಾಗಿ ಅವರು ಪೂರ್ವ ದಿಕ್ಕಿನಲ್ಲಿ ಅವರು ಕೂತ್ಕೊಂಡ್ರು, ಇವರು ಕೂತರು. ಇವನು ಮೋಹಿನಿ ಒಳಗೆ ಕೆಲವ್ರು ಬಡಿಸೋದೇ ಇಲ್ಲ, ಕೈ ಆಡಿಸ್ತಿರ್ತಾರೆ. ಹಾಗೆ ಆಡಿಸ್ತಾನೆ ಇದ್ದಾನೆ ಮಾರಾಯ. ಹಾಕವಲ್ಲ. ಕೊನೆಗೆ ಅಸುರರು ಹಾಕ್ತೀಯೋ ಇಲ್ಲ ಮೋಹಿನಿ ಅಂದರು. ದೇವರಂದ ಹಿಂಗೆ ನೀವು ನನ್ನ ನೋಡಿದರೆ ದುರುಗುಟ್ಕೊಂಡು ನಂಗೆ ನಾಚಿಕೆ ಆಗ್ತದೆ ನಂತೆ. ಮತ್ತೆ ಲಜ್ಜಾ ಭವತಿ ದೈತ್ಯೇಂದ್ರ. ಲಜ್ಜೆ ಆಗ್ತದೆ ಅಂದ್ಬಿಟ್ಟು ಅಷ್ಟೇನಾ, ನಾವು ಕಣ್ಣು ಮುಚ್ತೇವೆ ಅಂದ್ರಂತೆ. ಕಣ್ಣು ಮುಚ್ಚಿ ಬಾಯಿ ತೆಗೆದು ಕೈ ಚಾಚಿದ್ದು. ಒಂದು ಕ್ಷಣದಲ್ಲಿ ಭಗವಂತ ದೇವತೆಗಳಿಗೆ ಬಡಿಸಿ ಆಗಿದೆ. ಅಮೃತ ಒಳಗೆ ಹೋಯ್ತು. ಅವ್ರಿಗಾಗಲೇ ದಕ್ಕಿ ಬಿಡ್ತಂತೆ. ಅವರು ಅಜರಾಮರರಾಗಿಬಿಟ್ರು, ಒಳಗೆ ಹೋಗೇ ಬಿಡ್ತು. ಈ ಅಸುರರ ಪಂಕ್ತಿಯಲ್ಲಿ ಒಬ್ಬ ಇದ್ದ,
ಅವನಿಗೇನೋ ಸಂಶಯ ಬಂದಿತ್ತು, ಯಾಕೋ ಏನೋ ಈ ಮೋಹಿನಿ ನಮಗೆ ಅಮೃತ ಬಡಿಸ್ತಾಳೋ ಇಲ್ಲೋ ಅಂತ. ಪಕ್ಷಾಂತರ ಆದ. ಈ ಪಕ್ಷಾಂತರ ಅಂತ ಚುನಾವಣೆ ಸಂದರ್ಭದಲ್ಲಿ ಬರ್ತಿರ್ತದಲ್ಲ, ಹಾಗೆ ಅವ ದೇವ ಪಕ್ಷಕ್ಕೆ ಬಂದುಬಿಟ್ಟ. ದೇವತೆಗಳ ಸಾಲಿನಲ್ಲಿ ದೇವರು ಬಡಿಸುವ ವೇಗದಲ್ಲಿ ಗೊತ್ತಿದ್ರೂ ಸರ್ವಶಕ್ತನಾದ ಶ್ರೀಹರಿ ಅವನ ಕೈಗೂ ಹಾಕಿಬಿಟ್ನಂತೆ. ಗೊತ್ತಿದೆ, ಸೂರ್ಯಚಂದ್ರರು ದೂರು ಕೊಟ್ಟರು, ಅವ ನಮ್ಮವನಲ್ಲ, ಈಗ ಯಾರೋ ಬೇರೆ ಹೊಸದಾಗಿ ಬಂದು ಕೂತಿದ್ದಾನೆ ಅಂತಂದ್ರೆ. ನಮ್ಮವನಲ್ಲ ಅಂದ ಕೂಡಲೇ ದೇವರು ಮೋಹಿನಿ ವಿಷ್ಣುವಿನ ರೂಪಕ್ಕೆ ಮರಳಿ ತನ್ನ ಕೈಯಲ್ಲಿದ್ದ ಚಕ್ರದಿಂದ ಅವನ ತಲೆಯನ್ನು ಕತ್ತರಿಸಿದರೆ ರುಂಡ ಆಕಾಶಕ್ಕೆ ಚಿಮ್ಮಿತು. ಆಕಾಶಕ್ಕೆ ಚಿಮ್ಮಿದಾಗ ಅಮೃತ ಇನ್ನೂ ಮುಂದಕ್ಕೆ ಹಿಡಿದಿರಲಿಲ್ಲಂತೆ. ಹೇಗೆ ಕತ್ತರಿಸಿರ್ಬೇಡ ನೋಡ್ರಿ ತಲೆಯನ್ನು. ರಾಜರಂತಾರೆ ಬಾಳೆ ದಂಡು ಕತ್ತರಿಸಿದ್ನಂತೆ. ಅದು ರುಂಡ ಚಿಮ್ಮಿದೆ, ಮುಂಡ ಕೆಳಗಿದೆ, ಒಳಗಿರುವ ಜೀವ ಹೊರಗೆ ಬಂದ. ಆಮೇಲೆ ರುಂಡದ ಮೇಲೆ ಮುಂಡ ಬಂದು ಕೂತ್ಕೊಂತಂತೆ. ಆ ಮುಂಡದ ಮೇಲೆ ರುಂಡ ಕೂತ್ಕೊಂತು. ಒಂದೆರಡು ಹನಿ ಮೇಲಿದ್ದದ್ದು ಕೆಳಗೂ ಬಿತ್ತಂತೆ ಮುಂಡಕ್ಕೆ. ಹಾಗಾಗಿ ಮುಂಡ ಅದು ಅಮರ ಆಯಿತು, ರುಂಡ ಅದು ಅಮರ ಆಯಿತು. ಒಳಗಿರೋ ಜೀವನಿಗೆ ಮಾತ್ರ ಅಮೃತ ದಕ್ಕಲಿಲ್ಲ ಅಂತಾರೆ ಭಗವತ್ಪಾದರು. ಹೇಗೆ ಮಾಡಿದ ಚಾಣಾಕ್ಷ. ಅವನ ಕೌಶಲಕ್ಕೆ ನಾವು ಶರಣಾಗಬೇಕಷ್ಟೆ. ಇವತ್ತಿಗೂ ಆ ಸ್ವಾದೂದಕ ಸಮುದ್ರದಲ್ಲಿ ಆ ಮುಂಡವನ್ನು ಎಸೆದಿದ್ದಾನಂತೆ. ಅಮೃತ ಸ್ಪರ್ಶ ಆದ ದೇಹಕ್ಕೆ ನಾಶ ಇಲ್ಲ ಅಂತ ತೋರಿಸ್ಲಿಕ್ಕೆ ಎಸೆದಂಥದ್ದು ಇವತ್ತಿಗೂ ಇದೆ ಅಂಥದ್ದು. ಆಚಾರ್ಯ ಯಾವಾಗ ಹೋಗಿದ್ರಿ ಅಂತ ಕೇಳಬೇಡ್ರಿ. ಮತ್ತು ಭಗವತ್ಪಾದರು ಹೇಳ್ತಾರೆ, ಇವತ್ತಿಗೂ ಸ್ವಾದೂದಕ ಸಮುದ್ರದ ದಡದಲ್ಲಿ ಆ ಮುಂಡ ಇಟ್ಟಿದ್ದಾನಂತೆ. ಅಮೃತ ಸ್ಪರ್ಶ ಆಯ್ತಲ್ಲ, ಬೇಡ ಅದು ಅಲ್ಲೇ ಇರಲಿ ಅಂತ. ರುಂಡ ಆಕಾಶದಲ್ಲಿ ಗ್ರಹ ಆಯಿತು. ಶಿರಸ್ತು ತಸ್ಯ ಗ್ರಹ ತಾಮವಾಪ. ಶಿರಸ್ಸು ಗ್ರಹವಾಯಿತು. ಅವನು ಯಾರು? ಸ್ವರ್ಭಾನು ಅಂತ ಒಬ್ಬ ಅಸುರ. ಆ ಅಸುರ ತಪಸ್ಸು ಮಾಡಿ ನನಗೆ ಅಮೃತ ಬೇಕು ಅಂತ ಕೇಳಿದ ಬ್ರಹ್ಮದೇವರಿಗೆ. ತಥಾಸ್ತು ಅಂದರು ಬ್ರಹ್ಮದೇವರು. ಅದಕ್ಕೆ ಅಮೃತ ಕೈಗೆ ಹಾಕಿದ್ನಂತೆ. ಇಷ್ಟೇ ವ್ಯತ್ಯಾಸ. ಅಮೃತ ಬೇಕು ಅಂತ ಕೇಳಿದ್ದ, ಅಮೃತ ದಕ್ಕಬೇಕು ಅಂತ ಕೇಳಿರಲಿಲ್ಲಂತೆ. ಈ ನಮ್ಮದೆಲ್ಲ ಹೆಂಗಾಗಿದೆ ಅಂದರೆ, ಸಂಪತ್ತು ಬೇಕು ಅಂತ ಕೇಳ್ತೇವಷ್ಟೇ, ಸಂಪತ್ತು ನಮಗೆ ದಕ್ಕಬೇಕು ಅಂತ ಕೇಳಿರಲ್ಲ. ಸಂಪತ್ತು ಬರೋದು ಬೇರೆ, ಅದು ದಕ್ಕೋದು ಬೇರೆ. ದೇವತೆಗಳಿಗೆ ಅಮೃತದ ಕಲಶನೇ ಕೈಗೆ ಬರದೇ ಹೋದರೂ ಅಮೃತ ದಕ್ಕೋ ಹಾಗೆ ಮಾಡಿದ ಭಗವಂತ. ಅಸುರರ ಕೈಗೆ ಕಲಶ ಬಂದರೂ ಅಮೃತ ಸಿಗದೇ ಇರೋ ಹಾಗೆ ಮಾಡಿದ. ಸ್ವರ್ಭಾನುವಿಗೆ ಅಮೃತ ಸಿಕ್ಕರೂ ದಕ್ಕದೇ ಇರೋ ಹಾಗೆ ಮಾಡಿದ. ನೋಡಿ, ಏವಂ ಸುರಾಸುರಗಣಾ ಸಮದೇಶ ಕಾಲ ಹೇತ್ವರ್ಥ ಯೋಗ ಮತಯೋಪಿ ಫಲೇ ವಿಕಲ್ಪಾ. ಫಲದಲ್ಲಿ ವ್ಯತ್ಯಾಸ ಮಾಡಿಬಿಟ್ಟ ಅಂತಾರೆ ಭಾಗವತದಲ್ಲಿ. ಒಂದೇ ದೇಶ ಒಂದೇ ಕಾಲದಲ್ಲಿ ಒಂದೇ ಕಾರ್ಯವನ್ನು ಮಾಡಿದರೂ ಕೂಡ ಕೆಲವರಿಗೆ ಫಲ ಸಿಕ್ತಂತೆ, ಕೆಲವರಿಗೆ ಫಲ ಸಿಗಲಿಲ್ಲ. ಯಾಕೆ? ಭಗವಂತನ ಪಾದಕಮಲಗಳನ್ನು ಅವಲಂಬಿಸಿದ್ದಕ್ಕೆ ಅವರಿಗೆ ಫಲ ಸಿಕ್ತು, ಅವಲಂಬಿಸದೇ ಇದ್ದದ್ದಕ್ಕೆ ಫಲ ಸಿಗಲಿಲ್ಲ. ಫಲದ ಆಶೆ ಇಲ್ಲದೆ ಮಾಡಿದ್ದಕ್ಕೆ ಅವರಿಗೆ ಸಿಕ್ತು, ಫಲದ ಆಶೆಯಿಂದಲೇ ಮಾಡಿದ್ದಕ್ಕೆ ಕಲಶ ಕೈಗೆ ಬಂತೆ ಹೊರತು ಅಮೃತ ಸಿಗಲಿಲ್ಲ ಅಂತ ಭಾಗವತ ನಮಗೆ ಆ ತಿಳುವಳಿಕೆಯನ್ನು ಕೊಡ್ತದೆ. ಅದಕ್ಕೆ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಭೂ ಮಾತೇ ಸಂಗೋಸ್ತ್ವ ಕರ್ಮಣಿ. ಅಕರ್ಮದ ಧೋರಣೆಯನ್ನು ತಾಳಬೇಡ, ಫಲದ ಆಸೆಗೆ ಬೀಳಬೇಡ, ಮಾಡಬೇಕಾದದ್ದನ್ನು ಮಾಡದೇ ಇರಬೇಡ. ನೋಡಿ, ಇದೇ ಭಗವದ್ಗೀತೆಯಲ್ಲಿ ಹೇಳಿದ ತತ್ವವನ್ನು ಶ್ರೀಕೃಷ್ಣ ನಮಗೆ ಅನುಸಂಧಾನ ಮಾಡಿಸ್ತಾನೆ. ಭಾಗವತದಲ್ಲಿ ಶುಕಮುನಿಗಳು ಕ್ಷೀರ ಸಮುದ್ರದ ಕಥೆ ಹೇಳಿ ತಿಳಿಸ್ತಾರೆ. ನಾವು ಅದರಂತೆ ನಡ್ಕೊಳ್ಬೇಕು. ಅದಾದ ಮೇಲೆ ವಾಮನಾವತಾರದ ಚರಿತ್ರೆ, ಅದು ವೈವಸ್ವತ ಮನ್ವಂತರದಲ್ಲಿ ನಡೆದದ್ದು. ಈಗ ನಡೆದದ್ದು ಅದು ಚಾಕ್ಷುಷ ಅಂತ ಮನ್ವಂತರ. ಆವಾಗ ಕೂರ್ಮಾವತಾರ, ಪರ್ವತದ ಭಾರ ಎಲ್ಲ ಬೆನ್ನಿನ ಮೇಲೆ ಹೊತ್ತದ್ದು ಚಾಕ್ಷುಷ. ಆಗಲೇ ಅಜಿತ ಅಂತ ಸಂಭೂತಿ ವೈರಾಜರಲ್ಲಿ ಹುಟ್ಟಿ ಬಂದದ್ದು. ಆವಾಗಲೇ ಲಕ್ಷ್ಮೀ ಕಲ್ಯಾಣ. ಈಗ ನಡೀತಾ ಇರೋದು 7ನೇ ಮನ್ವಂತರ, ಇದು ವೈವಸ್ವತ. ಚಾಕ್ಷುಷ 6, ವೈವಸ್ವತ 7. 7ನೇ ಮನ್ವಂತರದಲ್ಲಿ ವಾಮನನಾಗಿ 3 ಪಾದ ಭೂಮಿ ಕೊಡು ಅಂತ ಕೇಳಿದರೆ ಅವನು ಆಯಿತು ಅಂತ ಕೊಟ್ಬಿಟ್ಟ. ಸ್ವಲ್ಪ ಜಾಸ್ತಿ ಕೇಳು ಅಂತ ಹಠ ಮಾಡಿದ ಬಲಿಚಕ್ರವರ್ತಿ. ಆಮೇಲೆ ಇವನು ಬೇಡ ಅಂದ, ನನಗೆ ಜಾಸ್ತಿ ಬೇಡ, ಒಂದು ದ್ವೀಪ ಕೊಟ್ಟರು ಬೇಡ ಅಂದ. ದ್ವೀಪ ಕೊಟ್ಟರು ಬೇಡ, 3 ಪಾದ ಕೊಡು. ಪದಾನಿ 3 ದೈತ್ಯೇಂದ್ರ ಸಮ್ಮತಾನಿ ಪದ ಮಮ ಮಮ ಸಮ್ಮತಾನಿ 3 ಪದಾನಿ ದೇಹಿ ಅಂದಿದ. ಸರಿ ತಗೋ ಅಂತ. ಯಾವಾಗ ಇವನು ಸಂಕಲ್ಪ ಮಾಡಿದ್ನೋ, ತಗೋ ಅಂತ ಹೇಳಿದ್ನೋ, ಹೇಳಿದ್ದೇ ತಡ ಬೆಳಿಲಿಕ್ಕೆ ಶುರು ಮಾಡಿಬಿಟ್ಟು.
ತ್ರೀಣಿ ಪದಾ ವಿಚಕ್ರಮೇ ವಿಷ್ಣುರ್ಗೋಪಾದಾಭ್ಯ. ಇದೆಲ್ಲ ನಡೆದದ್ದು ನರ್ಮದಾ ತೀರದಲ್ಲಿ. ಭಾರ್ಗವ ವಂಶದಲ್ಲಿ ಶುಕ್ರಾಚಾರ್ಯರು ಬರ್ತಾರೆ, ಭೃಗು ವಂಶ. ಅವ್ರದ್ದೇ ಮಾರ್ಗದರ್ಶನದಲ್ಲಿ ಯಾಗ ಮಾಡ್ತಾ ಇದ್ದ ಬಲಿ. ಅದಕ್ಕೆ ಅದನ್ನು ತಮ್ ನರ್ಮದಾಯಾಸ್ತಟ ಉತ್ತರೇ ಅಂತ ಭಾಗವತ ಹೇಳ್ತದೆ. ಭೃಗು ಕಚ್ಚ ಸಂಜ್ಞಕೆ, ಭೃಗು ಕಚ್ಚ ಅಂತ ಹೆಸರಂತ. ಅದೆರಡೂ ಹೋಗಿ ಬರೂಚಾಗಿಬಿಡ್ತು. ಇವತ್ತು ಬರೂಚ್ ಅಂತ ಕರೀತಾರೆ, ಅದಕ್ಕೆ ಮೊದಲು ಭೃಗು ಕಚ್ಚ ಅಂತ ಕರಿತಿದ್ರಂತ. ಹಾಗಾಗಿ ನರ್ಮದಾ ತೀರದಲ್ಲಿ ಬಲಿ ನಿಗ್ರಹಕ್ಕಾಗಿ ವಾಮನ ದಾನ ಬೇಡಿದ ಸ್ಥಳ ಅದು ನರ್ಮದಾ ನದಿ ತೀರ. ಇವತ್ತು ಭೃಗು ಕಚ್ಚ ಅಂತ ತಿಳ್ಕೊಳ್ಬೇಕು. ಇವನು 3 ಪಾದಕ್ಕೆ ಅವನು ಬೆಳೆದ, ದಾನ ಕೊಡ್ತೇನೆ ಅನ್ನಲ್ಲ ಅಂತ ಬೆಳೆದು ಬಿಟ್ಟ. ಸಂಕಲ್ಪ ಆಗಿದೆ, ನಾನು ದಾನ ತಗೊಳ್ಳೋನು, ಪಾದ ತೋರಿಸ್ತೇನೆ ನಿನಗೆ ಅಂತ ಬೆಳೆದು 2 ಪಾದದಿಂದ ಇಡೀ ಭೂಮಿಯನ್ನೇ ಅಳೆದುಬಿಟ್ಟ. ಇಡೀ ಭೂಮಿ ಅಂದರೆ ಇಡೀ ಬ್ರಹ್ಮಾಂಡನೇ ತಗೊಂಡ. ಮೇಲಿನ 7 ಲೋಕ, ಕೆಳಗಿನ 7 ಲೋಕ. ಘನೋದಕ ಸಮುದ್ರದಲ್ಲಿ ಇನ್ನೊಂದು ಪಾದ ಇಟ್ಟಿದ್ದಂತೆ. ಘನೋದಕ ಅಂತ ಕೆಳಗೊಂದು ಸಮುದ್ರ ಇದೆ, ಜಲಾವರಣ ಅಂತೇವಲ್ಲ. ಹಂಗಿದ್ದಂಗೆ ಭೂಮಿ ಈ ನೀರಿನ ಮೇಲೆ ಕೆನೆ ಹಾಕಿ ತೇಲ್ತಾ ಇದೆ ಅಂತ. ಹಾಲಿನ ಮೇಲೆ ಕೆನೆ ತೇಲ್ತದಲ್ಲ, ಹಾಗೆ ಭೂಮಿ ತೇಲ್ತಾ ಇದೆ. ಒಟ್ಟು ಬ್ರಹ್ಮಾಂಡದ ವಿಸ್ತಾರ ವಾದರಾಜರು ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಎಷ್ಟು ಅದ್ಭುತವಾಗಿದೆ ಬ್ರಹ್ಮಾಂಡ. ಭೂಮಿ ಅದರೊಳಗೆ ಒಂದು ಲೇಯರ್, ಒಂದು ಕೆನೆ ಇದ್ದಾಗಷ್ಟೆ. ಆ ಲೇಯರಿನ ಕೆಳಗಡೆಯಲ್ಲೆಲ್ಲ ನೀರಿದೆ ಅಂತ. ಆ ನೀರಿನೊಳಗೆ ಕಾಲಿಟ್ಟಿದ್ದ ಇನ್ನೊಂದು, ಮುಗಿದೇ ಹೋಯ್ತು. ಕೆಳಗಿನ 7 ಲೋಕ ಮುಗಿದೋಯ್ತು. ಆವಾಗ ಮೇಲಿಂದು ಮುಗಿದೋಯ್ವು. ಮೇಲಿಂದ ಕಾಲಿದ್ದ ಎತ್ತಿದ, ಅದನ್ನು ಮುಗಿಸ್ಬಿಟ್ಟು. ಅಲ್ಲ 3 ಅಂದಿದ್ದೆಲ್ಲ ಬಲಿ, 2 ಇಟ್ಟಿದೆಯಲ್ಲ ಅಂತ ಅಂದ್ಬಿಟ್ಟ. ಬಲಿ ಮೊದಲು ಹೋರಾಡಿದ. ಇಲ್ಲ, ಇದು ಅನ್ಯಾಯ, ಇದು ಮೋಸ. ನೀನು ಬರುವಾಗ ತೋರಿಸಿದ ಪಾದ ಬೇರೆ, ಈಗ ಅಳಿಯುವಾಗ ತೋರಿಸ್ತಾ ಇರೋ ಪಾದವೇ ಬೇರೆ ಅಂತ ಅನ್ಯಾಯ ಅಂದ. ಅದಕ್ಕೆ ಭಗವಂತ ಅಂದ, ನೀನು 3 ಪಾದ ಕೊಡ್ತೇನೆ ಅಂತ ಸಂಕಲ್ಪ ಮಾಡಿದಿ, ನಾನು 3 ಪಾದ ಕೊಡು ಅಂತ ಹೇಳಿದೆ. ಯಾವ ಪಾದ ಅಂತ ನೀ ಕೇಳಲಿಲ್ಲ, ನಾನು ಹೇಳಲಿಲ್ಲ ಅಂದ್ಬಿಟ್ಟು. ಇದಕ್ಕೆ ಛಲ ಅನ್ನೋ ನಿಗ್ರಹ ಸ್ಥಾನ, ಛಲ ಅಂತ ಕರೀತಾರೆ. ನಮ್ಮ ವಾದ ಗ್ರಂಥಗಳಲ್ಲೆಲ್ಲ ಛಲ ಅಂತ ಕರೀತಾರೆ. ವಕ್ತೃವಿನ ಅಭಿಪ್ರಾಯ ಏನು ಅಂತ ಅರಿತೂ ತಪ್ಪಾಗಿ ಹೇಳೋದು, ಅರಿಯದೇ ತಾವೇ ಒಂದು ಅರ್ಥ ಕಲ್ಪನೆ ಮಾಡ್ಕೊಳ್ಳೋದು, ಹೀಗೆಲ್ಲ ಮಾಡ್ತಿರ್ತಾರೆ. ದೇವರೇನು ಮಾಡಿದ? ಛಲ ಅನ್ನೋ ನಿಗ್ರಹ ಸ್ಥಾನ ಕೊಟ್ಬಿಟ್ಟ. ಅವನಿಗೆ ಏನು ಮಾತಾಡಲಿಕ್ಕಾಗಲಿಲ್ಲ. ಬಲಿ ಒಳಗಡೆ ಅಸುರನ ಆವೇಶದಿಂದ ಮಾತಾಡಿದ್ದ. ಕೊನೆಗೆ ಅವನಿಗೆ ಬುದ್ಧಿಗೆ ಬಂತು, ನಂದೇ ತಪ್ಪಿದು, ಅಸುರಾವೇಶ ದೂರ ಆಯಿತು, ತಪ್ಪಾಯಿತು ಅಂತ ಶರಣು ಬಂದು ಹೇಳ್ತಾನೆ, 3ನೇ ಪಾದ ನನ್ನ ತಲೆ ಮೇಲಿಡು ಅನ್ನಂತ. ಭಗವತ್ಪಾದರು ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸ್ತಾರೆ. ಭಗವಂತ ಯಾಕೆ ಹಾಗೆ ಮಾಡಿದ? ಪ್ರಹ್ಲಾದರಾಜನಿಗೆ ವರ ಕೊಟ್ಟಿದ್ನಂತ. ಏನು ವರ? ನಿನ್ನ ಮೊಮ್ಮಗ ಎಷ್ಟು ದೊಡ್ಡ ರಾಜನಾದರೂ ನಾನು ಅವನನ್ನು ಸರಿ ದಾರಿಗೆ ತರಬೇಕಾದಾಗ ಬೇಡಿ ಇಸ್ಕೊಳ್ತೇನೆ ಹೊರತು ಕಸಗೊಳ್ಳೋದಿಲ್ಲ ಅಂತ ವರ ಕೊಟ್ಟಿದ್ದಂತ. ಅಜ್ಜನಿಗೆ ಕೊಟ್ಟು ವರ ಮೊಮ್ಮಗನಿಗೆ ಸತ್ಯ ಮಾಡ್ತೇನೆ ಅಂತಾನೆ ಭಗವಂತ. ಅಜ್ಜನಿಗೆ ವರ ಕೊಟ್ಟಿದ್ದಾನೆ ಪ್ರಹ್ಲಾದನಿಗೆ. ಪ್ರಹ್ಲಾದನ ಮಗನೇ ವಿರೋಚನನ ಮಗನೇ ಬಲಿ. ಹಾಗಾಗಿ ಬಲಿಯ ಮನೆಗೆ ಬಂದು ಯಾಚಕನಂತೆ 3 ಪಾದ ಇಸ್ಕೊಂಡ ಅಂತಾರೆ ಭಾಗವತದೊಳಗೆ. ಇಸ್ಕೊಳ್ಳುವಾಗ ನನ್ನ 3ನೇ ಪಾದ ತಲೆ ಮೇಲಿಡು ಅಂದರೆ ಭಗವಂತ ತಲೆ ಮೇಲೆ ಇಡೋದಲ್ಲ, ಸರ್ವಸ್ವ ದಾನ ಮಾಡಿದ್ದಿ ನೀನು, ನಿನ್ನ ಮನೆ ಬಾಗಿಲು ಕಾಯ್ತಾ ನಾನು ನಿಲ್ತೇನೆ ಅಂತಂದಂತೆ. ಆದರೆ ಈ ಮನ್ವಂತರದಲ್ಲಿ ಇಂದ್ರ ಪದವಿ ಬೇಡ ಅಂದ. ಇದಕ್ಕೆ ಸಮಾಧಾನಕರ ಬಹುಮಾನ ಅಂತಿರ್ತಾರೆ. ಇಬ್ಬಿಬ್ಬರು ಭಕ್ತರು ಭಗವಂತನ ಬಳಿ, ಬಲಿನೂ ಭಕ್ತ, ಇಂದ್ರನೂ ಭಕ್ತ, ಪುರಂದರ. ಇಬ್ಬರಿಗೂ ಒಂದೇ ಸಮಯದಲ್ಲಿ ಇಂದ್ರ ಪದವಿ ಬೇಕು. ಬಲಿಗೆ ನನಗೀಗ ಇಂದ್ರ ಪದವಿ ಅಂತಾನೆ ಬಲಿ. ನನಗೆ ಬೇಕು, ನೀನೇ ಕೊಟ್ಟಿದ್ದಿ ಪುರಂದರ ಹೇಳ್ತಾನೆ. ಯಾರಿಗೆ ಕೊಡಬೇಕು? ಅದಕ್ಕೆ ಭಗವಂತ ಬಲಿಯ ಕಡೆಯಲ್ಲಿದ್ದದ್ದನ್ನು ಈಗ ನಿನಗೆ ಬೇಡ ಅಂತ ಕಸದು ಸಮಾಧಾನ ಆಗಲಿ ಅಂತ ಕೆಳಗಿರೋ ಸುತಳ ಲೋಕದ ಅರಮನೆ ಕೊಟ್ಬಿಟ್ಟಂತ. ಅವನ ಮನೆ ಬಾಗಿಲು ಕಾಯ್ತಾ ತಾನು ನಿಂತ್ಕೊಂಡು ಬಿಟ್ಟ. ಪುರಂದರನಿಗೆ ಆ ಪದವಿಯನ್ನು ಸ್ಥಿರ ಮಾಡಿದ. ಪುರಂದರ ಅಂತಂದರೆ ಈಗ ಇಂದ್ರ ಪದವಿಯನ್ನು ಆಳುವವನು ಪುರಂದರ ಅಂತ ಹೆಸರು ಅವನಿಗೆ. ಹೀಗೆ ಇಂದ್ರ ಪದವಿಯಲ್ಲಿರೋವನಿಗೆ ಪದವಿ ಸ್ಥಿರ ಮಾಡಿದ. ಬಲಿಚಕ್ರವರ್ತಿಗೆ ಮುಂದಿನ ಮನ್ವಂತರದಲ್ಲಿ ಇಂದ್ರ ಪದವಿಯಲ್ಲಿ ಕೂಡಿಸ್ತೇನೆ ಅಂತಂದಂತೆ. ಅಷ್ಟು ಸಮಾಧಾನ ಆದಾತ. ಎಂಥ ಅದ್ಭುತ ಕಥೆ ನೋಡ್ರಿ. ಇದು ನಮಗೆ ಕೊಡೋ ತಿಳುವಳಿಕೆ. ನಮಗೆ ಸರ್ವಶಕ್ತ ಏಕಕಾಲದಲ್ಲಿ 2 ಇಂದ್ರ ಪದವಿ ಸೃಷ್ಟಿ ಬೇಕಂದ್ರೆ ಮಾಡಿ ಕೊಡಬಹುದು ಭಗವಂತ. ಆದರೆ ಹಾಗೆ ಮಾಡಲ್ಲ. ಆ ಕಾಲಕ್ಕೆ ಆ ದೇಶ ವ್ಯಕ್ತಿಗೆ ಯಾವುದು ಅಧಿಕಾರ ಸಿಗಬೇಕೋ ಅಷ್ಟೇ ಕೊಡಿಸ್ತಾನಂತೆ. ಹೆಚ್ಚಿಂದ ಕೊಡಿಸದೇ ಇರೋ ಹಾಗೂ ಮಾಡಿರ್ತಾನಂತೆ.
ಕೊಡಿಸಿದ್ರು ಕಸಗೊಳ್ತಾನಂತೆ ಮತ್ತೆ, ಇದು ಈಗ ನಿನಗಲ್ಲ ಮುಂದಿನ ಮನ್ವಂತರದ್ದು ಅನ್ನಂತೆ. ಹೀಗೆ ಬಲಿಚಕ್ರವರ್ತಿಗೆ ಮುಂದಿನ ಮನ್ವಂತರಕ್ಕೆ ಅಂದರೆ ಸಾವರ್ಣಿ ಅಂತ ಮನ್ವಂತರ. ಆಗ ಈಗಿರೋ ಬಲಿ ಸುತಳದಲ್ಲಿರೋನನ್ನು ಇಂದ್ರ ಪದವಿಯಲ್ಲಿ ಕೂಡಿಸ್ತಾನೆ. ಈಗ ಪುರಂದರನನ್ನು ಸ್ಥಿರ ಮಾಡಿದ ಅಂತ ಭಾಗವತ. ಅದಿತಿ ವಾಮನನನ್ನು ಪಡೆದದ್ದೇ ಇಂದ್ರನಿಗೆ ಒಬ್ಬ ರಕ್ಷಕ ಬೇಕು ಅಂತ. ನೋಡಿದರೆ ದೇವೇಂದ್ರ ನನಗೆ ರಕ್ಷಕನಾಗಿರ್ತಾನೆ ಉಪೇಂದ್ರ ಅಂದ್ಕೊಂಡ್ರೆ, ಇವ ನೋಡಿದರೆ ಬಲಿಯ ಸರ್ವಸ್ವದಾನಕ್ಕೆ ಅವನಿಗೆ ಭಕ್ತನಿಗೆ ಮನೆ ಕಾಯ್ತಾ ನಿಲ್ತೇನೆ, ನಾನು ಮೇಲೆ ಬರಲ್ಲ ಅಂದ್ಬಿಟ್ಟು. ಇದೇ ವಿಚಿತ್ರ ಕಥೆ. ಭಗವಂತ ಎಷ್ಟು ಭಕ್ತರ ಮೇಲೆ ಕರುಣೆ ತೋರಿಸ್ತಾನೆ ಅನ್ನಲಿಕ್ಕೆ ಬಲಿ ಕೊಟ್ಟ ಸರ್ವಸ್ವದಾನಕ್ಕೆ ಅವರ ಮನೆ ಬಾಗಿಲು ಕಾಯ್ತಾ ನಿಂತುಬಿಟ್ಟಂತೆ. ಅದಕ್ಕೆ ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸದ್ಯವೇದಯೇತಂತ ಭಾಗವತ ಧರ್ಮವನ್ನು ಹೇಳ್ತಾರೆ. ಸರ್ವಸ್ವವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದರೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾ ವಾಮನನಾಗಿ ನಿಂತಿರ್ತಾನಂತೆ ಯಾವಾಗಲೂ. ಇದು ಬಲಿಯ ಮನೆಯಲ್ಲಿ ನಡೆದ ಘಟನೆ ಅಂತಾರೆ ಭಾಗವತದಲ್ಲಿ. ಇದೆಲ್ಲ ವೇದದಲ್ಲಿ ಬಂದಂಥ ಚರಿತ್ರೆ, ಅದನ್ನು ಸಂಗ್ರಹ ಮಾಡ್ತದೆ. ಹೀಗೆ ವೈವಸ್ವತ ಮನ್ವಂತರದಲ್ಲಿ ನಡೆದಂಥ ಘಟನೆಯನ್ನು ಚಿಂತನೆ ಮಾಡಬೇಕು. ಮುಂದೆ ಸಾವರ್ಣಿ, ದಕ್ಷ ಸಾವರ್ಣಿ ಮನ್ವಂತರಗಳ ಕಥೆಯನ್ನು ವಿಸ್ತಾರ ಮಾಡಲಿಲ್ಲ, ಬಹಳ ಸಂಕ್ಷಿಪ್ತಗೊಳಿಸಿ ಸ್ಕಂದದ ಕೊನೆಯಲ್ಲಿ ಮತ್ಸ್ಯನಾಗಿ ಭಗವಂತ ಅವತರಿಸಿದ ಚರಿತ್ರೆಯನ್ನು ಹೇಳಿ ಮುಕ್ತಾಯ ಮಾಡ್ತಾರೆ. ವೇದಗಳನ್ನು ಅಪಹರಿಸಿದ ಅಸುರನನ್ನು ಸಂಹರಿಸಲಿಕ್ಕೆ ಅಂತೂ ಒಂದು ಬಾರಿ ಮತ್ಸ್ಯನಾದ. ಸತ್ಯವ್ರತ ಅಂತ ಒಬ್ಬ ದ್ರವಿಡ ದೇಶದ ರಾಜನಿಗೆ ಅನುಗ್ರಹಿಸಲಿಕ್ಕೆ ಅಂತ ಮತ್ಸ್ಯನಾದ ಅಂತ ಮತ್ಸ್ಯಾವತಾರದ ಚರಿತ್ರೆಯನ್ನು ಸ್ವಲ್ಪ ಹೇಳ್ತಾರೆ, ಬಹಳ ವಿಸ್ತಾರ ಮಾಡಿಲ್ಲ. ಅಂಥ ಮತ್ಸ್ಯನಾದ, ಕೂರ್ಮನಾದ, ಮೋಹಿನಿಯಾದ, ಧನ್ವಂತರಿನೂ ಆದ ಹರಿ ಅಂತ ಅವತರಿಸಿ ಗಜೇಂದ್ರನನ್ನು ಮೋಚನೆ ಮಾಡಿದ ಭಗವಂತ ನಮ್ಮನ್ನು ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಇದು ಅಷ್ಟಮ ಸ್ಕಂದದ ಸಾರ. ನಾಳೆ ಮಂಗಳಾದ್ದರಿಂದ ನವಮ ಸ್ಕಂದದಲ್ಲಿ ಬರುವ ರಾಮಾವತಾರದ ಚಿಂತನೆ, ದಶಮ ಸ್ಕಂದದಲ್ಲಿ ಬರುವ ಕೃಷ್ಣನ ಕಥೆ, ಏಕಾದಶ ಸ್ಕಂದದಲ್ಲಿ ಬರುವ ಭಾಗವತ ಧರ್ಮಗಳ ಸಂದೇಶ, ಇಷ್ಟನ್ನು ತಿಳಿಸೋಣ. ಅದನ್ನು ಹೇಳಿ ಬುದ್ಧಾವತಾರ, ಕಲ್ಕಿ ಅವತಾರ 10 ಅವತಾರ ಬಿಡಬಾರ್ದು. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಭಾರ್ಗವ, ಪರಶುರಾಮ ಅವತಾರ 9ರಲ್ಲೇ ಬರ್ತದೆ ಸಂಕ್ಷಿಪ್ತವಾಗಿ. ಹಾಗಾಗಿ 10 ಅವತಾರಗಳ ಕಥೆ, 14 ಮನ್ವಂತರಗಳ ಕಥೆ, ಅವುಗಳನ್ನು ಯಾವಾಗಲೂ ಸ್ಮರಣೆ ಮಾಡಿಕೊಳ್ಬೇಕು ಅಂತಾರೆ. ಅದನ್ನು ಮತ್ತೆ ನಾಳೆ ಮುಂದುವರಿಸೋಣ ಅಂತ ಹೇಳ್ತಾ ಹರಿದ್ವಾರ ಕ್ಷೇತ್ರದ ನಾಳೆ ಹೇಳ ಇವತ್ತೇ ಹೇಳಬೇಕಿತ್ತು, ಅದು ನಾಳೆ ಹೇಳ್ತೀನಿ. ನಾಳೆ ಈಗ ನಡೀತಾ ಇರುವ ಶರನ್ನವರಾತ್ರಿ ಆದ್ದರಿಂದ ನಾಳೆ ದಿವಸ ಶ್ರೀನಿವಾಸನ ಕಲ್ಯಾಣದ ಕಥೆಯನ್ನು ಕೂಡ ಸಂಕ್ಷಿಪ್ತವಾಗಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.